नमस्ते महोदय। नमस्ते महोदय। हरि ओम भगिनी, नमस्ते. ಶುಭ ಸಾಯಂಕಾಲ ಎಲ್ಲರಿಗೂ ಕೂಡ. ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ತರಗತಿಯನ್ನು ಆರಂಭ ಮಾಡೋಣ. ಸಾಧ್ಯ ಆದ್ರೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ, ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಂಡಿದ್ದಾಗ ನನಗೂ ಒಂದು ಉತ್ತೇಜನ ಸಿಗುತ್ತೆ, ನಿಮ್ಮೆಲ್ಲರನ್ನೂ ಕೂಡ ನೋಡಿ. ನಮಸ್ತೆ. ಎಲ್ಲರೂ ಕಣ್ಗಳನ್ನ ಜೋಡಿಸಿ 3 ಬಾರಿ ಓಂಕಾರವನ್ನು ಮಾಡೋಣ. सदा बालरूपापि विघ्नाद्रिहन्त्री महादन्ति वक्त्रापि पञ्चास्य मान्या विधीन्द्रादिभृग्य गणेशाभिधामे विधत्तां श्रियं कापि कल्याणमूर्तिः. हरिः ओम्. ನಮಸ್ತೆ ಸರ್ವೇಭ್ಯಃ. ಎಲ್ಲರಿಗೂ ಶುಭ ಸಾಯಂಕಾಲ. ಸಹಸ್ರನಾಮದ ಸತ್ಸಂಗಕ್ಕೆ ನಾವು ಪ್ರತಿ ವಾರ ಪ್ರತಿ ಶನಿವಾರ 1-1.5 ಗಂಟೆಗಳ ಕಾಲ ಒಂದು ನಡೆಯುತ್ತೆ. ರೆಗ್ಯುಲರ್ ಆಗಿ ಬರ್ತಾ ಇರೋ ನಿಮ್ಮೆಲ್ಲರಿಗೂ ಕೂಡ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತೀನಿ. ವಿಷ್ಣು ಸಹಸ್ರನಾಮ ಅನ್ನೋದು ಒಂದು ಪವಿತ್ರವಾದಂತಹ ಒಂದು ಮಹಾಭಾರತದಲ್ಲಿ ಶಾಸನಿಕ ಪರ್ವದಲ್ಲಿ ಬರುವಂತಹ ಒಂದು ಪವಿತ್ರವಾದಂತಹ ಒಂದು ಗ್ರಂಥ. ತುಂಬಾ ಶಾರ್ಟ್ ಅಂಡ್ ಕನ್ಸೈಸ್ ಅಂತಾನೆ ಹೇಳ್ಬಹುದು. ಅದನ್ನ ನಾವೆಲ್ಲರೂ ಕೂಡ ಒಂದೊಂದು ನಾಮದ ಒಂದು ಅರ್ಥವನ್ನು ಕೂಡ ಅರ್ಥೈಸ್ಕೊಳ್ಳೋದಕ್ಕೆ, ಅದನ್ನ ಜೀರ್ಣ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಷ್ಣು ಸಹಸ್ರನಾಮದ ಬಗ್ಗೆ ಯಾರು ಮಾತಾಡ್ತಾ ಇದ್ರು, ಅದನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತಾನು ಕೂಡ ಅನ್ಕೊಂಡೆ. ಹೇಗೆ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗ ಬರುತ್ತೋ 1ನೇ ಅಧ್ಯಾಯದಲ್ಲಿ, ಹೇಗೆ ನನ್ನ ಸಂಬಂಧಿಕರ ಜೊತೆ ನಾನು ಯುದ್ಧವನ್ನು ಮಾಡೋದಕ್ಕೆ, ನನ್ನ ಅಣ್ಣ ತಮ್ಮಂದಿರ ಜೊತೆ ನಾನು ಯುದ್ಧವನ್ನು ಮಾಡೋದಕ್ಕೆ ನಾನು ಖಂಡಿತ ಇಷ್ಟಪಡೋಲ್ಲ, ನಾನು ಬೇಕಾದ್ರೆ ಇಲ್ಲೇ ನನ್ನ ಬಾಣಗಳನ್ನ ತ್ಯಾಗ ಮಾಡಿ ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತೀನಿ ಅಂತ ಹೇಗೆ ಅರ್ಜುನನಿಗೆ ವಿಷಾದ ಬಂತು ಭಗವದ್ಗೀತೆಯಲ್ಲಿ, ಆಗ ಕೃಷ್ಣಾಚಾರ್ಯರು ಹೇಗೆ ಗೀತೆಯನ್ನ ಉಪದೇಶ ಮಾಡಿ ಅವರಿಗೆ ಯುದ್ಧ ಮತ್ತೆ ಮಾಡ್ಬೇಕು, ಕ್ಷತ್ರಿಯ ಧರ್ಮ ಅನ್ನೋದೇನು, ಆತ್ಮಜ್ಞಾನ ಅನ್ನೋದೇನು, ಒಂದಿಷ್ಟು ಯೋಗಗಳ ಬಗ್ಗೆ, ಭಕ್ತಿ ಯೋಗ, ಜ್ಞಾನ ಯೋಗ, ಈ ರೀತಿ ಸಾಕಷ್ಟು ವಿಚಾರಗಳನ್ನ ಅರ್ಜುನನಿಗೆ ಹೇಳಿ, ಮತ್ತೆ 18ನೇ ಅಧ್ಯಾಯಕ್ಕೆ ತನ್ನ ಶಿರಸ್ಸನ್ನ ಅಂದ್ರೆ ತನ್ನ ಬಾಣವನ್ನ ಎತ್ಕೊಂಡು, ಇಲ್ಲ ನಾನು ಯುದ್ಧ ಮಾಡ್ತೀನಿ, ನನ್ನ ಧರ್ಮವನ್ನ, ಕ್ಷತ್ರಿಯ ಧರ್ಮವನ್ನ ನಾನು ಪಾಲನೆ ಮಾಡ್ತೀನಿ ಅಂತ ಹೇಗೆ ಅರ್ಜುನ ಯುದ್ಧವನ್ನ ಮಾಡ್ದೋ, ಅದೇ ರೀತಿ ಮಹಾಭಾರತ ಯುದ್ಧ ಎಲ್ಲವೂ ಸಂಪೂರ್ಣ ಆದ ಯಾವಾಗ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ರು, ಆಗ ಯುಧಿಷ್ಠಿರನಿಗೂ ಕೂಡ ಒಂದು ವಿಷಾದ ಕಾಡುತ್ತೆ. ಇಷ್ಟು ರಕ್ತದ ಊಕುಳಿಯನ್ನ ಸಾರಿಸಿ, ಅಂದ್ರೆ ಇಷ್ಟು ಜನರ ಒಂದು ಮಾರಣಾಂತಿಕ ಹೋಮವನ್ನ ನಾನು ನೋಡಿ, ನನ್ನ ಸಂಬಂಧಿಕರನ್ನ, ನನ್ನ ದಾಯಾದಿಗಳನ್ನ, ನನ್ನ ಅಣ್ಣ ತಮ್ಮಂದಿರನ್ನ, ಬಂಧು ಬಾಂಧವರನ್ನ ಎಲ್ಲರನ್ನೂ ಕೂಡ ಸಾಯಿಸಿ ಇಂತಹ ರಾಜ್ಯವನ್ನ ನಾನು ಮತ್ತೆ ಆಳ್ಬೇಕಾ ಅನ್ನುವಂಥ ಒಂದು ವಿಷಾದ ಯುಧಿಷ್ಠಿರನಿಗೆ. ಆಗ ಅಲ್ಲಿದ್ದಂತ ಪಾಂಡವರು, ಕುಂತಿ, ಮತ್ತೆ ಅಲ್ಲಿದ್ದಂತೆ ಎಲ್ಲರೂ ಕೂಡ ಅವನ್ನ ಮನಸ್ಸನ್ನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತ ಇಲ್ಲ, ನೀನ್ ಮಾಡ್ತಿರೋದು ಧರ್ಮಯುತವಾಗಿದೆ, ಈಗ ಯಾರು ಕೂಡ ರಾಜ್ಯವನ್ನ ಪಾಲನೆ ಮಾಡೋದಕ್ಕೆ, ಪೋಷಣೆ ಮಾಡೋದಕ್ಕೆ ಯಾರು ಇಲ್ಲ, ನೀನೇ ಇವಾಗ ರಾಜ್ಯದ ಪಾಲನೆಯನ್ನ ಮಾಡ್ಬೇಕು, ನೀನೇ ರಾಜನಾಗ್ಬೇಕು ಅಂತ ಎಷ್ಟೇ ಹೇಳಿದ್ರು ಕೂಡ ಯುಧಿಷ್ಠಿರ ಆ ಸಿಂಹಾಸನ ಮೇಲೆ ಕೂತ್ಕೊಂಡು ಧರ್ಮಯುತವಾಗಿ ರಾಜ್ಯವನ್ನ ನಿಭಾಯಿಸುವುದಕ್ಕೆ ನಿರಾಕರಿಸ್ತಾನಂತೆ. ಕಡೆಗೆಲ್ಲರೂ ಮತ್ತೆ ಕೃಷ್ಣನ ಮೊರೆ ಹೋಗ್ತಾರೆ.
ಯುಧಿಷ್ಠಿರ ಏನೇ ಮಾಡಿದ್ರು ಕೂಡ ಪಟ್ಟಾಭಿಷೇಕಕ್ಕೆ ರೆಡಿ ಆಗ್ತಾ ಇಲ್ಲ. ಜನರ ಒಂದು ಮಾರಣಾಂತಿಕ ಹೋಮ, ಇಡೀ ಕುರುಕ್ಷೇತ್ರದ ಒಂದು ಮಹಾಭಾರತದ ಒಂದು ರಕ್ತದ ಓಕುಳಿ ನಡೆದಿದೆ. ಅದನ್ನ ನೋಡಿ ಅವನಿಗೆ ಮತ್ತೆ ರಾಜ್ಯಭಾರವನ್ನು ಮಾಡೋದಕ್ಕೆ ಅವನಿಗೆ ಇಷ್ಟ ಪಡ್ತಾ ಇಲ್ಲ ಅಂತ ಹೇಳಿದಾಗ ಕೃಷ್ಣನು ಕೂಡ ಬಂದು ಸಾಂತ್ವನವನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತಾನೆ. ಹೇಗೆ ಅರ್ಜುನನಿಗೆ ಸಾಂತ್ವನ ಹೇಳಿ ಯುದ್ಧವನ್ನ ಮಾಡೋಕೆ ಪ್ರೇರೇಪಿಸನೋ ಹಾಗೆ ಕೃಷ್ಣನು ಕೂಡ ಪ್ರಯತ್ನ ಮಾಡ್ತಾನಂತೆ. ಆದ್ರೆ ಅದು ಕೂಡ ವಿಫಲವಾಗುತ್ತೆ. ಕೃಷ್ಣನ ಮಾತನ್ನೂ ಕೇಳಿಸ್ಕೊಳ್ಳೋದಕ್ಕೆ ಯುಧಿಷ್ಠಿರ ರೆಡಿ ಇರೋದಿಲ್ಲ. ಆಗ ಕೃಷ್ಣ ಆಚಾರ್ಯರು ಒಂದು ಉಪಾಯವನ್ನು ಮಾಡ್ತಾರಂತೆ. ಇವನಿಗೆ ತಕ್ಕ ಪಾಠವನ್ನ, ಅಂದ್ರೆ ಇವನಿಗೆ ನಿಜವಾಗ್ಲೂ ಬುದ್ಧಿಯನ್ನ ಹೇಳ್ಬೇಕಾಗಿರೋರು ಅಥವಾ ಹೇಳೋಕೆ ಸಮರ್ಥರಾಗಿರೋರು ಭೀಷ್ಮಾಚಾರ್ಯರು ಮಾತ್ರ ಅಂತ ಅಂದ್ಬಿಟ್ಟು ಶರಾಯು ಮೇಲೆ ಮಲಗಿರುವಂತಹ ಭೀಷ್ಮರ ಹತ್ರ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲಾ ಪಾಂಡವರು ಮತ್ತೆ ಯುಧಿಷ್ಠಿರೆಲ್ಲರೂ ಕೂಡ ಭೀಷ್ಮರ ಹತ್ರ ಹೋಗ್ತಾರೆ. ಆಗ 134 ವರ್ಷಗಳು ಸತತವಾಗಿ ಅಭ್ಯಾಸ ಮಾಡಿದಂತಹ ಜ್ಞಾನವನ್ನ, ಬರೀ ಜ್ಞಾನವನ್ನೇ ಸಂಪಾದನೆ ಮಾಡಬೇಕು, ಜ್ಞಾನವನ್ನು ಬಿಟ್ಟರೆ ಬೇರೆ ಇನ್ನೇನೂ ಕೂಡ ನನ್ನ ಜೀವನದಲ್ಲಿ ಇಲ್ಲ ಅನ್ನುವಂತಹ ಒಂದು ಮಟ್ಟಿಗೆ ಧರ್ಮಯುತವಾಗಿ ರಾಜ್ಯದ ಎಲ್ಲಾ ಸೂಕ್ಷ್ಮಗಳನ್ನ, ಧರ್ಮದ ಎಲ್ಲಾ ಸೂಕ್ಷ್ಮಗಳನ್ನ ತಿಳಿದಂತಹ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಎಲ್ಲಾ ಧರ್ಮಯುತವಾದಂತಹ ಹೇಗೆ ರಾಜ್ಯವನ್ನ ಮಾಡಬೇಕು, ಹೇಗೆ ರಾಜ್ಯವನ್ನ ನೋಡ್ಕೋಬೇಕು, ಯಾವ್ದು ಧರ್ಮ ಯಾವ್ದು ಅಧರ್ಮ ಎಲ್ಲವನ್ನು ಕೂಡ ಭೀಷ್ಮಾಚಾರ್ಯರು ನಿವೇದನೆ ಅಂದ್ರೆ ಎಲ್ಲ ಹೇಳ್ಬಿಡ್ತಾರೆ. ಇದೇ ತರನೇ ಇರ್ಬೇಕು, ನೀನು ಧರ್ಮಯುತವಾಗಿ ಕ್ಷತ್ರಿಯನಾಗಿ ಮತ್ತೆ ನೀನು ರಾಜ್ಯಭಾರವನ್ನು ಮಾಡ್ಲೇಬೇಕು ಅಂತ ಮಾಡಿದಾಗ ಮತ್ತೆ ಯುಧಿಷ್ಠಿರನಿಗೆ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ. ಅದು ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬಂದಿದೆ. 5 ಪ್ರಶ್ನೆಗಳನ್ನ ಮಾಡ್ತಾನೆ. ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಹ ಪ್ರಾಪ್ನುರ್ವಾರವಾ ಶುಭಂ ಅಂತ. ಯಾವ ದೈವವನ್ನ ನಾನು ಪೂಜೆ ಮಾಡ್ಬೇಕು, ಯಾರನ್ನ ಪಾರಾಯಣ ಮಾಡ್ಬೇಕು, ಯಾರನ್ನ ಸ್ತುತಿಸ್ಬೇಕು, ಯಾರನ್ನ ಸ್ತುತಿಸಿದ್ರೆ ನನಗೆ ಶುಭ ಉಂಟಾಗುತ್ತೆ, ಯಾವುದು ಧರ್ಮ, ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ, ಕಿಂ ಜಪನ್ನುಚ್ಯತೆ ಜಂತುರ್ ಜನ್ಮ ಸಂಸಾರ ಬಂಧನ, ಈ ಜನ್ಮ ಸಂಸಾರದ ಬಂಧನದಿಂದ ನಾನು ಮುಕ್ತನಾಗ್ಬೇಕು ಅಂತ ಅಂದ್ರೆ ಯಾರನ್ನ ಮೊರೆ ಹೋಗ್ಬೇಕು ಅಂತ ಮತ್ತೆ ಮರುಪ್ರಶ್ನೆ ಮಾಡಿದಾಗ ಭೀಷ್ಮರು ಹೇಳೋದು, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ, ಜಗತ್ಪ್ರಭುವಾದ ದೇವರಿಗೆ ದೇವನಾದಂತಹ ಅನಂತನಾದಂತಹ ಪುರುಷೋತ್ತಮನನ್ನ ಯಾರು ಸ್ತುತಿಸ್ತಾರೋ, ಯಾರು ಪಾರಾಯಣ ಮಾಡ್ತಾರೋ, ಯಾರು ಸತತವಾಗಿ ಯಾರು ಅವನ ಸ್ಮರಣೆಯಲ್ಲಿ ಇರ್ತಾರೋ, ಈ ರೀತಿ ನಾವೇನು ಪ್ರತಿ ಶನಿವಾರ ಇಲ್ಲಿ ಸೇರ್ಕೊಂಡು ಆ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನು ಮಾಡ್ತಿದ್ದೀವಿ, ಅದು ಕೂಡ ಅವನ ಒಂದು ಯಜ್ಞದ ರೂಪದಲ್ಲಿ ನಾವು ವರ್ಷದಿಂದನೂ ಮಾಡ್ಕೊಂತ ಬರ್ತಾ ಇದೀವಿ. ತಮೇವ ಚಾರ್ಚೈ ನಿತ್ಯಂ ಭಕ್ತಿಯ ಪುರುಷಮವ್ಯಯಂ, ಅಂಥವರಿಗೆ ಈ ಜನ್ಮ ಸಂಸಾರದಿಂದ ವಿಮುಕ್ತಿಯನ್ನ ಕೊಡಿಸಲಾಗತ್ತೆ. ಯಾಕೆಂದ್ರೆ ಅವನು ಅನಾದಿ ಆಗಿದ್ದಾನೆ, ಆದಿಯಿಂದಲೂ ಕೂಡ ಪೂಜಿಸಲ್ಪಟ್ಟಿದ್ದಾನೆ. ಅಂತಹ ವಿಷ್ಣು, ಅಂತಹ ಕೃಷ್ಣ ಬೇರೆ ಇನ್ನೂ ಇಲ್ಲ, ನಮ್ಮ ಮುಂದೆನೆ ಇದ್ದಾನೆ ಅನ್ನುವಂತಹ ಒಂದು ಮಾತನ್ನ ಭೀಷ್ಮರು ಹೇಳ್ತಾರೆ. ಆಗ ಯುಧಿಷ್ಠಿರ ಸಮ್ಮತಿಯನ್ನ ಕೊಡ್ತಾನೆ. ಆಯ್ತು, ನಾನು ರಾಜ್ಯಭಾರವನ್ನು ಮಾಡ್ತೀನಿ, ಧರ್ಮಯುತವಾಗಿ ನೀವು ಬೋಧಿಸಿದಂತಹ ರೀತಿಯ ನಾನು ರಾಜ್ಯಭಾರವನ್ನು ಮಾಡ್ತೀನಿ ಅಂತ ಒಪ್ಕೊಂತಾರೆ. ಇಲ್ಲಿ ಇನ್ನೊಂದು ಸಿಚುವೇಶನ್ ನಿಮ್ಮೆಲ್ಲರೂ ಕೂಡ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನ್ ಮಹೋದಯ, ಇವತ್ತು ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇಲ್ಲ, ಬರೀ ಪೀಠಿಕೆಯನ್ನ ಹೇಳ್ತಿದ್ದಾರೆ ಅಂತ ಎಲ್ಲರೂ ಕೂಡ ಅನ್ಸ್ಬೋದು. ಆದ್ರೂ ಕೂಡ ಒಂದಿಷ್ಟು ವಿಷ್ಣು ಸಹಸ್ರನಾಮದ ಬಗ್ಗೆ ಒಂದು ರೋಚಕವಾದಂತಹ ಮಾಹಿತಿಗಳನ್ನ ತಿಳ್ಕೊಳ್ಳುವಂಥದ್ದು ನಮ್ಮೆಲ್ಲರ ಧರ್ಮ ಕೂಡ. ಯಾಕೆಂದ್ರೆ ವಿಷ್ಣು ಸಹಸ್ರನಾಮವನ್ನು ನಾವೆಲ್ಲರೂ ಕೂಡ ಅಧ್ಯಯನ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರೂ ಕೂಡ ಒಂದು ಪ್ರಾಕ್ಟಿಕಲ್ ಕ್ವಶನ್ ಕಾಡುತ್ತೆ. ಏನು ಅಂತ ಅಂದ್ರೆ, ಈ ವಿಷ್ಣು ಸಹಸ್ರನಾಮವನ್ನ ಭೀಷ್ಮರು ಹೇಳ್ತಾ ಇರ್ಬೇಕಂದ್ರೆ ಅದನ್ನ ಯಾರು ಬರ್ಕೊಂಡ್ರು, ಯಾರು ನೋಟ್ ಮಾಡ್ಕೊಂಡ್ರು ಆ ಟೈಮಲ್ಲಿ? ಎಲ್ಲರೂ ಕೂಡ ಆ ಶರಾಯಿ ಮೇಲೆ ಮಲಗಿರುವಂತಹ ಭೀಷ್ಮಾಚಾರ್ಯರು ಎಲ್ಲರೂ ಕೂಡ ದಿಟ್ಟಿಸ್ ನೋಡ್ತಾ ಇರ್ತಾರೆ. ಭೀಷ್ಮರು ಸಹಸ್ರನಾಮವನ್ನ ಹೇಳ್ತಾರೆ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ಪ್ರಭು, ಈ ರೀತಿ ಹೇಳ್ತಾ ಸಹಸ್ರನಾಮವನ್ನು ಹೇಳ್ಕೊಂಡು ಹೋಗ್ತಾರೆ. ಈಗ ವಿಶ್ವಂ ಆದ್ಮೇಲೆ ವಿಷ್ಣು ಮತ್ತೆ ವಷಟ್ಕಾರ ಇದೇ ಆರ್ಡರ್ ಅಲ್ಲೇ ಬರುತ್ತೆ ಅಂತ ಹಿಂಗ್ ಗೊತ್ತಾಗತ್ತೆ ಅಂತ ಇದೊಂದು ಚರ್ಚೆ ನಡೆಯುತ್ತೆ. ಸ್ವಾಮಿ ಚಿನ್ಮಯಾನಂದರು ಒಂದು ಸಂವಾದದಲ್ಲಿ, ಒಂದು ಇಂಟರ್ವ್ಯೂನಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತಾರೆ. ಆಡಿಯನ್ಸ್ ಅವರು ಹೀಗೆ ಕೂತಿರ್ತಾರೆ, ಟೇಪ್ ರೆಕಾರ್ಡರ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡ್ಕೊಂತಾ ಇರ್ತಾರೆ. ಆ ಟೇಪ್ ರೆಕಾರ್ಡರ್ ನೋಡ್ಬಿಟ್ಟು ಚಿನ್ಮಯಾನಂದರು ಕೇಳ್ತಾರಂತೆ ಆಡಿಯನ್ಸ್ಗೆ, ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಮೊದಲನೇ ಟೇಪ್ ರೆಕಾರ್ಡರ್ ಯಾವಾಗ ಸೃಷ್ಟಿ ಆಯ್ತು, ಯಾವಾಗ ಮೊದಲನೇ ಟೇಪ್ ರೆಕಾರ್ಡರ್ ಯಾರು ಕಂಡುಹಿಡಿದಿದ್ದು ಅಂತ. ಆಗ ಎಲ್ಲರೂ ಕೂಡ ಮೌನವಾಗಿರ್ತಾರೆ. ಆ ಒಂದು ಯಾರು ಕೂಡ ಗೂಗಲ್ ಅದನ್ನ ಏನ್ ಮಾಡಿ ನೋಡಕ್ ಹೋಗಲ್ಲ. ಇದು ಆಧುನಿಕವಾಗಿ ಒಂದು ಕಥೆಯನ್ನೇ ನಾನು ಹೇಳ್ತಾ ಇರೋದು. ಯಾರು ಕೂಡ ಉತ್ತರ ಕೊಡಲ್ಲ, ಮೌನವಾಗಿರ್ತಾರೆ.
ಆಗ ಸ್ವಾಮೀಜಿಗಳು ಮತ್ತೆ ಕೇಳ್ತಾರೆ, ಆ ವಿಷ್ಣು ಸಹಸ್ರನಾಮವನ್ನ ಮೊದಲಿಗೆ ಹೇಳಿದವ್ರು ಯಾರು ಅಂತ. ಆಗ ಎಲ್ಲರೂ ಥಟ್ಟನೆ ಉತ್ತರ ಹೇಳ್ತಾರೆ, ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳಿದಂತದ್ದು ವಿಷ್ಣು ಸಹಸ್ರನಾಮ. ಹೌದು, ಕರೆಕ್ಟ್, ನಿಜ, ಹೌದು. ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಹೇಳ್ತಿರ್ಬೇಕಂದ್ರೆ ಕ್ರಮಬದ್ಧವಾಗಿ ಈ ನಾಮ ಆದ್ಮೇಲೆ ಈ ನಾಮನೇ ಬರುತ್ತೆ ಅಂತ ಅಲ್ಲಿ ಯಾರಾದ್ರೂ ನೋಟ್ಸ್ ಮಾಡ್ಕೊಂಡ್ರ, ಅದು ಬರ್ಕೊಂಡ್ರ ಅಂತ ಮತ್ತೆ ಸ್ವಾಮೀಜಿಯವರು ಕೇಳ್ತಾರೆ. ಅದಕ್ಕೆಲ್ಲರೂ ಕೂಡ ಮೌನವಾಗಿರ್ತಾರೆ. ಮತ್ತೆ ಅದಕ್ಕೆ ಯಾರು ಕೂಡ ಉಲ್ಲೇಖ, ನಮಗೆ ಗೊತ್ತಿರೋದು ಮಹಾಭಾರತದಲ್ಲಿ ಬರುವಂತಹ ಅನುಶಾಸನಿಕ ಪರ್ವದಲ್ಲಿ ಬರುವಂತದ್ದು ವಿಷ್ಣು ಸಹಸ್ರನಾಮ ಅಂತ, ಅದು ವ್ಯಾಸರು ಬರೆದಿರೋದು ಅಂತ. ವ್ಯಾಸರು ಆ ಸಮಯದಲ್ಲಿ ಅದನ್ನ ಕೂತ್ಕೊಂಡು ಅಲ್ಲೇ ಬರೆಯೋದು ಶುರು ಮಾಡಿದ್ರ, ಈ ಕ್ರಮದಿಂದ ಇದೇ ಕ್ರಮವಾಗಿ ಹೋಗ್ಬೇಕು ಸಹಸ್ರನಾಮ ಅಂತ ಅವ್ರಿಗೆ ಅಷ್ಟೊಂದು ಸ್ಮರಣ ಶಕ್ತಿ ಇತ್ತ ಅವ್ರಿಗೆ ಅನ್ನೋದು ಪ್ರಶ್ನೆ ಆಗಿ ಮತ್ತೆ ಮೂಡುತ್ತೆ. ಆಗ ಮತ್ತೆ ಅವರೇ ಸ್ವಾಮೀಜಿಗಳ ಉತ್ತರವನ್ನು ಕೊಡ್ತಾರಂತೆ. ಅವೆಲ್ಲ ಅಂದ್ರೆ ಆ ಸನ್ನಿವೇಶ, ಆ ವಿಷ್ಣು ಸಹಸ್ರನಾಮ ಹೇಳಾದ್ಮೇಲೆ ಯುಧಿಷ್ಠಿರನಿಗೆ ಒಂದು ಸಮಸ್ಯೆ ಕಾಡುತ್ತೆ ಅಥವಾ ಒಂದು ವಿಚಾರ ಬರುತ್ತಂತೆ. ಇಂಥ ಅತ್ಯಮೂಲ್ಯವಾದಂತಹ ಸಹಸ್ರನಾಮವನ್ನ ನಾವ್ಯಾರು ಕೂಡ ಬರ್ಕೊಂಡಿಲ್ವಲ್ಲ, ಯಾರು ಕೂಡ ಅದನ್ನ ನೋಟ್ ಮಾಡ್ಕೊಂಡಿಲ್ವಲ್ಲ ಅಂತ. ಆಗ ಮತ್ತೆ ಕೃಷ್ಣ ನನಗೆ ಕೇಳ್ತಾರೆ, ಇದನ್ನ ಮತ್ತೆ ನಾವು ದಾಖಲಿಸಬೇಕು ಅಥವಾ ಇದನ್ನ ಮತ್ತೆ ನಾವು ಸಹಸ್ರನಾಮವಾಗಿ ಒಂದು ಲಿಪಿಯಲ್ಲಿ ತಾಳೆಗರಿಯಲ್ಲಿ ಎಲ್ಲೋ ಮೆನ್ಷನ್ ಮಾಡಿ ಇಟ್ಕೊಬೇಕು ಅಂತ ಏನ್ ಮಾಡ್ಬೇಕಪ್ಪ ಅಂತ. ಕೃಷ್ಣ ಹೇಳ್ತಾನೆ, ನಾನು ನಿಮ್ ತರನೇ ನಿಮ್ ಜೊತೆನೆ ಇದ್ದಲ್ಲಪ್ಪ, ನನ್ನ ನಾಮವನ್ನ ಮತ್ತೆ ನಾನೇ ಹೆಂಗಪ್ಪ ಪುನರಾವನೆ ಲೋಕನ ಮಾಡ್ಲಿ, ಅದು ನಾನೇ ಹೇಗೆ ಹೇಳಿ, ನನಗೂ ಗೊತ್ತಿಲ್ಲ. ನೀನ್ ಏನಾದ್ರು ಅದಕ್ಕೆ ಒಂದು ಪರಿಹಾರ ಇದೆ. ಏನ್ ಆ ಪರಿಹಾರ ಅಂತಂದ್ರೆ, ನಕುಲ ಇರ್ತಾನಲ್ಲ, ನಕುಲನಿಗೆ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ. ಏನೋ ಶಕ್ತಿ ಇರುತ್ತೆ ಅಂದ್ರೆ, ಅವನು ಒಂದು ಶುದ್ಧ ಸ್ಫಟಿಕಮಣಿ ಅವನಲ್ಲಿ ಇರುತ್ತೆ. ಅವರೊಂದು ವರದಿಂದ ಆ ಸ್ಫಟಿಕಮಣಿ ಅವನಿಗೆ ಸಿಕ್ಕಿರುತ್ತೆ. ಆ ಸ್ಫಟಿಕಮಣಿ ವಿಶೇಷತೆ ಏನು ಅಂತ ಅಂದ್ರೆ, ಈಗಿನ ಏನ್ ಟೇಪ್ ರೆಕಾರ್ಡರ್ ಮೊಬೈಲ್ ಅಲ್ಲಿ ಹೇಗೆ ರೆಕಾರ್ಡ್ ಮಾಡ್ಕೊಂತೀವೋ ಅಂತಹ ಒಂದು ಶಕ್ತಿ ಆ ಒಂದು ಸ್ಫಟಿಕಮಣಿಗಿತ್ತು. ಶಿವನನ್ನ ಕೂರ್ತು ನಕುಲ ಧ್ಯಾನಸ್ಥನಾಗಿ ಕೂತ್ಕೊಂಡ್ರೆ ಹಿಂದೆ ಏನು ಹಾಗೆ ಹೋಗಿತ್ತು, ಯಾರು ಏನು ಹೇಳಿದ್ರು, ಯಾವ ಮಾತನ್ನ ಆಡಿದ್ರು, ಎಲ್ಲವನ್ನೂ ಕೂಡ ಮತ್ತೆ ಅದು ಪುನರ್ಧ್ವನಿಸ್ತಾ ಇತ್ತು. ಹೇಗೆ ನಾವು ರೆಕಾರ್ಡರ್ನ ಪ್ಲೇ ಮಾಡಿದ್ರೆ ಮತ್ತೆ ಧ್ವನಿ ಮೂಡ್ತಾ ಇತ್ತಲ್ಲ, ಹಾಗೆ ನಕುಲನಿಗೆ ಅದೊಂದು ಶಕ್ತಿ ಇತ್ತು ಆ ಸ್ಫಟಿಕಮಣಿಯಿಂದ. ಆ ಸ್ಫಟಿಕಮಣಿಯಿಂದ ಬಂದಂತಹ ಒಂದು ಕ್ರಮಬದ್ಧವಾದಂತಹ ಸಹಸ್ರನಾಮವನ್ನ ಮತ್ತೆ ವ್ಯಾಸರು ದಾಖಲಿಸ್ಕೊಂತಾರೆ. ಅಂದ್ರೆ ತಮ್ಮ ತಾಳೆಗರಿಯಲ್ಲಿ ಅಥವಾ ಯಾವ್ದನ್ನ ಒಂದು ದಾಖಲಿಸ್ಕೊಂತಾರೆ. ಹಾಗೆ ಮಹಾಭಾರತವನ್ನ ಬರಿಬೇಕಂದಾಗ ಆ ಅನುಶಾಸನಿಕ ಪರ್ವದಲ್ಲಿ ಇದು ಕ್ರಮಬದ್ಧವಾಗಿ ವಿಶ್ವಂ ವಿಷ್ಣು ಷಟ್ಕಾರೋ ಅನ್ನುವಂತಹ ಒಂದು ಕ್ರಮಬದ್ಧವಾಗಿ ಸಹಸ್ರನಾಮವನ್ನು ಕೂಡ ಭೀಷ್ಮರು ಹೇಗೆ ಹೇಳಿದ್ರೋ ಹಾಗೆ ಆ ಸ್ಫಟಿಕಮಣಿಯಿಂದ ಅದು ಮತ್ತೆ ರೀಪ್ಲೇ ಆಗುತ್ತೆ. ರೀಪ್ಲೇ ಆದಾಗ ಅದನ್ನ ವ್ಯಾಸರು ಮತ್ತೆ ಬರ್ಕೊಂತಾರೆ. ಈ ತರದ ಕಥೆಗಳು ಅಥವಾ ಈ ತರದ ಒಂದು ವಿಚಾರಗಳು ನಮ್ಗೆ ಸಾಮಾನ್ಯವಾಗಿ ಹುಡುಕಿದ್ರು ಕೂಡ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಪ್ರತಿ ಕ್ಲಾಸಲ್ಲೂ ಈ ತರ ಒಂದೊಂದು ವಿಚಾರಗಳನ್ನ ನಾವು ತಿಳ್ಕೊಂತ ಹೋಗೋಣ. ನಾವು ಸಹಸ್ರನಾಮ ಅಲ್ಲದಲ್ಲೇ ಕೂಡ ಅದರ ಒಂದು ಇಂಪಾರ್ಟೆನ್ಸ್ ನ ಕೂಡ ನಾವು ತಿಳ್ಕೊಂತ ಹೋದಾಗ ನಮ್ಗೆ ಅದ್ರ ಮೇಲೆ ಭಕ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಸಬ್ಜೆಕ್ಟ್ ಮೇಲೆ ನಾವು ಜಾಸ್ತಿ ಅಧ್ಯಯನ ಮಾಡಿದಷ್ಟು ಕೂಡ ಆ ಸಬ್ಜೆಕ್ಟ್ ಮೇಲೆ ನಮ್ಗೆ ಇನ್ನೊಂದು ಕನೆಕ್ಷನ್ ಬೆಳೀತಾ ಹೋಗುತ್ತೆ. ಸೊ ಹಾಗೆ ನಾವು ದೇವರಿಗೆ ಕನೆಕ್ಟ್ ಆಗ್ಬೇಕಂದ್ರೆ ಈ ರೀತಿಯ ಒಂದು ಏನಂತಾರೆ ಆ ಕನೆಕ್ಷನ್ ಬೆಳೆಸ್ಕೊಬೇಕು. ಅಂದ್ರೆ ಅದ್ರ ಬಗ್ಗೆ ಒಲವನ್ನ ಮೂಡಿಸ್ಕೊಬೇಕು. ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ನಿಮ್ಗೆ ಹೇಳೋದು, ನನಗೆ ಮತ್ತೆ ನಿಮಗೆ ಒಂದು ಕನೆಕ್ಟ್ ಆಗ್ಬೇಕಂದ್ರೆ ಅದು ಈಗಿನ ಒಂದು ಆನ್ಲೈನ್ ಕ್ಲಾಸಸ್ ಅಲ್ಲಿ ಕನೆಕ್ಟ್ ಆಗ್ಬೇಕಂದ್ರೆ ಅದು ವಿಡಿಯೋ ಮುಖಾಂತರ ಕನೆಕ್ಟ್ ಆದ್ರೆ ನನಗೆ ಇನ್ನೂ ಕೂಡ ತುಂಬಾ ಸ್ಫೂರ್ತಿ ಬರುತ್ತೆ. ಯಾರ್ಯಾರು ವಿಡಿಯೋಗಳನ್ನ ಆನ್ ಮಾಡ್ಕೊಂತೀರೋ ನಾನು ಅವ್ರ ಮುಖವನ್ನ ನೋಡಿ ಹೇಳ್ತಾ ಇದ್ರೆ, ಹಬ್ಬ ನಾನು ಯಾರೋ ಒಬ್ರು ನನ್ನ ಎದುರುಗಡೆ ಇದ್ದಾರೆ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಅನ್ನುವಂತ ಒಂದು ಇದು ನನಗೆ ಬರುತ್ತೆ. ನಿಜ ಭಗಿನಿ, ಎಷ್ಟು ಚಂದ ಕಾಣ್ತಿದಾರೆ ಭಗಿನಿ. ಆಶೀರ್ವಾದ ನನಗೆ ಇರಬೇಕು ಇದೇ ತರ ಸತ್ಸಂಗದ ಕೆಲಸಗಳನ್ನ ಮಾಡೋದಕ್ಕೆ. ಹಾಗೆ ಒಂದ್ಸತಿ ಪಾರಾಯಣವನ್ನು ಮಾಡೋಣ, ಫಾಸ್ಟ್ ಅಂಡ್ ಫಾಸ್ಟ್ ಫಿಂಗರ್ ಅಂತಾರ. ಒಂದ್ಸತಿ ಪಾರಾಯಣ ಮಾಡಿ ನಂತರ ಮುಂದಿನ ನಾಮಗಳ ಬಗ್ಗೆ ಛಂದೋಬದ್ಧವಾಗಿರುವಂತಹ ಎಲ್ಲಾ ಶ್ಲೋಕಗಳನ್ನು ನಾವು ಆದಷ್ಟು ಗಟ್ಟಿಯಾಗಿ ಹೇಳುವಂತಹ ಒಂದು ರೂಢಿಯನ್ನ ಬೆಳೆಸ್ಕೊಬೇಕು. ಈಗ ಯಾರೋ ಒಬ್ರು ನನ್ನ ಗಮನಿಸ್ತಾ ಇದ್ದಾರೆ, ಅವರು ಎಷ್ಟು ಅಂದ್ರೆ ಅವರ ವಯೋಮಿತಿನೂ ಕೂಡ ಇರುತ್ತೆ, ನಾನು ಖಂಡಿತ ಅದನ್ನ ಒಪ್ಕೊಂತೀನಿ. ಅಂದ್ರೆ ಅವ್ರು ಹೇಳೋದು ಪಕ್ಕದವ್ರಿಗೂ ಕೂಡ ಕೇಳಿಸಲ್, ಉಪೇಂದ್ರ ವಾಮನ ಪ್ರಾಂಶು ರಮೋಗ ಸುಚಿರು ಈ ಒಂದು ವಾಲ್ಯೂಮ್ ಅಲ್ಲಿ ಹೇಳ್ತಾ ಇದ್ರು. ನಾವು ದೇವರ ನಾಮವನ್ನ ಹೇಳ್ಬೇಕಾದ್ರೆ ಯಾವಾಗ್ಲೂ ಅಂದ್ರೆ ವೇದವನ್ನ ಹೇಳ್ಬೇಕಾದ್ರೆ ಯಾವಾಗ್ಲೂ ಕೂಡ ವೇದ ಪಾಠದಲ್ಲಿ ಅವ್ರು ಮೊದ್ಲೇ ಹೇಳೋದೇ ಇದು, ಅಲ್ಪ ಪ್ರಾಣ ಮಹಾಪ್ರಾಣಗಳಿಗೆ ಒತ್ತನ್ನ ಕೊಡಬೇಕು. ಮತ್ತೆ ಆ ಒಂದು ಟೋನ್ ಇರುತ್ತಲ್ಲ, ಆ ಟೋನ್ಗೆ ಅದಕ್ಕೇನಂತಾರೆ ಉದಾತ್ತ ಅನುದಾತ್ತ ಇವೆಲ್ಲವೂ ಕೂಡ ಬರುತ್ತೆ ವೇದದಲ್ಲಿ. ಯಾವ್ದನ್ನ ಏರಿಸ್ಬೇಕು ಯಾವ್ದನ್ನ ಇಳಿಸ್ಬೇಕು ಅನ್ನೋದು ಅವನ್ನೆಲ್ಲವೂ ಕೂಡ
ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಾವು ಉಚ್ಚ ಸ್ವರದಲ್ಲಿ ಹೇಳ್ಬೇಕು, ಅದು ಅಂದ್ರೆ ಜೋರಾಗಿ ಹೇಳ್ಬೇಕು ಅನ್ನೋದು, ಆಗ ಮಾತ್ರ ಅದು ಶುದ್ಧವಾಗಿ ನಮ್ಮ ಬಾಯಿಂದ ಹೊರಗಡೆ ಬರುತ್ತೆ ಅಂತ. ಅಕ್ಕಪಕ್ಕದವ್ರು ಏನೇ ಅನ್ಕೊಳ್ಳಿ ಪರವಾಗಿಲ್ಲ, ನಿಮ್ಗೆ ಒಂದು ರೂಮಲ್ಲಿ ಬೇಕಾದ್ರೆ ಕೂತ್ಕೊಂಡು ಬಂದು ನೀವು ಹೇಳ್ತೀರಾ ಅಂದ್ರೂ ಪರವಾಗಿಲ್ಲ. ಶ್ಲೋಕಗಳನ್ನ ಎಸ್ಪೆಷಲಿ ಹೇಳ್ಬೇಕಂತ ಅಂದ್ರೆ, ಕಲಿಬೇಕಂದ್ರೂ ಕೂಡ ಅಷ್ಟೇ, ನೀವು ಹೊಸದಾಗಿ ಕಲಿಬೇಕು ಅಂತ ಪ್ರಯತ್ನ ಮಾಡ್ತಿದ್ರ, ಆದಷ್ಟು ಜೋರಾಗಿ ಹೇಳ್ಕೊಳ್ಳಿ. ಉಪೇಂದ್ರೋ ವಾಮನ ಪ್ರಾಂಶುರ್, ಈ ಒಂದು ವಾಯ್ಸ್ ಅಲ್ಲಿ ಇರ್ಬೇಕು, ಅಂದ್ರೆ ಪಕ್ಕದ ಕೋಣೆಗೂ ಕೇಳ್ಬೇಕು ನೀವ್ ಹೇಳ್ತಾರಲ್ಲ, ಆ ಲೆವೆಲ್ಗೆ ನಿಮ್ಮ ಇದಿರ್ಬೇಕು. ನಿಮ್ಮ ಎನರ್ಜಿ ಪೂರ್ತಿ ಪಾರಾಯಣಕ್ಕೆ ಕೊಡ್ತಾ ಇದ್ದೀನಿ ಅನ್ನುವಂತಹ ಒಂದು ಲೆವೆಲ್ ಅಲ್ಲಿ ನೀವು ಪಾರಾಯಣ ಮಾಡಿದಾಗ ಅದು ಖಂಡಿತ ಶುದ್ಧವಾಗಿ ನಿಮ್ಮ ದೇಹದಿಂದ ಆಚೆ ಬರುತ್ತೆ, ಆ ಎನರ್ಜಿ ಆಚೆ ಬರುತ್ತೆ. ಅದರ ಪಾರಾಯಣ ಮಾಡಿದಂತಹ ಫಲನೂ ಕೂಡ ನಿಮಗೆ ಸಿಗುತ್ತೆ. ಇದು ನಾನು ಹೇಳ್ತಾ ಇರೋದಲ್ಲ, ಅಥವಾ ನನ್ನ ಅಬ್ಸರ್ವೇಷನ್ ಅಲ್ಲ, ಶಾಸ್ತ್ರದಲ್ಲಿ ವೇದವನ್ನ ಯಾರು ಕಲಿಬೇಕು ಅಂತೆಲ್ಲ ಇಷ್ಟಪಡ್ತಲ್ಲ, ಮೊದ್ಲೇ ಏನು ನಿಯಾನ್ಸಸ್ ಅಂತ ಏನ್ ಹೇಳ್ತಾರಲ್ಲ, ಅಥವಾ ಇದು ಇದೇ ಗೈಡ್ ಲೈನ್ಸ್ ಅಂತ ಏನ್ ಹೇಳ್ತಾರೋ ಅದು ಇದೇ ಆಗಿರುತ್ತೆ. ಆಗ್ಲಿ, ವಿಷ್ಣು ಸಹಸ್ರನಾಮ ಇದಕ್ ಬರೋಣ. ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿ, ಎಲ್ಲಿಂದ ಹೇಳ್ಬೇಕು ಮಹೋದಯ? ಅದೇ ಅವ್ರು ಹೇಳ್ತಿದ್ರು, ನೀವು ಮಾತಾಡ್ತೀನಿ. ನಾವು ಕಳೆದ ಕ್ಲಾಸ್ ನಲ್ಲಿ ಮಹಾವೀರ್ಯ ಅನ್ನುವಂತ ನಾಮವನ್ನು ಅರ್ಥೈಸಿಕೊಂಡು ಮಹಾಶಕ್ತಿ ಅನ್ನುವಂತ ನಾಮವನ್ನು ಕೂಡ ಅಲ್ಲಿಂದ ಕ್ಲಾಸ್ ಆಗಿತ್ತು. ಇವತ್ತು ನಾವು ಮಹಾದ್ಯುತಿ ಅನ್ನುವಂತ ವಿಷ್ಣುವಿನ ನಾಮವನ್ನ ಅರ್ಥೈಸ್ಕೊಳ್ಬೇಕು. ಸೊ ಏನು ಮಹಾದ್ಯುತಿ ಅನ್ನೋದು ವಿಷ್ಣುವಿನ ಒಂದು ನಾಮ. ಯಾಕೆ ಮಹಾದ್ಯುತಿ ಅಂತ ಕರೀತಾರೆ ಅಂತ ಅಂದ್ರೆ, ಅವನು ಮಹಾ ತೇಜಸ್ಸು ಅಥವಾ ತೇಜಸ್ಸನ್ನ ಹೊಂದಿರ್ಕೊಂತ ಪುರುಷ ಅವನಾಗಿದ್ದಾನೆ. ನಾವು ಸದಾ ನೋಡಿ, ನೀವು ಯಾವತ್ತನ ವಿಷ್ಣುವಿನ ಒಂದು ವಿಗ್ರಹ ನೋಡ್ತೀರಾ, ವಿಷ್ಣುವಿನ ಒಂದು ಅಲಂಕಾರವನ್ನ ನೋಡ್ತೀರಾ, ವಿಷ್ಣುವಿನ ಒಂದು ಮೂರ್ತಿಯನ್ನ ನೋಡ್ತೀರಾ ಅಂದ್ರೆ, ಆ ಮುಖದಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ಕಳೆದ ವರ್ಷ ಬಾಲರಾಮನನ್ನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ, ನಮ್ಮ ಆದಿತ್ಯ ಅವರು ಅದನ್ನ ಮಾಡಿದ್ದಾರೆ. ಅವರ ಮುಖದ ಒಂದು ತೇಜಸ್ಸನ್ನ ನೋಡಿ, ಮುಖದ ಒಂದು ಹೊಳಪನ್ನ ನೋಡಿ, ನೋಡಿದ್ರೆ ಆ ವಿಷ್ಣುವಿನ ಮೂರ್ತಿಯನ್ನ ಇನ್ನೂ ನೋಡ್ತಿರ್ಬೇಕು, ಏನೋ ಆ ಮನಸ್ಸನ್ನ ನಾವು ಆ ಚಿತ್ರವನ್ನ ನಮ್ಮಲ್ಲಿ ತಗೊಂಡು ಇಟ್ಕೊಬೇಕು ಅನ್ನುವಂತಹ ಒಂದು ಉತ್ಸಾಹ ಮನಸ್ಸಿನಲ್ಲಿ ಮೂಡುತ್ತೆ. ಆ ಶಕ್ತಿ ಇರೋದಂಥದ್ದು ಪರಮಾತ್ಮನಲ್ಲಿ ಅಂತ. ಅದಕ್ಕೆ ಮಹಾದ್ಯುತಿ ಅಂತ ಪರಮಾತ್ಮನ ಒಂದು ನಾಮ. ಅಂದ್ರೆ ಅತೀವ ತೇಜಸ್ಸನ್ನ ಅವನು ಹೊಂದಿದ್ದಾನೆ. ಶಂಕರ ಭಗವತ್ಪಾದರು ಹೇಳ್ತಾರೆ, ಮಹತಿ ದ್ಯುತಿ ಬಾಹ್ಯಾಭ್ಯಂತರ ಚ ಯಸ್ಯ ಅಸ್ತಿ ಇತಿ ಮಹಾದ್ಯುತಿ ಅಂತ. ಅಂದ್ರೆ ಅವರ ಆಂತರಿಕವಾಗಿ ಮತ್ತೆ ಬಾಹ್ಯವಾಗಿ ಮಹಾನ್ ತೇಜಸ್ಸನ್ನ ಕೂಡಿರುವಂತಹ ಒಂದು ವ್ಯಕ್ತಿತ್ವವನ್ನ ಹೊಂದಿರೋನು ಪರಮಾತ್ಮ ಅಂತ. ಉಪನಿಷತ್ತಲ್ಲೂ ಕೂಡ ಒಂದು ಮಾತು ಬರುತ್ತೆ, ಸ್ವಯಂ ಜ್ಯೋತಿ ಅಂತ ಒಂದು, ಅಂದ್ರೆ ಅವನೇ ಸ್ವಯಂ ಜ್ಯೋತಿ. ಅಂದ್ರೆ ಏನು? ಯಾರು ಪ್ರಭೆಯನ್ನ ಅಥವಾ ಬೆಳಕನ್ನ ಹೊರಗಡೆ ಕೊಡ್ತಾನೋ ಅದಕ್ಕೆ ಜ್ಯೋತಿ ಅಂತಾರೆ. ಅಲ್ಲಿ ವಿಷ್ಣು ಸ್ವಯಂ ಜ್ಯೋತಿ ಅಂತ ಅಂದ್ರೆ ಅವನು ತನ್ನದೇ ಆದಂತಹ ತೇಜಸ್ಸಿನ ಒಂದು ಮೂಲವನ್ನ ಪಡ್ಕೊಂಡಿದ್ದಾನೆ ಅಂತ. ಜ್ಯೋತಿಷಾಮ್ ಅಪಿ ಜ್ಯೋತಿ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ, ಪರಮಾತ್ಮ ವಿಭೂತಿ ಯೋಗದಲ್ಲಿ ಹೇಳಿರುವಂತದ್ದು. ಅಂದ್ರೆ ಎಲ್ಲಾ ದೀಪಗಳ ಶಕ್ತಿಯನ್ನು ನಾನೇ ಆಗಿದ್ದೀನಿ, ಎಲ್ಲಾ ದೀಪಗಳ ಬೆಳಕು ಕೂಡ ನಾನೇ ಆಗಿದ್ದೀನಿ. ತಸ್ಯಾ ಭಾಸಂ ಸರ್ವಮಿದಂ ವಿಭಾತಿ ಅಂತ ಉಪನಿಷತ್ತಲ್ಲಿ ಇನ್ನೊಂದು ಮಾತು ಬರುತ್ತೆ. ಅಂದ್ರೆ ಎಲ್ಲಾ ತೇಜಸ್ಸು, ಎಲ್ಲಾ ಹೊಳೆಯುವಂತಹ ಒಂದು ಆಕೃತಿಗಳು ಅಥವಾ ಕೃತಿಗಳೆಲ್ಲವೂ ಕೂಡ ನಾನೇ ಆಗಿದ್ದೀನಿ ಅನ್ನುವಂತಹ ಒಂದು ಅರ್ಥವನ್ನ ಕೊಡೋದು ಮಹಾದ್ಯುತಿ ಅಂತ. ದ್ಯುತಿ ಅಂತಂದ್ರೆ ದ ಒನ್ ಹೂ ಇಸ್ ಎಂಡೌಡ್ ವಿತ್ ಲ್ಯೂಮಿನಾಸಿಟಿ ವಿತ್ ಇನ್ ಅಂಡ್ ವಿತೌಟ್ ಅಂತ. ಅಂದ್ರೆ ಆ ತೇಜಸ್, ಆ ಪ್ರಭೆ ಅಂತ ನಾವೇನ್ ಹೇಳ್ತೀವಲ್ಲ, ಆ ಪ್ರಭೆಯನ್ನ ಪರಮಾತ್ಮ ಹೊಂದಿದ್ದಾನೆ, ಅವನಲ್ಲೇ ಅದು ಅಡಕವಾಗಿದೆ. ಸ್ವಯಂ ಜ್ಯೋತಿ ಅವನೇ ಆಗಿದ್ದಾನೆ, ಜ್ಯೋತಿಷಾಮಪಿ ಜ್ಯೋತಿನೂ ಕೂಡ ಅವನೇ ಆಗಿದ್ದಾನೆ ಅನ್ನುವಂಥ ಅರ್ಥ ಕೊಡುವಂಥದ್ದು ಮಹಾದ್ಯುತಿ ಅಂತ. ವಿಷ್ಣುವಿನ ನಾಮ ಮಹಾದ್ಯುತಿ, ಅದರ ಅರ್ಥ ಮಹಾ ತೇಜಸ್ಸನ್ನ ಹೊರಹೊಮ್ಮಿಸುವಂತಹ ಶಕ್ತಿ ಅವನಲ್ಲಿದೆ ಅನ್ನೋದಕ್ಕೆ ಮಹಾದ್ಯುತಿ ಅಂತ ಕರೆಯುವುದು. ಯಥಾರೂಪ ಒಂದು ಕಥೆಯ ಮುಖಾಂತರ ಈ ನಾಮವನ್ನು ನಾವು ಅರ್ಥೈಸ್ಕೊಂತೀವಿ. ಇನ್ನೂ ಚೆನ್ನಾಗಿ ಈ ನಾಮವನ್ನು ನಾವು ಅರ್ಥೈಸ್ಕೊಬಹುದು ಅಂತ ಅಂದ್ರೆ, ಒಂದು ಕಥೆಯನ್ನ, ರಾಮಾಯಣದ ಒಂದು ಕಥೆಯನ್ನ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿಮ್ಮೆಲ್ಲರೂ ಕೂಡ ಸಾಮಾನ್ಯವಾದ ರಾಮಾಯಣ ಗೊತ್ತಿದೆ, ವಾಲ್ಮೀಕಿಯವರು ಬರ್ತಿರುವಂತಹ ರಾಮಾಯಣ. ಅದರಲ್ಲಿ ಬರುವಂತಹ ಇನ್ನಿಷ್ಟು ಸಂದರ್ಭಗಳು, ಸನ್ನಿವೇಶಗಳು ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ ಯಾವಾಗ ನಾವು ಶಾಸ್ತ್ರವನ್ನ, ಇಡೀ ಖಂಡಗಳನ್ನ, ರಾಮಾಯಣದ ಎಲ್ಲಾ ಖಂಡಗಳನ್ನ, ಕಿಷ್ಕಿಂಧಾಕಾಂಡದಲ್ಲಿ ಬರುವಂತಹ ಒಂದು ಪ್ರಸಂಗವನ್ನ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಸನ್ನಿವೇಶ ಏನಾಗಿರುತ್ತಂದ್ರೆ, ವಾಲಿ ಮತ್ತೆ ಸುಗ್ರೀವನಿಗೆ ಜಗಳ ಆಗಿರುತ್ತೆ. ಯಾಕೆ ಅಂತ ನಿಮ್ಗೆಲ್ಲರೂ ಕೂಡ ಗೊತ್ತು. ಹಿಂದಿನ ನಾಮದಲ್ಲೂ ಕೂಡ ವಾಲಿಯ ಬಗ್ಗೆ ನಾನು ನಿಮ್ಗೆಲ್ಲರೂ ಕೂಡ ಹೇಳಿದ್ದೀನಿ, ಸುಗ್ರೀವನ ಬಗ್ಗೆನೂ ಕೂಡ ಹೇಳಿದ್ದೀನಿ. ಸೊ ಯಾವಾಗ ವಾಲಿ ಬಂದು ಸುಗ್ರೀವನನ್ನ ಸಾಯಿಸ್ತಾನೆ, ಅಥವಾ ಸುಗ್ರೀವನ ಒಂದು
ವಿನಾಶ ಮಾಡ್ತಾನೆ ಅನ್ನುವಂಥ ಭಯ ಸುಗ್ರೀವ ಮತ್ತೆ ಇತರರ ವಾನರರ ಒಂದು ಗುಂಪೇನಿತ್ತು ಎಲ್ಲರಿಗೂ ಕೂಡ ಇತ್ತು. ಅದರಲ್ಲಿ ಹನುಮಂತನು ಕೂಡ ಆ ಒಂದು ತಂಡದಲ್ಲಿ ಇದ್ದ. ಪ್ರತಿ 24 ಗಂಟೆಗಳು ಕೂಡ ಚಾಚೂ ತಪ್ಪದಲ್ಲೇ ಸುಗ್ರೀವನ ಒಂದು ರಕ್ಷಣೆಯನ್ನು ಮಾಡುವಂತಹ ಒಂದು ಭಾರವನ್ನ ಎಲ್ಲಾ ವಾನರ ಸೈನ್ಯರು ತಗೊಂಡಿದ್ರು. ಪ್ರತಿ ಕ್ಷಣವನ್ನು ಸುಗ್ರೀವನಿಗೋಸ್ಕರ ಕಾವಲು ಕಾಯುವಂತದ್ದು. ಹೀಗೆ ಕಾವಲು ಕಾಯುವಂತಹ ಒಂದು ಸಮಯದಲ್ಲಿ ಇಬ್ಬರು ಒಳ್ಳೆ ಯುವಕರು ತುಂಬಾ ದೂರದಲ್ಲಿ ಕಾಣಿಸ್ತಾರೆ ಅವ್ರಿಗೆ. ಬೆಟ್ಟದ ಮೇಲೆ ನಿಂತ್ಕೊಂಡು ಹೇಗೆ ನಾವು ಈಗಿನ ಒಂದು ಬಯೋಸ್ಕೋಪ್ ಅಂತ ಟೆಲಿಸ್ಕೋಪ್ ಅಂತ ಏನ್ ಹೇಳ್ತಲ್ಲ ಹಾಗೆ ಇಟ್ಕೊಂಡು ಏನ್ ನೋಡ್ತಿರ್ತಾರಲ್ಲ, ಆಗಿನ ಕಾಲದಲ್ಲೂ ಕೂಡ ದೂರದಲ್ಲಿ ಬಂದಂತಹ ಇಬ್ಬರು ಯುವಕರನ್ನ ಈ ಸುಗ್ರೀವ ತಂಡ ನೋಡ್ತಾರೆ. ಒಂದು ಅನುಮಾನ ಬರುತ್ತೆ, ಇಬ್ರು ಕೂಡ ವಾಲಿ ಕಳಿಸಿರುವಂತಹ ಯಾರೋ ಬ್ರಾಹ್ಮಣ ಶ್ರೇಷ್ಠರು ಅಥವಾ ಒಳ್ಳೆ ಘಟಾನುಘಟಿ ಆಗಿರುವಂತಹ ಇಬ್ರು ಬರ್ತಿದ್ದಾರೆ ನಮ್ಮನ್ನ ಸಾಯಿಸೋದಕ್ಕೆ. ಯಾರವ್ರು ಅಂತ ತಿಳ್ಕೊಬೇಕು, ಯಾಕೆಂದ್ರೆ ಮೊದಲೇ ಸರಿ ನಾವು ಅವ್ರನ್ನ ಭೇಟಿ ಮಾಡ್ತಾ ಇರೋದು. ಯಾರವ್ರು ತಿಳ್ಕೊಂಬ ಅಂತ ಸುಗ್ರೀವ ಹನುಮಂತನನ್ನ ಕಳಿಸ್ತಾನೆ. ಆ ಒಂದು ಸಮಯದಲ್ಲಿ ಹನುಮಂತ ಅವ್ರನ್ನ ನೋಡ್ಬೇಕು ಅಂದ್ಬಿಟ್ಟು ಒಂದು ಬ್ರಾಹ್ಮಣನ ಒಂದು ವೇಷ ಹಾಕೊಂಡು, ಅಂದ್ರೆ ವಾನರನೇ ಆಗಿದ್ರು ಕೂಡ ಒಂದು ಬ್ರಾಹ್ಮಣನ ಒಂದು ರೂಪವನ್ನ ಧರಿಸ್ಕೊಂಡು ಅವರಿಬ್ಬರನ್ನ ಸಂಧಿಸ್ತಾನೆ. ಮೊದಲನೇ ಬಾರಿಗೆ ರಾಮ ಮತ್ತೆ ಲಕ್ಷ್ಮಣನ ಆಂಜನೇಯ ಭೇಟಿ ಆಗುವಂತಹ ಒಂದು ಪ್ರಸಂಗ ಇದು. ಹನುಮಂತ, ನೀವು ಎಲ್ಲರೂ ಕೂಡ ಒಂದು ಚಿತ್ರಣ ನಿಮ್ಮ ಮನಸ್ಸಲ್ಲಿ ಬರ್ಬೋದು, ಯಾವ ರೀತಿಯ ಆತರ ಚಿತ್ರಣ ಬಂದಾಗ ಈ ಕಥೆಯನ್ನ ಇನ್ನೂ ಜಾಸ್ತಿ ಸ್ವಾಧ್ಯಾಯ ಮಾಡೋದಕ್ಕೆ ಅಥವಾ ಒಂದು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಮೊದಲೇ ಬಾರಿ ರಾಮ ಲಕ್ಷ್ಮಣರನ್ನ ಆಂಜನೇಯ ಭೇಟಿ ಮಾಡ್ತಾನೆ. ಆ ನೋಡುತ್ತಿದ್ದ ಹಾಗೇನೆ ಆ ಒಂದು ಬಲಿಷ್ಠವಾದಂತಹ ರೂಪನ, ಧನುರ್ಧಾರಿನ, ಆ ದೀರ್ಘವಾದಂತಹ ಬಾಹುಗಳನ್ನ ಹೊಂದಿದ್ದವನನ್ನ, ಆ ಒಂದು ಸ್ಫುರದ್ರೂಪಿಯಾಗಿರುವಂತಹ ಮಹಾದ್ಯುತಿ ಅಂತ ಆ ತೇಜಸ್ಸು ಆ ಮುಖವನ್ನ ನೋಡ್ತಿದ್ದ ಹಾಗೆ ಇನ್ನೂ ನೋಡ್ಬೇಕು ರಾಮನ ಮುಖವನ್ನ, ಇನ್ನೂ ನೋಡ್ಬೇಕು ಅವನ ಬಾಹು ಎಷ್ಟು ದಿಟ್ಟವಾಗಿದೆ, ಅವನ ಒಂದು ಮೈಕಟ್ಟು ಎಷ್ಟರ ಮಟ್ಟಿಗೆ ಏನು ಹೊಳಿತಾ ಇದೆ, ಕಾಣ್ತಾ ಇದೆ ಅನ್ನುವಂತಹ ಒಂದು ಆನಂದವನ್ನ ಆ ಕಿಷ್ಕಿಂಧ ಕಾಂಡವನ್ನ ಅಧ್ಯಯನ ಮಾಡ್ಬೇಕಂದ್ರೆ ಅಥವಾ ಓದ್ತಾ ಇರ್ಬೇಕಂದ್ರೆ ನಮ್ಗೆ ಆ ಒಂದು ಸ್ವಾರ ಸಿಗತ್ತೆ. ಅಂದ್ರೆ ಆ ಒಂದು ಇದು ಸಿಗತ್ತೆ ನಮ್ಗೆ, ಹನುಮಂತನ ಒಂದು ಭಾವ ಯಾವ ರೀತಿ ಇತ್ತು ಅಂತ. ತಕ್ಷಣ ಹನುಮಂತನಿಗೆ ಒಂದು ನೆನಪಾಗತ್ತೆ. ಏನ್ ನೆನಪಾಗತ್ತೆ ಅಂತಂದ್ರೆ, ಆತನ ತಾಯಿ ಇದೇ ಮಾತನ್ನ ಒಂದ್ಸತಿ ಹೇಳಿರ್ತಾರೆ. ನೀನು ಯಾವಾಗ ನೀನು ವಯಸ್ಸಿಗೆ ಬಂದಾಗ, ಅಂದ್ರೆ ನೀನು ದಷ್ಟಪುಷ್ಟನಾಗಿ ಬೆಳೆದು ದೊಡ್ಡವನಾದಾಗ ನೀನು ಒಬ್ಬರನ್ನ ನೋಡ್ತೀಯ, ಅವರೇ ನಿನ್ನ ಸ್ವಾಮಿ ಆಗಿರ್ತಾರೆ, ಅವರೇ ನಿನ್ನ ಪ್ರಭು ಆಗಿರ್ತಾರೆ ಅಂತ ಅಂಜನಾದೇವಿ ಆ ಬಾಲ್ಯದಲ್ಲೇನೆ ಹನುಮಂತನಿಗೆ ಹೇಳ್ತಾರಂತ. ಸೊ ಆ ಹುಡುಕಾಟದಲ್ಲಿ ಹನುಮಂತ ಪ್ರತಿದಿನ ಕಾಯ್ತಾ ಇರ್ತಾನಂತೆ ರಾಮನಿಗೆ. ಆ ವ್ಯಕ್ತಿಯನ್ನ ನೋಡ್ತೀನಿ, ರಾಮ ನನ್ನ ತಾಯಿ ಹೇಳಿರುವಂತಹ ರಾಮನನ್ನ ನಾನು ಭೇಟಿ ಆಗ್ತೀನಿ. ಆ ಆ ಆ ಒಂದು ಇದನ್ನು ಕೂಡ ಅಂಜನಾದೇವಿ ಹೇಳಿರ್ತಾನಂತೆ, ರಾಮ ಯಾವ ರೀತಿ ಕಾಣಿಸ್ತಾನೆ ಅಂತ. ಆ ಅಂದ್ರೆ ಹಾವಭಾವ, ಅವನ ಒಂದು ಮೈಕಟ್ಟು, ಅವನ ಒಂದು ಬಣ್ಣ ಇದೇ ರೀತಿ ಇರುತ್ತೆ ಅಂತ ಆಲ್ರೆಡಿ. ಅಂದ್ರೆ ದೀರ್ಘಬಾಹು, ಕಮಲದ ಒಂದು ನೇತ್ರವನ್ನು ಹೊಂದಿರ್ತಾನೆ, ಶ್ಯಾಮಲ ವರ್ಣವನ್ನ ಅವನು ಹೊಂದಿರ್ತಾನೆ. ಈ ರೀತಿ ಒಂದಿಷ್ಟು ಕುರುಹುಗಳನ್ನ ಆಲ್ರೆಡಿ ತಾಯಿ ಕೊಟ್ಟಿರ್ತಾಳೆ ಹನುಮಂತನಿಗೆ. ತಾಯಿ ಏನೇನ್ ಹೇಳಿದ್ವೋ ಎಲ್ಲವನ್ನೂ ಕೂಡ ಚಾಚು ತಪ್ಪದ ಹಾಗೆ ಅದೇ ರೀತಿ ತಟ್ಟಂತ ಇರುತ್ತೆ. ಆ ತಾಯಿ ಹೇಳಿರ್ತಾನಂತೆ, ಅವನು ರಾಮ ಅಂತ. ಅಂದ್ರೆ ಅವನ ನೀನ್ ಸಂಧಿಸಿದಾಗ ಮೊದಲು ನೀನು ರಾಮ ಅಂತ ಕರಿಬೇಕು ಅಂತ. ಅಂದ್ರೆ ಹನುಮಂತನ ತಾಯಿಗೆ ಇನ್ನೆಷ್ಟು ಶಕ್ತಿ ಇರ್ಬೋದು ಅಂತ ನೀವೆಲ್ಲರೂ ಕೂಡ ಊಹೆ ಮಾಡ್ಬೋದು. ಅವನ ರೂಪವನ್ನ ಕಂಡ ತಕ್ಷಣ ಹನುಮಂತನ ಬಾಯಿಂದ ಬಂದಿದ್ದು ಮೊದಲನೇ ಪದ ರಾಮ ಅಂತ, ಶ್ರೀರಾಮಾಯ ಅಂತ. ಸಂಸ್ಕೃತದಲ್ಲಿ ಹೇಳ್ಬೇಕಂದ್ರೆ ಶ್ರೀ ನಮೋ ರಾಮಾಯ ಅನ್ನುವಂತಹ ಒಂದು ನಾಮವನ್ನು ಮಾಡಿ ಶ್ರೀಶಾಷ್ಟಾಂಗ ನಮಸ್ಕಾರವನ್ನ ಅವ್ರಿಗೆ ಹಾಕ್ತಾನಂತೆ. ರಾಮನಿಗೂ ಕೂಡ ಅದೇ ರೀತಿಯ ಒಂದು ಕನೆಕ್ಷನ್ ಬರ್ತಾ ಹೋಗುತ್ತಂದ್ರೆ, ಆ ಮೊದಲನೇ ಭೇಟಿ ಆದಾಗ ಹನುಮಂತ ಇವನು ಸಿಕ್ಕಿರೋದು ನನ್ಗೇನೋ ಒಂದು ಯಾವ್ದೋ ಒಂದು ಕಾರಣದಿಂದಾನೇ ಇವನು ನನ್ನ ಭೇಟಿ ಆಗಿದೆ ಅಥವಾ ಕನೆಕ್ಟ್ ಆಗಿದೆ. ಅವನ ಒಂದು ದೈನ್ಯತೆ ಅಥವಾ ಅವನ ಒಂದು ಮಾತಿನಲ್ಲಿರುವಂತಹ ಒಂದು ಸೌಮ್ಯತೆ ಎಲ್ಲವೂ ಕೂಡ ರಾಮನಿಗೂ ಕೂಡ ಅಷ್ಟೇ ಇಷ್ಟ ಆಗತ್ತಂತೆ. ಆಗ ರಾಮ ಲಕ್ಷ್ಮಣ ಇಬ್ರು ಕೂಡ ಆ ಮೊದಲನೇ ಒಂದು ಭೇಟಿ ಏನಿತ್ತು ಅದು ಒಂಥರ ಅಚ್ಚಳಿಯದಂತಹ ಭೇಟಿ ಅಥವಾ ಕಣ್ಣು ತುಂಬಿಸ್ಕೊಳ್ಳುವಂತಹ ಒಂದು ಭೇಟಿ ಅನ್ನೋದನ್ನ ನೋಡ್ಕೊಂಡು ಮತ್ತೆ ಮುಂದುವರಿತಾ ಆ ಇಡೀ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ ಹನುಮಂತ. ಸುಗ್ರೀವನಿಗೆ ಯಾವ ಅವಸ್ಥೆ ಇದೆ, ವಾಲಿಯಿಂದ ಏನೇನು ಕಷ್ಟ ಅನುಭವಿಸ್ತಾ ಇದ್ದಾನೆ ಸುಗ್ರೀವ, ಮತ್ತೆ ಸೀತೆಯನ್ನ ಹುಡುಕಾಟ ಮಾಡ್ಬೇಕಂದ್ರೆ ಸುಗ್ರೀವನ ಪಾತ್ರ ಎಷ್ಟು ಮಟ್ಟಿಗಿದೆ, ವಾಲಿಯ ಒಂದು ಸಂಹಾರ ಆದ್ಮೇಲೆ ವಾಲಿಯಲ್ಲಿ ಇದ್ದಂತಹ ಎಲ್ಲಾ ಸೈನಿಕರು ಅಥವಾ ಎಲ್ಲಾ ವಾನರರು ಕೂಡ
ಸೀತಾನ್ವೇಷಣೆಗೆ ಸಹಾಯ ಮಾಡ್ತಾರೆ ಅನ್ನೋದೆಲ್ಲವನ್ನು ಕೂಡ ಚರ್ಚೆ ಆಗುತ್ತೆ. ನಂತರ ರಾಮ ಹೇಗೆ ವಾಲಿಯನ್ನ ಸಂಹಾರ ಮಾಡ್ತಾನೆ, ಸುಗ್ರೀವನ ಭೇಟಿಯ ನಂತರ ಹೇಗೆ ಆ ಎಲ್ಲ ಸೀತಾನ್ವೇಷಣೆಗೆ ಹೇಗೆ ಮುಂದುವರಿಯುತ್ತೆ ಅನ್ನೋದೆಲ್ಲೂ ಕೂಡ ನಾವು ಕಥೆಯ ಮುಖಾಂತರ ಕಂಡುಕೊಂಡಿದೀವಿ. ಸೊ ಇಲ್ಲಿ ಈ ನಾಮ ಮಹಾದ್ಯುತಿ, ಈ ನಾಮ ಮತ್ತೆ ಮುಂದಿನ ನಾಮನು ಕೂಡ ಅನಿರ್ದೇಶ ವಪುಹು ಅನ್ನುವಂಥದ್ದು ಮುಂದಿನ ವಿಷ್ಣುವಿನ ನಾಮ. ಈ ಎರಡೂ ನಾಮಕ್ಕೂ ಕೂಡ ಇದೇ ಕಥೆ ಅನ್ವಯ ಆಗುತ್ತೆ. ಅನಿರ್ದೇಶ ವಪುಹು ಅಂತ ಅಂದ್ರೆ ವರ್ಣಾತೀತ ದೇಹವನ್ನ ಹೊಂದಿದ್ದಾನೆ ಅಂತ. ಅದೇ ವರ್ಣಾತೀತ ಅಂದ್ರೆ ವರ್ಣನೆ ಮಾಡೋದಕ್ಕೆ ಆಗಲ್ಲ ಅವನ ದೇಹವನ್ನ. ವಪುಹು ಅಂತ ಅಂದ್ರೆ ಸಂಸ್ಕೃತದಲ್ಲಿ ದೇಹ ಅನ್ನುವಂತ ಅರ್ಥ ಬರುತ್ತೆ. ಅಂದ್ರೆ ಖಚಿತವಾಗಿ ಅಥವಾ ನಿಖರವಾಗಿ ಅವನ ದೇಹ, ಆ ದೇಹದ ಮೈಕಟ್ಟು, ಅವನ ಇದನ್ನ ಮಾತಿನಲ್ಲಿ ವರ್ಣಿಸೋದಕ್ಕಾಗಲ್ಲ, ವ್ಯಾಖ್ಯಾನವನ್ನು ಮಾಡೋದಕ್ಕಾಗೋದಿಲ್ಲ ಅನ್ನೋದಕ್ಕೆ ಅನಿರ್ದೇಶ ವಪುಹು ಅನ್ನೋದು. ವಪುಹು ಅಂತ ಅಂದ್ರೆ ದೇಹ ಅನ್ನುವಂಥ ಶರೀರ ಅನ್ನುವಂಥ ಅರ್ಥ ಬರುತ್ತೆ. ಪದಗಳಿಂದ ಆ ಒಂದು ಸೌಂದರ್ಯವನ್ನ ನಾವು ವರ್ಣಿಸಕ್ಕಾಗಲ್ಲ. ಶಂಕರಾಚಾರ್ಯರು ದೇವಿಯ ಒಂದು ರೂಪವನ್ನು ನೋಡಿ ಸೌಂದರ್ಯ, ಅದೇ ರೀತಿ ವಿಷ್ಣುವಿನ ರೂಪವೂ ಕೂಡ ಆ ಸೌಂದರ್ಯ ಲಹರಿ ತುಂಬಾ ಚಿಕ್ಕದು ಅನ್ಸುತ್ತೆ ದೇವರನ್ನ ವರ್ಣನೆ ಮಾಡೋದಕ್ಕೆ. ಅವ್ರಿಗೆ ಏನ್ ಭಾವ ಬಂತೋ ಅದನ್ನ ಮಾತ್ರ ಲಿಪಿಯ ಮೂಲಕ ಅಥವಾ ಮಾತಿನ ಮೂಲಕ, ಶ್ಲೋಕದ ಮೂಲಕ ಖಚಿತವಾಗಿ ಅವ್ರು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಅನಿರ್ದೇಶ ವಪುಹು ಅಂತ ಅಂದ್ರೂ ಕೂಡ ಅವನ ದೇಹವನ್ನ, ಅವನ ಮೈಕಟ್ಟನ್ನ, ಅವನ ತೇಜಸ್ಸನ್ನ ಯಾರು ಕೂಡ ವರ್ಣಿಸೋದಕ್ಕೆ ಆಗದೇ ಇರುವಂತದ್ದು, ಅಂತಹ ದೇಹ ಹೊಂದಿದ್ದಾನೆ ಅನ್ನೋದೇ ಮುಂದಿನ ನಾಮವು ಕೂಡ ಅನಿರ್ದೇಶ ವಪುಹು ಅಂತ. ಸೊ ಈ ಒಂದು ಕತೆ ಅದನ್ನೇ ಹೇಳುತ್ತೆ. ಆಂಜನೇಯ ರಾಮನನ್ನ ಮೊದಲೇ ಬಾರಿ ಸಂಧಿಸಿದಾಗ ಅವನ ಇಡೀ ಒಂದು ದೇಹದ ಅವಯವ ಏನಿರುತ್ತೆ, ಶ್ಯಾಮಲ ವರ್ಣ ಏನಿರುತ್ತೆ, ದೀರ್ಘ ಬಾಹು ಏನಿರುತ್ತೆ, ಕಮಲದಂತಹ ನೇತ್ರವನ್ನು ನೋಡಿ, ಅವನ ತೇಜಸ್ಸನ್ನ ನೋಡಿ ಮಾರು ಹೋಗ್ತಾನೆ. ಅವನ ಪೂಜನೀಯ ಭಾವದಿಂದ ಸ್ವೀಕಾರವನ್ನು ಮಾಡ್ತಾನೆ. ನಂತರ ರಾಮಾಯಣ ಏನಾಯ್ತು ಅನ್ನೋದು ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಹನುಮಂತ ಇಲ್ದಲೆ ರಾಮಾಯಣ ಇಲ್ಲ ಅಂತ ಭಾವಿಸ್ತೀನಿ. ಹೇಗೆ ರಾಮ ಹೀರೋ ಅಂತ ಮೆರೆದ್ರೆ, ಹನುಮಂತನೂ ಕೂಡ ರಾಮಾಯಣದ ಹೀರೋ ಅಂತಾನೆ ನಾವು ಹೇಳ್ಬೋದು. ಸೊ ಈ ಎರಡು ನಾಮಗಳು, ಮಹಾದ್ಯುತಿ ಅಂತ ಅಂದ್ರೆ ಮಹಾ ತೇಜಸ್ಸನ್ನ ಅಥವಾ ಬೆಳಕಿನ ಪ್ರಭೆಯನ್ನ ಹೊಂದಿರೋನು ಮಹಾದ್ಯುತಿ. ಅನಿರ್ದೇಶ ವಪುಹು ಅಂತ ಅಂದ್ರೆ ಆ ವರ್ಣಾತೀತವಾದಂತಹ ದೇಹವನ್ನ ಪರಮಾತ್ಮ ಹೊಂದಿದ್ದಾನೆ. The one that cannot be described by others by their experience ಅನ್ನುವಂಥದ್ದು ಕೂಡ ಅನಿರ್ದೇಶ ವಪುಹು ಅನ್ನುವಂಥದ್ದು. ಇಟ್ ಹ್ಯಾಸ್ ಟು ಬಿ ನೋನ್ ಬೈ ಒನ್ ಸೆಲ್ಫ್ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಅಂದ್ರೆ ನನ್ನ ಭಾವಕ್ಕೆ, ನನ್ನ ಭಕ್ತಿಗೆ ಮಾತ್ರ ನಾನು ಪರಮಾತ್ಮನ ನೋಡಕ್ ಸಾಧ್ಯ. ನಾನೆಷ್ಟು ಪ್ರೀತಿಸ್ತೀನೋ ಒಬ್ಬ ಮನುಷ್ಯನನ್ನ, ಅಷ್ಟು ನಾನು ಅವನಿಗೆ ಹಚ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅಂತ ಅಂದ್ರೆ ಅವನ ಇನ್ಫಿನಿಟಿ, ಪರಮಾತ್ಮ ಅನ್ನೋ ಇನ್ಫಿನಿಟಿ ನಮಗೆ ಪ್ರಾಪ್ತಿ ಆಗ್ಬೇಕು ದೇವರು ಅಂತ ಅಂದ್ರೆ ನಾವೆಷ್ಟು ಭಕ್ತಿ ಭಾವದಿಂದ ಅವನ್ನ ಸೇರಲು ಪ್ರಯತ್ನ ಮಾಡ್ತೀವೋ ಅಷ್ಟು ಭಕ್ತಿ ಭಾವಕ್ಕೆ ಅವನು ಒಳಿತಾನೆ ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತಿರೋಂತಹ ಒಂದು ಸತ್ಯ. ಮುಂದಿನ ನಾಮಕ್ಕೆ ಹೋಗೋಣ. ಶ್ರೀಮಾನ್ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಇಲ್ಲಿ ಶ್ರೀ ಅಂತ ಅಂದ್ರೆ ಐಶ್ವರ್ಯ ಅನ್ನುವಂಥ ಅರ್ಥ ಬರುತ್ತೆ, ಅಥವಾ ಸೌಂದರ್ಯ ಅನ್ನುವಂಥ ಅರ್ಥ ಬರುತ್ತೆ. ಇಲ್ಲಿ ಶ್ರೀಮಾನ್ ಅಂತ ಅಂದ್ರೆ ಸೌಂದರ್ಯವನ್ನ ಹೊಂದಿರುವವನು ಅನ್ನುವಂಥ ಒಂದು ಅರ್ಥ ಬರುತ್ತೆ. ಆಚಾರ್ಯ ಶಂಕರರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಐಶ್ವರ್ಯ ಲಕ್ಷಣ ಸಮಗ್ರ ಶ್ರೀಯ ಯಸ್ಯ ಸಹ ಶ್ರೀಮಾನ್. ಐಶ್ವರ್ಯ ಮತ್ತೆ ಲಕ್ಷಣ ಸಮಗ್ರವಾಗಿ ಐಶ್ವರ್ಯ ಮತ್ತೆ ಲಕ್ಷಣಗಳನ್ನ ಯಾರು ಹೊಂದಿರ್ತಾರೋ ಅವನಿಗೆ ಶ್ರೀಮಾನ್ ಅಂತ ಕರೀತಾರೆ ಅಂತ. ನಾವು ಸಾಮಾನ್ಯವಾಗಿ ಇವಾಗಲೂ ಕೂಡ ತುಂಬಾ ಮರ್ಯಾದೆ ಕೊಟ್ಟು ಯಾರಾದ್ರೂ ಸಂಬೋಧನೆ ಮಾಡ್ಬೇಕು ಅಂದ್ರೆ ಶ್ರೀಮಾನ್ ಮಹೋದಯ ಆ ರೀತಿ ಕೂಡ ನಾವು ಸಂಬೋಧನೆ ಮಾಡ್ತೀವಿ. ಯಾಕೆಂದ್ರೆ ಅದು ಅವರಲ್ಲಿ ವಿದ್ಯೆ ಅನ್ನುವಂತಹ ಒಂದು ಲಕ್ಷಣ ಇದೆ, ಅಥವಾ ದುಡ್ಡು ಅನ್ನುವಂತಹ ಒಂದು ಐಶ್ವರ್ಯ ಇದೆ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಶ್ರೀಮಾನ್ ಅನ್ನೋದನ್ನ ಹೆಸರಿನ ಮುಂಚೆ ಸೇರಿಸ್ತಾ ಹೋಗ್ತೀವಿ. ಅಂದ್ರೆ ಅವರಿಗೆ ಗೌರವನ ಕೊಡಬೇಕು. ಅಥವಾ ಲಕ್ಷ್ಮಿ, ಶ್ರೀ ಅಂತ ಅಂದ್ರೆ ಸಾಮಾನ್ಯವಾಗಿ ಲಕ್ಷ್ಮಿ ಅನ್ನುವಂತಹ ಅರ್ಥನೂ ಕೂಡ ಬರುತ್ತೆ. ಲಕ್ಷ್ಮಿ ಯಾವುದೇ ಒಂದು ರೂಪದಲ್ಲಿ, ವಿದ್ಯೆದ ರೂಪದಲ್ಲೋ, ದುಡ್ಡಿನ ರೂಪದಲ್ಲೋ, ಬೇರೆ ಯಾವ್ದಾದ್ರು ದೈವಿಕವಾದ ರೂಪದಲ್ಲೋ, ಗುಣದ ರೂಪದಲ್ಲೋ ಆ ಒಂದು ಮನುಷ್ಯನಲ್ಲಿ ಇದ್ದಾನೆ ಅನ್ನೋದಕ್ಕೆ ನಾವು ಶ್ರೀಮಾನ್ ಅನ್ನೋದನ್ನ ಉಪಯೋಗಿಸ್ತೀವಿ. ಹಾಗೆ ವಿಷ್ಣುವಿನ ನಾಮವೂ ಕೂಡ ಅದೇ. ಅವನಿಗೆ ಐಶ್ವರ್ಯ ಇದೆ, ಎಲ್ಲಾ ರೀತಿಯ ಗುಣಗಳು, ಸಾತ್ವಿಕವಾದಂತಹ ಗುಣಗಳು ಸಮಗ್ರವಾಗಿ ಪರಮಾತ್ಮನಲ್ಲಿದೆ ಅನ್ನೋದಕ್ಕೋಸ್ಕರ ನಾವು ಅವನಿಗೆ ಶ್ರೀಮಾನ್ ಅಂತ ಕರೆಯುವಂಥದ್ದು. ಈ ಒಂದು ಪದಕ್ಕೆ ಹಲವಾರು ಅರ್ಥಗಳನ್ನ ಕೊಡ್ತಾ ಇರೋದು. ಸಂಪತ್ತಾಗಿರ್ಬೋದು, ಸೌಂದರ್ಯ ಆಗಿರ್ಬೋದು, ದೈವಿಕವಾದಂತಹ ಗುಣಗಳಾಗಿರ್ಬೋದು. ಲಕ್ಷ್ಮಿ ಅವಳ ಜೊತೆ, ವಿಷ್ಣುವಿನ ಜೊತೆ ಇರೋದ್ರಿಂದನೂ ಕೂಡ ಶ್ರೀಮಾನ್. ಶ್ರೀ ಅಂತ ಅಂದ್ರೆ ಲಕ್ಷ್ಮಿ ಅನ್ನೋದು, ಮಾನ್ ಅಂತ ಅಂದ್ರೆ ಲಕ್ಷ್ಮಿಯ ಪತಿ ಆಗಿರೋನು ಶ್ರೀಮಾನ್ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಬಹುದು.
ಶ್ರೀಯಾಹ ಪತಿಹಿ ಅಂದ್ರೆ ಶ್ರೀ ಅಂತ ಅಂದ್ರೆ ಈ ಲಕ್ಷ್ಮಿಯ ಪತಿ ಯಾರು? ಅದು ಶ್ರೀಮ ಅಥವಾ ವಿಷ್ಣು ಅನ್ನುವಂತ. ಸೊ ಮಹಾಲಕ್ಷ್ಮಿಯನ್ನ ಪ್ರಭು ಆ ಮಹಾಲಕ್ಷ್ಮಿಯ ಪ್ರಭುವನ್ನ ಸೂಚಿಸುವಂತಹ ಒಂದು ನಾಮವು ಕೂಡ ಶ್ರೀಮಾನ್ ಅನ್ನುವಂಥದ್ದು. ಸೊ ಭಗವಂತನ ಸೌಂದರ್ಯವನ್ನ, ಭಗವಂತನ ಗುಣಗಳನ್ನ, ದೈವಿಕವಾದಂತಹ ಗುಣಗಳನ್ನ, ಸೌಂದರ್ಯವನ್ನ, ಸಂಪತ್ತನ್ನ ಎಲ್ಲವನ್ನೂ ಕೂಡ ಒಗ್ಗೂಡಿಸಿ ಹೇಳ್ಬೇಕಂತ ಅಂದ್ರೆ ಅವನಿಗೆ ಶ್ರೀಮಾನ್ ಅಂತ ಕರಿಬಹುದು ಅನ್ನುವಂಥದ್ದು. ವಕ್ಷಸ್ಥಳದಲ್ಲಿ ಶ್ರೀ ಅಂದ್ರೆ ಲಕ್ಷ್ಮಿಯನ್ನ ಹೊಂದಿರೋದಕ್ಕೋಸ್ಕರ ನಾವು ಅವನಿಗೆ ಶ್ರೀ ಅಂತ ಕರಿತೀವಿ. ಈ ನಾಮ 3 ಬಾರಿ ವಿಷ್ಣು ಸಹಸ್ರನಾಮದಲ್ಲಿ ಬಂದು ಹೋಗುತ್ತೆ ಶ್ರೀಮಾನ್ ಅನ್ನುವಂಥದ್ದು. 3 ಬಾರಿನೂ ಕೂಡ ಒಂದೊಂದು ಅರ್ಥವನ್ನ ಆಚಾರ್ಯ ಶಂಕರರು ನಮಗೆ ಕೊಡ್ತಾ ಹೋಗ್ತಾರೆ. ಈ ಒಂದು ನಾಮಕ್ಕೆ ಅಂದ್ರೆ 19ನೇ ಶ್ಲೋಕದಲ್ಲಿ ಬರುವಂತಹ ಶ್ರೀಮಾನ್ಗೆ ನಾವು ಗುಣಗಳಿಗೆ ಜಾಸ್ತಿ ಒತ್ತನ್ನ ಕೊಡಬೇಕು. ಯಾಕಂದ್ರೆ ದೈವಿಕವಾದಂತಹ ಗುಣಗಳು ಅವನಿಗಿದೆ ಅಂತ. ಐಶ್ವರ್ಯ ಗುಣಾನ ಸಮಗ್ರ ಶ್ರೀಯ, ಅವನ ಗುಣಗಳು ಶ್ರೀ ಅನ್ನೋದನ್ನ ಹೋಲಿಕೆ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಮತ್ತೆ ಕಥೆಯ ಮುಖಾಂತರ ಈ ಒಂದು ನಾಮವನ್ನು ನಾವು ಅರ್ಥೈಸ್ಕೊಂತೀವಿ ಅಂತ ಅಂದ್ರೆ, ನಾವು ಸಮರ್ಥ ರಾಮದಾಸರ ಒಂದು ಕಥೆಯನ್ನ ನಾನಿವತ್ತು ತಗೊಂಡು ಬಂದಿದ್ದೀನಿ. ಮಹಾರಾಷ್ಟ್ರದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರ ಸಮರ್ಥ ರಾಮದಾಸರು ಅವರ ಒಂದು ಮಹಾ ಸಂತರವರು. ಅವರು ಬಹಳಷ್ಟು ಭಜನೆಗಳನ್ನ ಅಥವಾ ಕೀರ್ತನೆಗಳನ್ನ ರಚಿಸಿದ್ದಾರೆ. ಸಮರ್ಥ ರಾಮದಾಸರು ಅಂತ, ರಾಮದಾಸ್ ಸ್ವಾಮಿಗಳು ಅಂತಾನೆ ಕೂಡ ಇದ್ದಾರೆ, ಸಂತರವರು. ಅವರು 17ನೇ ಶತಮಾನದಲ್ಲಿ ಮಹಾರಾಷ್ಟ್ರದ ಮಹಾನ್ ದೈವ ಭಕ್ತನಾದಂತಹ ಶಿವಾಜಿ ಮಹಾರಾಜರ ಒಬ್ಬರು ಗುರುಗಳು ಕೂಡ ಅವರೇ ಆಗಿರ್ತಾರೆ. ಶಿವಾಜಿ ಬಗ್ಗೆ ತುಂಬಾ ಕೇಳಿರ್ತೀವಿ, ಶಿವಾಜಿ ಮಹಾರಾಜರ ಬಗ್ಗೆ. ಅವರ ಗುರುಗಳು ಕೂಡ ಇವರೇ ಆಗಿದ್ರು, ಸಮರ್ಥ ರಾಮದಾಸ ಸ್ವಾಮಿಗಳು ಅನ್ನುವಂಥವ್ರು. ಒಂದು ಘಟನೆಯನ್ನ ಈ ಒಂದು ನಾಮಕ್ಕೆ ಅಂದ್ರೆ ಏನ್ ನಡೀತು ಆ ನಾಮವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಶಿವಾಜಿ ಮಹಾರಾಜರ ಒಂದು ರಾಜ್ಯ ನಡೆಸುವಂತಹ ಒಂದು ನಿಟ್ಟಿನಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಅಹಂಕಾರ ಪ್ರಾಪ್ತಿ ಆಗುತ್ತಂತೆ. ಯಾಕೆ ಅಹಂಕಾರ ಪ್ರಾಪ್ತಿ ಆಗತ್ತೆ ಅಂದ್ರೆ, ಅವರು ಇಡೀ ರಾಜ್ಯವನ್ನ ಸಮಗ್ರವಾಗಿ ಅಂದ್ರೆ ಚಾಚು ತಪ್ಪದಲ್ಲೇ ಧರ್ಮಯುತವಾಗಿ ಏನೂ ಕೂಡ ಪ್ರಜೆಗಳಿಗೆ ತೊಂದರೆ ಆಗದೇ ಇರುವಂತಹ ನಿಟ್ಟಿನಲ್ಲಿ ರಾಜ್ಯಭಾರವನ್ನು ಮಾಡ್ಕೊಂಡಿರ್ತಾರೆ. ಬಹಳ ಸುಭಿಕ್ಷವಾಗಿ ರಾಜ್ಯ ನಡೀತಾ ಇರುತ್ತೆ. ಅದು ಸಮರ್ಥ ರಾಮದಾಸರ ಕೃಪೆನೋ ಅಥವಾ ಅವರ ಒಂದು ಕೆಲಸದಿಂದ ರಾಜ್ಯವು ತುಂಬಾ ಸುಖವಾಗಿ ನಡೀತಾ ಇತ್ತೋ ಗೊತ್ತಿಲ್ಲ. ಆದ್ರೆ ಒಂದು ಅಣುವಷ್ಟು ಅಥವಾ ಒಂದ್ ಸ್ವಲ್ಪ ಒಂದು ಅಹಂಕಾರ ಅನ್ನೋದು ಶಿವಾಜಿ ಅವ್ರಿಗೆ ಬರತ್ತಂತೆ. ಅಂದ್ರೆ ನನ್ನ ಒಂದು ಆಡಳಿತದಿಂದ ಇಡೀ ರಾಜ್ಯ ಸುಭಿಕ್ಷೆಯಾಗಿದೆ ಅಂತ. ಗುರುಗಳ ದಿವ್ಯ ಜ್ಞಾನದಿಂದ ಶಿಷ್ಯನಿಗೆ ಈ ರೀತಿ ಒಂದು ಮನಸ್ಸಿನಲ್ಲಿ ಅಹಂಕಾರ ಬಂದಿದೆ ಅನ್ನೋದು ರಾಮದಾಸರಿಗೆ ಗೊತ್ತಾಗತ್ತೆ. ಕೂಡಲೇ ಶಿವಾಜಿ ಅವ್ರನ್ನ ಕರೀತಾರಂತೆ. ಕರೆದು, ನಾನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ, ಇವಾಗ ನನ್ನ ಜೊತೆ ಬಾಪ ಅಂತ ಕರೀತಾರಂತೆ. ಅವಾಗ ಶಿವಾಜಿ ಮಹಾರಾಜರು ಕೂಡ ಆಯ್ತು ನಾನು ಬರ್ತೀನಿ ಅಂತ ಒಪ್ಕೊಂಡು ಒಂದಿಷ್ಟು ರಾಜ್ಯದಿಂದ ಒಂದಿಷ್ಟು ದೂರ ಒಂದು ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಆ ಕಾಡಿನಲ್ಲಿ ಒಂದು ದೊಡ್ಡ ಬಂಡೆ ಇರತ್ತಂತೆ. ಆ ಬಂಡೆಯನ್ನ ತನ್ನ ಸೈನ್ಯದಿಂದ ಯಾರು ರಾಜನ ಜೊತೆ ಬಂದಿರ್ತಲ್ಲ ಸೈನಿಕರು, ಅವ್ರನ್ನ ಕರೆದು ಈ ಬಂಡೆಯನ್ನ ಹೊಡಿಬೇಕು ಅಂತ ಅವ್ರು ಆಜ್ಞೆ ಮಾಡ್ತಾರೆ ಗುರುಗಳು ಹೇಳ್ತಾ ಇದ್ದಾರೆ ಅಂದ್ರೆ ಕೇಳಲೇಬೇಕಲ್ವಾ. ಆಯ್ತು ಅಂದ್ಬಿಟ್ಟು ಅದನ್ನ 2 ತುಂಡುಗಳಾಗಿ ಆ ಬಂಡೆಯನ್ನ ಸೀಳ್ತಾರಂತೆ. ಆ ಸೀಳಿದಾಗ ಆ ಬಂಡೆಯ ಒಳಗಡೆ ಟೊಳ್ಳು ಅಂತ ಅಂದ್ರೆ ಗೊತ್ತಲ್ಲ, ಬಂಡೆ ಒಳಗಡೆ ಒಂದಿಷ್ಟು ಜಾಗ, ಆ ಜಾಗದಲ್ಲಿ ಒಂದು ಖಾಲಿಯಾದಂತಹ ಒಂದು ಜಾಗ ಇತ್ತು. ಅದು ನೀರು ತುಂಬಿಕೊಂಡಿತ್ತು, ಪೊಳ್ಳಾಗಿತ್ತು. ಆ ನೀರಿನ ಒಳಗಡೆ ಒಂದು ಕಪ್ಪೆ ವಾಸವಾಗಿತ್ತಂತೆ. ಆ ಬಂಡೆ ಸೀಳಿದ ತಕ್ಷಣ ಆ ಕಪ್ಪೆ ಆ ಒಂದು ಏನಂತಾರೆ ಖಾಲಿಯಾದಂತಹ ಜಾಗದಿಂದ, ಟೊಳ್ಳಾದ ಜಾಗದಿಂದ ನೆಗೆದು ಆಚೆ ಬಂದು ಪ್ರಾಣ ಹುಳಿತಪ್ಪ ಅನ್ನುವಂತಹ ರೀತಿಯಲ್ಲಿ ಸ್ವತಂತ್ರವಾಗಿ ಜಿಗಿತಂತೆ ಆ ಕಪ್ಪೆ. ಇದನ್ನೆಲ್ಲವೂ ಕೂಡ ಸಮರ್ಥ ರಾಮದಾಸರು ಕೂಡ ನೋಡ್ತಾ ಇದ್ರು, ಮತ್ತೆ ಶಿವಾಜಿ ಮಹಾರಾಜರು ಕೂಡ ನೋಡ್ತಾ ಇದ್ರು. ಆಗ ಗುರುಗಳು ಹೇಳ್ತಾರಂತೆ, ನೀನ್ ಹೇಳ್ತಾ ಇದ್ದಲ್ಲಪ್ಪ, ನೀನ್ ಬೀಗ್ತಾ ಇದ್ದಲ್ಲಪ್ಪ, ಇಡೀ ರಾಜ್ಯವನ್ನ ನಾನು ಸಮಗ್ರವಾಗಿ ರಾಜ್ಯಭಾರವನ್ನು ಮಾಡ್ತಿದ್ದೀನಿ, ನನ್ನ ಒಂದು ಆಡಳಿತದಲ್ಲಿ ಎಲ್ಲರೂ ಕೂಡ ಯೋಗಕ್ಷೇಮವಾಗಿದ್ದಾರೆ, ಅಥವಾ ನನ್ನ ಒಂದು ಆಶ್ರಯದಲ್ಲಿ ಎಲ್ಲರೂ ಕೂಡ ಸುಭಿಕ್ಷೆಯಾಗಿದ್ದಾರೆ ಅಂತ ಹೇಳ್ತಿದ್ದಲ್ಲ. ಈ ಕಾಡಲ್ಲಿರುವಂತಹ ಬಂಡೆ, ಆ ಬಂಡೆ ಒಳಗಡೆ ಇರುವಂತಹ ಟೊಳ್ಳು ಬಂಡೆ, ಆ ಟೊಳ್ಳು ಬಂಡೆಯಲ್ಲಿದ್ದಂತಹ ನೀರು, ಆ ನೀರಲ್ಲಿದ್ದಂತಹ ಕಪ್ಪೆ, ಆ ಕಪ್ಪೆಗೆ ನೀನ್ ನಿಜವಾಗ್ಲೂ ಯೋಗಕ್ಷೇಮವನ್ನು ನೋಡ್ಕೊಂತಾ ಇದ್ದ, ನಿನ್ ಗೊತ್ತಿತ್ತ ಇಲ್ಲಿ ಕಪ್ಪೆ ಇದೆ ಅಂತ ರಾಮದಾಸರು ಕೇಳ್ತಾರಂತೆ. ಆಗ ಒಂದು ಮಟ್ಟಿಗೆ ಏನು ಅಹಂಕಾರ ಇತ್ತು ಶಿವಾಜಿಗೆ, ಅದು ಅದರ ಅರಿವು ಆಗತ್ತಂತೆ. ಅಂದ್ರೆ ಅವರು ನೆಪ ಮಾತ್ರ ಅಂತ, ಅಲ್ಲಿ ಶಿವಾಜಿ ಅಲ್ಲಿ ಬೇರೆ ಯಾವುದೇ ರಾಜ್ಯ ಆಗ್ಲಿ
ಯಾರೇ ಇದ್ರು ಕೂಡ ನಿಜವಾಗ್ಲೂ ಸೃಷ್ಟಿಯನ್ನ ನಡೆಸುವಂತವನು ಪರಮಾತ್ಮ ಅಂತ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಆ ಮನೆಗೆ ಏನು ಆಹಾರವನ್ನ ತಲುಪಿಸುವಂತದ್ದು, ಆ ಬೆಟ್ಟದ ಮೇಲಿರುವಂತಹ ಕಪ್ಪೆಗೆ, ಆ ಬೆಟ್ಟದ ಮೇಲಿರುವಂತಹ ಒಂದು ಗಿಡಕ್ಕೆ ಆಹಾರವನ್ನ ಸರ್ವದಾ ಡಿಸ್ಟ್ರಿಬ್ಯೂಟ್ ಮಾಡುವಂತವನು. ಎಲ್ಲವನ್ನೂ ಕೂಡ ನಾವು ಒಂದ್ಸತಿ ಅನ್ಕೊಂಡು ಎಲ್ಲ ನನ್ನಿಂದನೇ ನಡೀತಾ ಇದೆ, ನಾನು ಇರೋದ್ರಿಂದಾನೇ ಮನೆ ನಡೀತಾ ಇದೆ, ನಾನು ಇರೋದ್ರಿಂದಾನೇ ಎಲ್ಲವೂ ಸುಭಿಕ್ಷೆ ಆಗಿದೆ ಅಂತ ನಾವು ಅನ್ಕೊಂತೀವಿ. ನನ್ನ ಒಂದು ಶ್ರಮದಿಂದ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ನಾನು ದೊಡ್ಡ ಆಸ್ತಿ ಮಾಡ್ಬಿಟ್ಟೆ, ನಾನು ಅಪಾರ್ಟ್ಮೆಂಟ್ ತಗೊಂಡೆ, ನಾನು ಇತ್ಕೊಂಡೆ, ನಾನು ಏನಾದ್ರು ಕೆಲ್ಸಕ್ಕೆ ಸೇರ್ಕೊಂಡ್ರಲ್ಲ ಅಂತಂದ್ರೆ ನನ್ನ ಫ್ಯಾಮಿಲಿ ಬೀದಿಲ್ ಬರ್ತಾ ಇದ್ರು. ಇವೆಲ್ಲವೂ ಕೂಡ ನಾವು ಅಸಂಪ್ಷನ್ ಮಾಡ್ಕೊಳ್ಳೋದಷ್ಟೇ. ಶ್ರೀಮಾನ್ ಅನ್ನುವಂತಹ ಆ ಒಂದು ಚೈತನ್ಯ ಶಕ್ತಿ ಏನಿದೆ, ಅವನು ಎಲ್ಲವನ್ನು ಕೂಡ ಸಲಹುತ್ತಾ ಇರ್ತಾನೆ, ನೋಡ್ಕೊಂತಾ ಇರ್ತಾನೆ. ಅಲ್ಲೆಲ್ಲೋ ಬಂಡೆಯಲ್ಲಿರುವಂತಹ ಇದರಲ್ಲಿರುವಂತಹ ನೀರಲ್ಲಿರುವಂತಹ ಬಂಡೆಗೆ ಆಹಾರವನ್ನ ಕೊಡೋದು ಕೂಡ ಪರಮಾತ್ಮನೇ ಆಗಿರ್ತಾನೆ ಅನ್ನೋ ಸತ್ಯ ನಮ್ಗೆ ಅರಿವಾದ್ರೆ, ನಾವೆಲ್ಲ ಮಾಡ್ತಾ ಇರೋದೆಲ್ಲ ತುಂಬಾ ಕ್ಷುಲ್ಲಕವಾದದ್ದು. ನಾವು ಅನ್ನೋದು ಎಲ್ಲರ ತರನು ನಾವು ಅಷ್ಟೇ ಅವನ ಒಂದು ಆಶ್ರಯದಲ್ಲಿ ನಾವಿದೀವಿ ಅನ್ನುವಂತ ಮನೋಭಾವವನ್ನ ತೆಗೆದುಕೊಂಡ್ರೆ ಶ್ರೀಮಾನ್ ಅನ್ನುವಂತಹ ಒಂದು ನಾಮಕ್ಕೆ ನಿಜವಾಗ್ಲೂ ನಾವು ಸಾರ್ಥಕತೆಯನ್ನ ಕೊಟ್ಟಂಗಾಗತ್ತೆ. ಅವನಿಗೆ ಶರಣಾಗತಿಯಾಗಿ ನಾವು ನಿನ್ನ ಆಶ್ರಯದಲ್ಲಿ ನಾವಿದೀವಪ್ಪ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಭಾವದಿಂದ ಅಲ್ಲಿರುವಂತಹ ಮನೆಯನ್ನ ಸೇರೋದಕ್ಕೆ ಇಲ್ಲಿ ಪ್ರಯತ್ನವನ್ನು ನಾವು ಮಾಡೋದೇ ಆದ್ರೆ ನಾವು ಖಂಡಿತ ಯಾವುದೇ ಅಹಂಕಾರದಿಂದ ನಾವು ಜೀವನವನ್ನು ಮಾಡೋಲ್ಲ ಅನ್ನೋದಕ್ಕೆ ಶ್ರೀಮಾನ್ ಅನ್ನುವಂಥದ್ದು ನನ್ನ ಸಾಕ್ಷಿಯಾಗಿತ್ತು. ಇನ್ನ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಅಮೇಯಾತ್ಮ ಅನ್ನುವಂಥದ್ದು ವಿಷ್ಣುವಿನ ನಾಮ. ಯಾರಿಗಾದ್ರೂ ಬೋರ್ ಆಗ್ತಿದ್ಯಾ? ನಾನೊಬ್ರೇ ಮಾತಾಡ್ತೀನಿ. ಇಲ್ಲ ಕಂಟಿನ್ಯೂ ಮಾಡಿ. ಹೇಳಿ ಮಹೋದಯ, ಕಂಟಿನ್ಯೂ ಮಾಡ್ರಿ ಮಹೋದಯ. ಚೆನ್ನಾಗಿದೆ ಕತೆ. ಚೆನ್ನಾಗಿದೆ ಕತೆ. ತುಂಬಾ ಚೆನ್ನಾಗಿದೆ. ಎಷ್ಟೋ ವಿಷಯಗಳು ಗೊತ್ತೇ ಇರಲ್ಲ, ಇಲ್ಲಿ ಬಂದ್ರೇನೆ ಗೊತ್ತಾಗದು. ಅಮೇಯಾತ್ಮ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ನಾನು ಕತೆಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದಕ್ಕಿಂತ ನಾಮಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಿ. ಯಾಕೆಂದ್ರೆ ಇಡೀ ವಿಷ್ಣು ಸಹಸ್ರನಾಮದ ಅಧ್ಯಯನ ಉದ್ದೇಶನೇ ಅಷ್ಟು. ಒಂದೊಂದು ನಾಮಕ್ಕೆ ಅರ್ಥ ಏನು, ಪರಮಾತ್ಮನ ಯಾವ ಗುಣವನ್ನ ಈ ನಾಮ ವಿವರಿಸ್ತಾ ಇದೆ ಅನ್ನೋದನ್ನ ನಾವು ಅರ್ಥೈಸ್ಕೊಬೇಕಾಗಿರೋದು, ಮೂಲತಃ ಅರ್ಥೈಸ್ಕೊಬೇಕಾಗಿರೋದು. ಕತೆ ಅದಕ್ಕೆ ಪೂರಕವಾಗಿರ್ಬೇಕು ಅಂತ. ಈ ಶ್ರೀಮಾನ್ ಅಂತ ಯಾಕೆ ಹೇಳಿದೆ ಅಂದ್ರೆ ಅದಕ್ಕೆ ರಿಲೇಟೆಡ್ ಅಂತ ಒಂದು ಕತೆ ನಿಮ್ಗೆ ಇನ್ನೂ ಚೆನ್ನಾಗಿ ಆ ನಾಮ ತಲೆಯಲ್ಲಿ ಕೂತ್ಕೊಳ್ಳಿ ಅನ್ನುವಂತ ದೃಷ್ಟಿಯಿಂದ ಕತೆಗಳನ್ನ ಹೇಳುವಂತ. ಅಮೇಯಾತ್ಮ ಅಂತ ಅಂದ್ರೆ ಗ್ರಹಿಸಲಾಗದವನು ಅನ್ನುವಂಥ ಅರ್ಥ ಬರುತ್ತೆ. ಮಾನೆ ಅಂದ್ರೆ ನಾವು ಬಿಡಿಸ್ಕೊಂಡಾಗ ಅಮೇಯಾತ್ಮ ಅನ್ನ ಬಿಡಿಸ್ಕೊಂಡಾಗ ಅಂತಂದ್ರೆ ಸಂಸ್ಕೃತದಲ್ಲಿ ಆಗಲ್ಲ, ಅಂತಂದ್ರೆ ಆಗಲ್ಲ ಅನ್ನುವಂಥ, ಮಾನೆ ಅಂತಂದ್ರೆ ಅಳತೆ ಅನ್ನುವಂಥ ಅರ್ಥ ಬರುತ್ತೆ. ಅಂದ್ರೆ ಅವನನ್ನ ಅಳೆಯಲು ಆಗೋದಿಲ್ಲ ಅಂತ, ಅಂದ್ರೆ ಮಾಪನ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಅವನು ಅಮೇಯಾತ್ಮ. ಮೇಯಾತ್ಮ ಅಂತಂದ್ರೆ ಅಳಿಯಕ್ಕಾಗತ್ತೆ. ಈ 1 kg ಅಕ್ಕಿ ನಮ್ಗೆ ಅಳಿಯಕ್ಕಾಗತ್ತೆ, ಇದು 1 kg ಇದೆ ಅಂತ. ಅದು 1 ಟನ್ನು ಇದು ನಮ್ಗೆ ಅಳಿಯಕ್ಕಾಗತ್ತೆ. ಒಂದು ಇಷ್ಟುದ್ದ ಸೈಟ್ 30-40 ಸೈಟ್ ನಮ್ಗೆ ಅಳಿಯಕ್ಕಾಗತ್ತೆ. ಅದು ಮೇಯಾತ್ಮ ಅಂದ್ರೆ ಒಂದು ಮಾಪಕವನ್ನ ಇಟ್ಟು ಇದಿಷ್ಟೇ ನಿರ್ದಿಷ್ಟವಾಗಿ ಇಷ್ಟೇ ಉದ್ದ ಇದೆ ಅಥವಾ ಇಷ್ಟೇ ತೂಕ ಇದೆ ಅದನ್ನ ಅಳತೆ ಮಾಡೋವಂಥದ್ದು. ಇಲ್ಲಿ ಅಮೇಯಾತ್ಮ ಅಂತಂದ್ರೆ ಅಳತೆ ಮಾಡಕ್ ಆಗದೆ ಇರೋದು, ಮಾನೆ, ಅಳಿಯೋದಕ್ಕಾಗದೆ ಇರೋ, ಊಹಿಸ್ಕೊಳ್ಳಕ್ಕೂ ಕೂಡ ಆಗದೆ ಇರುವಂತಹ ಒಂದು ಶಕ್ತಿಗೆ ಅಮೇಯಾತ್ಮ ಅಂತ ಕರೆಯುವಂಥದ್ದು. ಶಂಕರ ಭಗವತ್ಪಾದರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಸರ್ವ ಪ್ರಾಣಿಭಿಹಿ ಅಮೇಯ ಬುದ್ಧಿ ಆತ್ಮ ಯಸ್ಯ ಸಹ ಅಮೇಯಾತ್ಮ ಅಂತ. ಅಂದ್ರೆ ಅವನ ಬುದ್ಧಿಶಕ್ತಿ ಅಥವಾ ಅವನ ಆತ್ಮವನ್ನ ಇತರ ಜೀವಿಗಳು ಅಳೆಯಲು ಅಥವಾ ಊಹಿಸಲು ಕೂಡ ಸಾಧ್ಯವಿಲ್ಲ. ನಾವು ಪರಮಾತ್ಮನ ವಿಶ್ವರೂಪವನ್ನ ನೋಡ್ಬಿಟ್ಟು ಆ ವಿಶ್ವರೂಪ ಇಷ್ಟೇಪ್ಪ, ಇದಕ್ ಬಿಟ್ರೆ ನೆಕ್ಸ್ಟ್ ಯಾವ ರೂಪನೇ ಇಲ್ಲ ವಿಷ್ಣುದು ಅಂತ ಅನ್ಕೊಂಡ್ರೆ ಅದು ನಾವು ದಡ್ರು ಅಂತ. ಅಂದ್ರೆ ಇಡೀ ವಿಶ್ವರೂಪವನ್ನೇ ನೋಡ್ರಿ. ವಿಶ್ವರೂಪ ಅಂದ್ರೆ ಅದು ಅಗಾಧವಾದದ್ದು. ಭೂಮಿಯಿಂದ ಆಕಾಶದವರೆಗೂ ಕೂಡ ನೋಡಿದ್ರು ಕೂಡ ಅವನ ರೂಪವೇ ಇರುತ್ತೆ. ದಕ್ಷಿಣದಿಂದ ಉತ್ತರಕ್ಕೂ ನೋಡಿದ್ರು ಕೂಡ ಅವನ ರೂಪವೇ ಇರುತ್ತೆ. ಸಹಸ್ರ ತಲೆಗಳು, ಸಹಸ್ರ ಬಾಹುಗಳು, ಸಹಸ್ರ ಶಸ್ತ್ರಗಳು ಎಲ್ಲವನ್ನೂ ನೋಡಿದ್ರೆ ಇಷ್ಟೇ ಅಂತ ನಾವೇನಾದ್ರೂ ಅನ್ಕೊಂಡ್ರೆ ಅದು ನಾವು ದಡ್ರು ಅಂತ. ಅಂದ್ರೆ ಹೋಲಿಕೆಯನ್ನ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತಹ ಒಂದು ಶಕ್ತಿ, ಅಳತೆಯನ್ನ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತಹ ಒಂದು ಶಕ್ತಿ, ಅಂತಹ ಆತ್ಮ ಆತ್ಮ ಅಂತಂದ್ರೆ ಅವನ ಆತ್ಮ, ಅವನ ಸ್ವರೂಪ ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಥವಾ ವರ್ಣನೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಇವೆಲ್ಲವೂ ಕೂಡ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಬೇರೆ ಯಾವುದೇ ಸಹಸ್ರನಾಮ ಆಗಿರ್ಬೋದು, ಯಾವುದೇ ಗ್ರಂಥ ಆಗಿರ್ಬೋದು, ಅವನ ಒಂದು ಸಣ್ಣ ಗುಣವನ್ನ ನಾವು ಎತ್ತಿ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಷ್ಟೇ. ಆದ್ರೆ ನಮ್ಮ ಇಂದ್ರಿಯಗಳಿಗೆ, ನಮ್ಮ ದೇವರು ಕೊಟ್ಟಂತಹ ನಮ್ಮ ಬುದ್ಧಿಗಾಗಿರ್ಬೋದು, ಅವನನ್ನ ಅಳತೆ ಮಾಡೋದಕ್ಕೆ ಆಗೋದಿಲ್ಲ. ದ ಒನ್ ಹೂಸ್ ಮೈಂಡ್ ವರ್ಕಿಂಗ್ಸ್ ಇಸ್
ಆರ್ ನಾಟ್ ನೋನ್ ಬೈ ಎನಿ ಲೀವಿಂಗ್ ಇಸ್ ಕಾಲ್ಡ್ ಅಮೇಯಾತ್ಮ ಅನ್ನುವಂಥದ್ದು. ಅಂದ್ರೆ ನಮ್ಮ ಅಸಂಪ್ಷನ್ ಏನಿರುತ್ತೆ, ಓಕೆ ಪರಮಾತ್ಮ ಅಂದ್ರೆ ಈ ರೀತಿ ಇರ್ತಾನೆ, ಅವನ ಶಕ್ತಿ ಇಷ್ಟು, ಅವನ ಅವತಾರ ಇಷ್ಟು, ಅದನ್ನು ಗ್ರಹಿಸ್ಕೊಳ್ಳೋದಷ್ಟೇ ನಾವು. ಅದಕ್ಕೆ ಮೀರಿದಂತಹ ಒಂದು ಶಕ್ತಿ ಅವನಲ್ಲಿ ಇರುತ್ತೆ ಅನ್ನುವಂಥದ್ದೇ ಅಮೇಯಾತ್ಮ ಅನ್ನುವಂಥದ್ದು. ಮತ್ತೆ ಒಂದು ಕಥೆಯ ಮುಖಾಂತರ ನಾಮವನ್ನ ಅರ್ಥೈಸ್ಕೊಬೇಕು ಅಂತಂದ್ರೆ, ಒಂದು ಸುಂದರವಾದಂತಹ ಒಂದು ಕತೆ. ಮತ್ತೆ ನೀವು ಕಾಲ್ಪನಾ ಲೋಕಕ್ಕೆ ಹೋಗ್ಬೇಕು, ಆಗ ಮಾತ್ರ ಈ ಕಥೆಯನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಗುರು ಶಿಷ್ಯರ ಒಂದು ಗುರುಕುಲ ಇರುತ್ತೆ. ಆ ಗುರು ಶಿಷ್ಯರ ಗುರುಕುಲದಲ್ಲಿ ಗುರು ತುಂಬಾ ಜ್ಞಾನಿಯಾಗಿರ್ತಾನೆ. ಆ ಗುರುಕುಲದಲ್ಲಿ ಬೆಟ್ಟದ ಒಂದು ತಪ್ಪಲಲ್ಲಿ ಒಂದು ಗುರುಕುಲ ಇರುತ್ತೆ. ಒಂದಿಷ್ಟು ಶಿಷ್ಯಂದ್ರಿಗೆ ಪ್ರತಿ ದಿನ ವೇದ ಪಾಠಗಳನ್ನ, ಭಗವದ್ಗೀತೆಯನ್ನ ಎಲ್ಲವನ್ನೂ ಕೂಡ ಹೇಳ್ಕೊಡ್ತಾ ಶಿಷ್ಯ ವೃಂದವನ್ನ ಮಾಡಿರ್ತಾರೆ ಗುರುಗಳು. ಯಥಾ ರೀತಿ ಎಲ್ಲ ನಡೀತಾ ಇರತ್ತೆ. ಈ ಗುರುಗಳಿಗೆ ಎಂತಹ ಒಂದು ಶಕ್ತಿ ಅಂತ ಅಂದ್ರೆ, ಎಂತಹ ದೊಡ್ಡ ಜ್ಞಾನಿಗಳು ಇವರು ಅಂತ ಅಂದ್ರೆ, ಮುಂದೆ ಆಗುವಂತಹ ಒಂದು ಸನ್ನಿವೇಶಗಳು ಅಥವಾ ಆಗುವಂತಹ ಒಂದು ಘಟನೆಗಳು ಅವ್ರಿಗೆ ಭವಿಷ್ಯ ಈಗಲೇ ಗೊತ್ತಾಗ್ತಾ ಇದೆ, ಭವಿಷ್ಯ ಗೊತ್ತಾಗ್ತಾ ಇತ್ತು. ಈಗ ಅಷ್ಟ್ರ ಮಟ್ಟಿಗೆ ಅವರ ಜ್ಞಾನವನ್ನ ಪಡ್ಕೊಂಡಿದ್ರು. ಅದೇ ಅವತ್ತ ರಾತ್ರಿ ಅವರು ಮಲಗಿದ್ದಾಗ ಅವರಿಗೆ ಒಂದು ಅವರ ಜ್ಞಾನದಿಂದ ಒಂದು ತಿಳುವಳಿಕೆ ಅವ್ರಿಗೆ ಬರುತ್ತೆ. ಏನು ಅಂತ ಅಂದ್ರೆ, ಅದೇ ಗುರುಕುಲದಲ್ಲಿ ಇದ್ದಂತಹ ಒಂದು ಶಿಷ್ಯ ಇನ್ನು 8 ದಿನಗಳಲ್ಲಿ ಮರಣವನ್ನು ಅಪ್ತಾನೆ ಅನ್ನುವಂತಹ ಒಂದು ಭವಿಷ್ಯದ ಒಂದು ಕುರುಹು ಆ ಗುರುಗಳಿಗೆ ಗೊತ್ತಾಗುತ್ತಂತೆ. ಈ ಗುರುಗಳಿಗೆ ಆ ಶಿಷ್ಯನ ಕಂಡ್ರೆ ಬಹಳ ಇಷ್ಟ. ಯಾಕೆಂದ್ರೆ ಅವನು ಅಷ್ಟೇ ವಿಧೇಯನಾಗಿದ್ದ, ಬಹಳ ಬಹಳ ಚೆನ್ನಾಗಿ ವಿದ್ಯೆಯನ್ನ ಕಲಿತಾ ಇದ್ದ, ಬಹಳ ಕನೆಕ್ಟೆಡ್ ಆಗಿದ್ದ ಆ ವಿದ್ಯಾರ್ಥಿ. ಇನ್ 8 ದಿನಗಳಲ್ಲಿ ಅವನು ಸಾವಾಗತ್ತೆ ಅಂತ ಕಂಡು ಬಹಳ ದುಃಖವನ್ನ ಪಡ್ತಾನೆ. ಆದ್ರೆ ಇವರು ಸಾಮಾನ್ಯವಾಗಿ ಜ್ಞಾನಿಗಳು ಯಾವ ರೀತಿ ಅಂದ್ರೆ, ಮುಂದೆ ಭವಿಷ್ಯ ಆಗೋದು ಗೊತ್ತಾಗತ್ತೆ ಅನ್ನೋದ್ರೆ ಅವ್ರು ಅದನ್ನ ಹೇಳ್ಬಾರ್ದು. ಹೇಳಿದ್ರೆ ಅವರಲ್ಲಿದ್ದಂತಹ ಶಕ್ತಿ ಅವರಲ್ಲಿ ಇರೋಲ್ಲ. ಅಂದ್ರೆ ಯಾರು ಕೂಡ ಹೇಳ್ಕೊಳ್ಳಲ್ಲ ಮುಂದೆ ಏನಾಗುತ್ತೆ ಅನ್ನೋದು. ಹೇಳ್ಕೊಳಕ್ ಬಂದ್ಬಿಟ್ರೆ ಅವ್ರು ದೊಡ್ಡ ಸ್ವಾಮೀಜಿಗಳಾಗಿರ್ತಾರೆ, ಆಗೋಗ್ತಾರೆ. ಇಲ್ಲಿನ ಸಮಾಜ ಕೂಡ ಅವ್ರನ್ನ ಒಬ್ಬ ಸ್ವಾಮೀಜಿ ಆಗಿರೋದಕ್ಕೆ ಬಿಡೋದಿಲ್ಲ. ಮುಂದೆ ನನಗೇನಾಗತ್ತೆ, ನನ್ಗೆ ಎಷ್ಟು ಜನ ಮಕ್ಕಳಾಗತ್ತೆ, ನನ್ ಮಗಳಿಗೆ ಎಂತ ಗಂಡ ಸಿಗ್ತಾನೆ, ಈ ರೀತಿ ಎಲ್ಲಾ ಪ್ರಶ್ನೆಗಳನ್ನ ಕೇಳ್ಕೊಂಡ್ ಹೇಳೋಕ್ ಶುರು ಮಾಡ್ತಾರೆ. ಅವ್ರು ದೊಡ್ಡ ಸ್ವಾಮೀಜಿ ಮಾಡಿ ಕೂರಿಸ್ಬಿಡ್ತಾರೆ. ಅವರು ಅವರ ಸಾಧನೆಯನ್ನ ಮಾಡೋದ್ ಬಿಟ್ಟು ಲೌಕಿಕವಾಗಿ ಸಾಧನೆ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಯಾರಾದ್ರೂ ಸಾಧನೆಯ ಒಂದು ಹಾದಿಯಲ್ಲಿ ನಡೀತಾ ಇರ್ಬೇಕಾದ್ರೆ ಏಕಾಂಗಿಯಾಗಿ ಸಾಧನೆಯನ್ನ ಮಾಡ್ಬೇಕು. ಯಾರದೇ ಅಂಟು ಯಾರಿಗೂ ಇರ್ಬಾರ್ದು. ಆಗ ಮಾತ್ರ ಒಬ್ಬ ಮನುಷ್ಯ ಪರಮಾತ್ಮನ ಕಡೆಗೆ ಹೋಗೋದಕ್ಕೆ ಸಾಧ್ಯ ಮಾಡಕ್ಕಾಗತ್ತೆ ಅನ್ನುವಂಥದ್ದು. ಸೊ ಮತ್ತೆ ಕತೆಗೆ ಬರೋದಾದ್ರೆ, ಇನ್ 8 ದಿನಗಳಲ್ಲಿ ತನ್ನ ಶಿಷ್ಯ ಸಾಯ್ತಾನೆ ಅನ್ನುವಂತಹ ಒಂದು ಕುರುಹು ಅವ್ರಿಗೆ ಗೊತ್ತಾಗುತ್ತೆ. ಆ ಶಿಷ್ಯನನ್ನ ಕರೀತಾರೆ ಆ ಗುರುಗಳು. ಕರೆದು ಹೇಳ್ತಾರೆ, ನೋಡಪ್ಪ, ನೀನು ನನಗೆ ತುಂಬಾ ಪ್ರಿಯ ಶಿಷ್ಯನಾಗಿದ್ಯಾ, ತುಂಬಾ ದಿನಗಳಿಂದ ನಮ್ಮ ಗುರುಕುಲದಲ್ಲೇ ಇದ್ಯಾ, ಯಾಕೆ ನೀನು ಒಂದ್ಸತಿ ನೀನು ಊರಿಗೆ ಹೋಗ್ಬಿಟ್ಟು ನಿನ್ನ ತಂದೆ ತಾಯಿ, ನಿನ್ನ ಹೊಡ ಹುಟ್ಟಿದವರು ಮತ್ತೆ ನಿನ್ನ ಆಪ್ತರು ಎಲ್ಲರನ್ನೂ ಕೂಡ ಒಂದ್ಸತಿ ಭೇಟಿ ಮಾಡ್ಕೊಂಬ. ತುಂಬಾ ದಿನಗಳಿಂದ ಗುರುಕುಲದಲ್ಲೇ ಇದ್ಯಾ, ಒಂದಿಷ್ಟು ಕಾಲ ಭೇಟಿ ಮಾಡ್ಕೊಂಬ. ಆದ್ರೆ ಒಂದೇ ಒಂದು ಕಂಡೀಷನ್. ಏನ್ ಕಂಡೀಷನ್ ಅಂದ್ರೆ, 7ನೇ ದಿನ ರಾತ್ರಿ ನೀನು ಗುರುಕುಲದಲ್ಲಿ ಮತ್ತೆ ವಾಪಸ್ ಇರ್ಬೇಕು. ಅದಕ್ಕಿಂತ ಜಾಸ್ತಿ ನೀನು ನಿಮ್ಮ ತಂದೆ ತಾಯಿಗಳ ಮನೇಲಿ ಇರೋ ಹಾಗಿಲ್ಲ ಅಂತ ಒಂದು ಕಂಡೀಷನ್ ಹಾಕ್ತಾರೆ. ಈ ಶಿಷ್ಯನು ಕೂಡ ಯಥಾ ರೀತಿ ಗುರುಗಳು ಏನೇ ಹೇಳಿದ್ರು ಕೂಡ ಪಾಲನೆ ಮಾಡುವಂತಹ ಒಂದು ಮನಸ್ಥಿತಿಯನ್ನ ಆ ಶಿಷ್ಯ ಹೊಂದಿರ್ತಾನೆ. ಆಯ್ತು ಗುರುಗಳೇ, ನೀವ್ ಹೇಳ್ದಂಗೆ ಆಗ್ಲಿ, ನನ್ನ ಅಪ್ಪ ಅಮ್ಮನ ಹೋಗಿ ನೋಡ್ಕೊಂಡ್ ಬರ್ತೀನಿ. 7ನೇ ದಿನ ರಾತ್ರಿ ನಾನು ನಿಮ್ಮ ಮುಂದೆ ಉಪಸ್ಥಿತನಾಗಿರ್ತೀನಿ. ಖಂಡಿತ ನಾನು ನಿಮ್ಮ ಆಜ್ಞೆಯನ್ನ ಹಾಗೆ ನಿಭಾಯಿಸ್ತೀನಿ ಅಂದ್ಬಿಟ್ಟು ಅದರ ಬೆಳಿಗ್ಗೆನೆ ಅವನು ತಂದೆ ತಾಯಿಯ ಮನೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈಗಿನ ಕಾಲದ ತರ ಓಲಾನೋ, ಊಬರೋ ಅಥವಾ ಬೈಕೋ, ಫ್ಲೈಟೋ, ಬಸ್ಸೋ ಇರೋಲ್ಲ. ಆಗಿನ ಕಾಲದಲ್ಲಿ ಗುರುಕುಲದಲ್ಲೆಲ್ಲರೂ ಕೂಡ ಒಂದು ಊರಿಂದ ಇನ್ನೊಂದು ಕಡೆ ಹೋಗ್ಬೇಕಾಗಿತ್ತಂದ್ರೆ ಇಲ್ಲ ನಡ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ದೊಡ್ಡ ದೊಡ್ಡ ರಾಜರುಗಳಾಗಿದ್ರೆ ಕುದುರೆಯಲ್ಲಿ ಹೋಗ್ಬೇಕಾಗಿತ್ತು. ಆ ರೀತಿ ಒಂದು ವ್ಯವಸ್ಥೆ ಇದ್ದಿತ್ತು. ಆಮೇಲೆ ಬಂದಿದ್ದು ಎತ್ತಿನ ಗಾಡಿ ಅವೆಲ್ಲ ಕೂಡ ಬಂತು. ಸೊ ಇವರು ಮನೆಗೆ ಹೋಗ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಒಂದು ಹೊಳೆಯನ್ನ ನೋಡ್ತಾನೆ. ಅದು ಇದೇ ತರ ಮಳೆಗಾಲ ಅಂತ ಅನ್ಸುತ್ತೆ. ಒಂದು ಹೊಳೆಯನ್ನ ನೋಡ್ತಾನೆ. ಭಾರಿ ಮಳೆ ಸುರಿತಾ ಇರುತ್ತೆ ಅವತ್ತಿನ ದಿನ. ಆ ಎಷ್ಟರ ಮಟ್ಟಿಗೆ ಮಳೆ ಸುರಿತಾ ಇರುತ್ತೆ ಅಂತ ಅಂದ್ರೆ, ಆ ನದಿ ಹುಕ್ಕಿ ಹರಿದು ಹೊಳೆಯಾಗಿ ಹೋಗ್ಬೇಕು. ಹೊಳೆಯಾಗಿ ಹೋಗಿ ಆ ಒಂದು ದಾರಿಗೆ ಅಡ್ಡಗಾಲಾಗತ್ತೆ. ಅಲ್ಲಿವರೆಗೂ ಕೂಡ ಮಳೆ ಸುರಿತಾ ಇರುತ್ತೆ. ಧಾರಾಕಾರವಾದ ಮಳೆ ಸುರಿತಾ ಇರುತ್ತೆ. ಅಲ್ಲೊಂದು ಇರುವೆಯ ಒಂದು ಗೂಡನ್ನ ನೋಡ್ತಾನೆ ಆ ಶಿಷ್ಯ. ದಾರಿಲಿ ಹೋಗ್ತಾ ಇರ್ತಾನೆ, ಜೋರು ಮಳೆ ಬರ್ತಿರುತ್ತೆ, ಆ ನದಿ ಹುಕ್ಕಿ ಹರಿಯುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಆ ನೀನ್ ಹರ್ಕೊಂಡ್ ಬರುತ್ತೆ ಆ ನದಿ ಅನ್ನುವಂತಹ ಒಂದು ದಾರಿನಲ್ಲಿ ಒಂದು ಇರುವೆ ಗೂಡುಗಳು, ನಾವು ಸಾಮಾನ್ಯವಾಗಿ ಅದಕ್ಕೆ ಗೊದ್ದ ಕರಿತೀವಿ, ಅಥವಾ ಅದೇ ಇರುವೆಗಳು ಒಂದು ಗೂಡನ್ನ ಮಾಡ್ಕೊಂಡಿರ್ತಾರೆ.
ಆ ಗೂಡನ್ನ ನೋಡ್ತಾನೆ. ಅವನಿಗೆ ಅನ್ಸುತ್ತೆ ಅಕಸ್ಮಾತ್ ನದಿ ಇನ್ನು ಜಾಸ್ತಿ ಮಳೆ ಹುಯ್ದು ಅಕಸ್ಮಾತ್ ನದಿ ಪ್ರವಾಹ ಏನಾದ್ರು ಹರ್ಕೊಂಡ್ ಬಂದಾಗ ಈ ಗೂಡು ಏನ್ ಕಟ್ಕೊಂಡಿದ್ಯಲ್ಲ ಇರುವೆ ಗೂಡು ಅದು ನಾಶ ಆಗೋಗುತ್ತೆ. ಇಷ್ಟು ಇರುವೆಗಳು ಕೂಡ ಆ ನೀರಿಗೆ ಆಹುತಿ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಒಂದಿಷ್ಟು ಮಣ್ಣನ್ನ ತಗೊಂತಾನೆ, ಸುತ್ತ ಒಂದು ಕಟ್ಟೆಯನ್ನ ಕಟ್ತಾನೆ, ಕಲ್ಲುಗಳನ್ನ ಜೋಡಿಸ್ತಾನೆ. ಕಲ್ಲುಗಳನ್ನ ಜೋಡಿಸಿ ಅದಕ್ಕೆ ಮಣ್ಣನ್ನ ಮೆತ್ತಿ ಅಕಸ್ಮಾತ್ ಮಳೆ ಬಂದ್ರೂ ಕೂಡ ಧಾರಾಕಾರವಾಗಿ ನದಿ ಏರಿ ಹರ್ಕೊಂಡ್ ಬಂದ್ರು ಕೂಡ ಈ ಇರುವೆ ಗೂಡಿಗೆ ಏನೂ ಆಗ್ಬಾರ್ದು ಅನ್ನೋಷ್ಟು ಮಟ್ಟಿಗೆ ಅದನ್ನ ಸುಭಿಕ್ಷೆಯನ್ನ ಮಾಡಿ ಅವನು ಮುಂದಕ್ಕೆ ಪ್ರಯಾಣವನ್ನ ಬಳಸ್ತಾನೆ. 7 ದಿನಗಳು ತಮ್ಮ ತಂದೆ ತಾಯಿಗಳ ಜೊತೆ ಕಳೀತಾನೆ. ಆರಾಮವಾಗಿ ತುಂಬಾ ಖುಷಿಯಿಂದ ಅವನು ನಡೀತಾನೆ. 7ನೇ ದಿನ ಅವನಿಗೆ ಎಚ್ಚರಿಕೆ ಆಗುತ್ತೆ. ಗುರುಗಳು ಹೇಳಿದ್ರು 7ನೇ ದಿನ ರಾತ್ರಿ ಏನೇ ಆದ್ರೂ ಕೂಡ ನನ್ನ ಮುಂದೆ ಇರಬೇಕು ಅನ್ನೋ ಅಂತ ಒಂದು ಆಜ್ಞೆ ಮಾಡಿದ್ದಾರೆ ಅಂದ್ಬಿಟ್ಟು 7ನೇ ದಿನ ಬೆಳಿಗ್ಗೆನೆ ಪ್ರಾತಃ ಕಾಲ ಎದ್ದು ಎಲ್ಲಾ ಸಂಧ್ಯಾ ವಂದನೆ ಎಲ್ಲವನ್ನೂ ಕೂಡ ಮಾಡಿ ತಕ್ಷಣ ಹೊರಟು ನಿಂತ್ಕೊಂಡು 7ನೇ ದಿನ ರಾತ್ರಿ ಬಂದಿಲ್ಲಿ ಸೇರ್ತಾನೆ. ಗುರುಗಳು ಕೂಡ ಮಲಗಿರ್ತಾರೆ. 8ನೇ ದಿನ ಆಗತ್ತೆ. 8ನೇ ದಿನ ಬೆಳಗಾಗತ್ತೆ. ಗುರುಗಳು ಕಣ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗತ್ತೆ ಇವತ್ತು 8ನೇ ದಿನ ನನ್ನ ಶಿಷ್ಯನನ್ನ ಅವ್ರ ಮನೆಗ್ ಕಳ್ಸಿದ್ದೆ ನಾನು, ತಂದೆ ತಾಯಿ ನೋಡ್ಕೊಂಬ ಅಂತ. ಬಂದ್ನೋ ಇಲ್ವೋ ಗೊತ್ತಿಲ್ಲ. ರಾತ್ರಿ ಹೋಗಿ ನೋಡೋಣ ಅಂತ ಕದ ಅಂದ್ರೆ ಆ ಒಂದು ಗೂಡನ್ನ ತೆಗಿತಾರೆ. ನೋಡಿ ಶಿಷ್ಯ ಇದ್ದಾನೆ, ಶಿಷ್ಯ ಬದುಕಿದ್ದಾನೆ, ಅವನಿಗೆ ಸಾವಾಗಿಲ್ಲ. ಇವ್ರಿಗೆ ಬಹಳ ಆಶ್ಚರ್ಯ ಆಗತ್ತೆ. ಕರೀತಾನೆ ಶಿಷ್ಯನನ್ನ, ಯಾವಾಗ ಬಂದೆ ನೀನು ಅಂತ ಪ್ರಶ್ನೆ ಮಾಡ್ತಾನೆ. ಗುರುಗಳು ನಾನು ನಿನ್ನೆ ರಾತ್ರಿನೇ ಬಂದೆ, ರಾತ್ರಿನೇ ಬಂದು ನಿಮ್ಮ ಗುರುಕುಲದಲ್ಲೇ ಇದ್ದೆ, ನೀವು ಮಲಗಿದ್ರೆ ಅದಕ್ಕೋಸ್ಕರ ಡಿಸ್ಟರ್ಬ್ ಮಾಡ್ಲಿಲ್ಲ. ಕಡೆಗೆ ಇವರ ಒಂದು ಜ್ಞಾನಕ್ಕೆ ಒಂದು ಸವಾಲ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇವ್ರು ಏನ್ ಅನ್ಕೊಂಡಿರ್ತಾರೆ, ಇವ್ರು ಏನ್ ಆಗತ್ತೆ ಅಂತ ಒಂದು ಭವಿಷ್ಯ ಅವ್ರಿಗೇನ್ ಗೊತ್ತಿರುತ್ತೆ, ಅದು ಸುಳ್ಳಾಗೋಯ್ತಲ್ಲ. ಇವತ್ತು 8ನೇ ದಿನ ಬಂದ್ರು ಕೂಡ ಇವನು ಬದುಕೇ ಇದಾನಲ್ಲ, ಎಂತ ಸೂರ್ಯೋದಯ ಆದ್ರೂ ಕೂಡ ಇವನು ಮತ್ತೆ ಜೀವಂತವಾಗೇ ಇದಾನಲ್ಲ, ಹೇಗ್ ಸಾಧ್ಯ ಇದು ಅಂತ ಅಂದ್ಬಿಟ್ಟು ಮತ್ತೆ ಅವರು ಧ್ಯಾನ ಸ್ಥಿತಿಗೆ ಹೋಗ್ತಾರೆ. ಧ್ಯಾನ ಸ್ಥಿತಿನಲ್ಲಿ ಅವ್ರಿಗೆ ಗೊತ್ತಾಗತ್ತೆ ಏನೇನ್ ನಡೀತು 7 ದಿನಗಳು ಅಂತ. ಮತ್ತೆ ಶಿಷ್ಯನ ಬಂದು ಪ್ರಶ್ನೆ ಮಾಡ್ತಾರೆ, ಏನೇನ್ ಮಾಡ್ದೆ ನನ್ಗೆ ಹೇಳ್ತಾ ಹೋಗು ಅಂತ. ಅವನು ಒಂದೊಂದು ಕೂಡ ಗುರುಕುಲ ಬಿಟ್ಟು ಅವ್ರ ಅಪ್ಪನ ತಂದೆ ತಾಯಿ ಮನೆಗೆ ಹೋಗೋ ತನಕ ಏನೇನಾಯ್ತು ಎಲ್ಲವನ್ನು ಕೂಡ ಹೇಳ್ತಾನೆ. ಈ ಸನ್ನಿವೇಶವನ್ನು ಕೂಡ ಹೇಳ್ತಾನೆ. ನದಿ ಪ್ರವಾಹ ಹೆಚ್ಚಾಗಿತ್ತು, ಮಳೆ ಹೆಚ್ಚಾಗಿತ್ತು, ಒಂದು ಗೂಡನ್ನ ನಾನು ನೋಡಿದೆ, ಇರುವೆಗಳ ಗೂಡನ್ನ. ಅದು ಅಷ್ಟು ಇರುವೆಗಳು ಕೂಡ ನಾಶ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಾನು ಕಲ್ಲುಗಳನ್ನ ಜೋಡಿಸಿ ಮಣ್ಣುಗಳನ್ನ ಇಟ್ಟು ಅದನ್ನ ಸಂರಕ್ಷಣೆ ಮಾಡಿದೆ. ನಂತರದಲ್ಲಿ ನಾನು ನನ್ನ ತಂದೆ ತಾಯಿಯನ್ನ ಭೇಟಿ ಮಾಡೋದಕ್ಕೆ ಹೋದೆ ಅಂತ. ಆಗ ಗುರುಗಳಿಗೆ ಒಂದು ಮನವರಿಕೆ ಆಗುತ್ತಂತೆ. ಏನು ಅಂತಂದ್ರೆ, ಈಗಿನ ಜನ್ಮದಲ್ಲೂ ಕೂಡ ನಾವ್ ಯಾವುದೋ ಒಂದು ವಿಧಿಯ ಒಂದು ಚೌಕಟ್ಟಿನಲ್ಲಿ ಬದುಕಿದ್ರೂ ಕೂಡ ನಾವು ಒಂದಿನ ಸಾವನ್ನಪ್ತೀವಿ ಅನ್ನೋದು ಅದು ನಿಖರವಾಗಿ ಗೊತ್ತಿದ್ರು ಕೂಡ ಈ ಜನ್ಮದಲ್ಲಿ ನಾವು ಒಳ್ಳೆ ಕೆಲಸಗಳನ್ನ ಮಾಡಿದಾಗ ಎಷ್ಟೋ ಅಲ್ಲಿ ಎಷ್ಟು ಲಕ್ಷ ಇರುವೆಗಳಿರ್ತೋ ಗೊತ್ತಿಲ್ಲ, ಅಷ್ಟು ಜೀವಿಗಳನ್ನ ಉಳಿಸಿದಂತಹ ಪುಣ್ಯದ ಫಲದಿಂದ ಅವನ ಆಯುಷ್ ಇನ್ನೂ ದೀರ್ಘವಾಯ್ತು ಅನ್ನುವಂಥದ್ದು ಗುರುಗಳಿಗೆ ಗೊತ್ತಾಗ್ತಾ ಹೋಗುತ್ತೆ. ಆಗ ಆ ಗುರುಗಳು ಮತ್ತೆ ಹೇಳ್ತಾರಂತೆ, ಶಿಷ್ಯ ನನ್ನ ಪ್ರಿಯ ಶಿಷ್ಯನಾಗಿದ್ಯಾ ನೀನು, ನಿನಗೆ ಅರಿವಿಲ್ದಲ್ಲಿ ನಾನೇನು ಕೂಡ ಬೋಧನೆ ಮಾಡಿಲ್ಲ, ನೀನ್ ಯಾವ್ದನ್ ಬಿಡ್ಬೇಕು ಅಂತ. ನಿನ್ನ ಮನಸ್ಥಿತಿಗೆ ನೀನೇ ಅರಿವನ್ನ ತಂದ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಗೆ ಒಳ್ಳೇದಾಗ್ತಾ ಇರುತ್ತೆ. ಅದು ಆಯುಷ್ ಆಗಿರ್ಬೋದು, ಅಥವಾ ಒಳ್ಳೆ ವಿಚಾರಗಳಾಗಿರ್ಬೋದು, ಅಥವಾ ಒಳ್ಳೆ ಸಜ್ಜನರ ಭೇಟಿ ಆಗಿರ್ಬೋದು, ಅವಕಾಶಗಳಾಗಿರ್ಬೋದು, ಕೆಲಸ ಆಗಿರ್ಬೋದು, ಎಲ್ಲವನ್ನೂ ಕೂಡ ಆ ಪರಮಾತ್ಮ ಅನ್ನೋನ್ ಮೇಲೆ ವಿಧಿ ಅನ್ನೋದು ಅವನ ಹೆಸರೇ ಆಗಿದೆ. ವಿಧಿ ಅಂತ ಆದ್ರೂ ಕೂಡ ಇಲ್ಲಿ ಯಾರೋ ಒಬ್ರು ಒಳ್ಳೇದ್ ಮಾಡ್ತಿದ್ದಾರೆ, ಇನ್ನೊಬ್ರಿಗೆ ಸಹಾಯ ಮಾಡ್ತಿದ್ದಾರೆ, ಅವರ ಒಂದು ಉಪಸ್ಥಿತಿ ಇನ್ನೂ ಇರಬೇಕು ಅಂತ ಪರಮಾತ್ಮ ಸಂಕಲ್ಪವನ್ನು ಮಾಡ್ಕೊಂಡ್ರೆ ಅಲ್ಲಿ ಏನು ಆಲ್ರೆಡಿ ಮ್ಯಾಪ್ ಆಗಿರುತ್ತಲ್ಲ, ಆ ಮ್ಯಾಪ್ ಅನ್ನ ಚೇಂಜ್ ಮಾಡುವಂತಹ ಒಂದು ಶಕ್ತಿನೂ ಕೂಡ ಪರಮಾತ್ಮನಲ್ಲೇ ಇರುತ್ತೆ ಅನ್ನೋಂಥದ್ದು. ಸೊ ಅದಕ್ಕೆ ಈ ಒಂದು ಕತೆ ಸಾಕ್ಷಿಯಾಗಿರುತ್ತೆ. ನನಗೆ ಇದು ಗೊತ್ತಿಲ್ಲ, ಇದು ಕಾಲ್ಪನಿಕವಾದಂತಹ ಕಥೆನೋ ಅಥವಾ ನಿಜವಾಗ್ಲೂ ನಡೆದಂತಹ ಕಥೆನೋ ಅಂತ. ಯಾವುದೋ ಒಂದು ಅಧ್ಯಾತ್ಮದ ಒಂದು ಬುಕ್ಕಲ್ಲೇ ಈ ಒಂದು ಕಥೆಯನ್ನ ನಾನು ಓದಿರುವಂತದ್ದು. ಮತ್ತೆ ಅದನ್ನ ನಾವು ದೇವರನ್ನ ನಂಬ್ತೀವಿ ಅಂದ್ರೆ ಇದನ್ನು ಕೂಡ ನಂಬೇಕಾಗುತ್ತೆ. ಯಾಕಂದ್ರೆ ಅಮೇಯ ಆತ್ಮ ಅಂತಂದ್ರೆ ನಾವು ಗ್ರಹಿಸಲಾಗೋಕೆ ಸಾಧ್ಯನೇ ಇಲ್ಲ. ಪರಮಾತ್ಮ ಅಂದ್ರೆ ಇಷ್ಟೇ, ಅವನ ಇಷ್ಟ ವಿಧಿ ಪ್ರಕಾರ ಇಷ್ಟಿದೆ ಅಂತಂದ್ರೆ ಇಷ್ಟೇ ಅಂತ ನಾವು ಗ್ರಹಿಸೋಕಾಗಬೇಕಾದ್ರೆ ಈಸ್ ದ ಬಾಸ್ ಅಲ್ವಾ. ಅವ್ನು ಹೆಂಗ್ ಹೇಳ್ತಾನೋ ಹಂಗ್ ನಾವು ನಡ್ಕೊಂಡು ಹೋಗ್ಬೇಕಷ್ಟೇ. ಆದ್ರೆ ಕೊಟ್ಟಿರುವಂತಹ ಸಮಯದಲ್ಲಿ, ಕೊಟ್ಟಿರುವಂತಹ ಒಂದು ಜಾಗದಲ್ಲಿ ನಮ್ಗೆ ಒಂದು ತಂದೆ ತಾಯಿ ಅಂತ ಕೊಟ್ಟಿದ್ದಾನೆ, ಒಂದಿಷ್ಟು ಅಣ್ಣ ತಮ್ಮಂದಿರಿಂದ ಕೊಟ್ಟಿದ್ದಾನೆ, ಒಂದಿಷ್ಟು ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾನೆ, ಒಂದಿಷ್ಟು ಏನೋ ಸೌಕರ್ಯಗಳನ್ನ ಕೊಟ್ಟಿದ್ದಾನೆ, ಗಿಡ ಬೆಟ್ಟ ಮಳೆ ಹೂ ಎಲ್ಲವನ್ನು ಕೊಟ್ಟ ನಮ್ ಸುತ್ತ
ಮ್ಯಾಪ್ ಮಾಡಿ ಇಟ್ಬಿಟ್ಟಿದ್ದಾನೆ. ಆದ್ರೆ ಡಿಸಿಷನ್ ಮೇಕರ್ ಬಂದು ಅವನೇ ಆಗಿರ್ತಾನೆ. ನಮ್ಮನ್ನ ಏನ್ ಮಾಡ್ಬೇಕು, ಅಧೋಗತಿಗೆ ತಗೊಂಡು ಹೋಗ್ಬೇಕು ಅಂದ್ರೂ ಕೂಡ ಅವನೇ ಕಾರಣರಾಗಿರ್ತಾನೆ. ನಮ್ಗೆ ಉನ್ನತ ಮಟ್ಟಿಗೆ ತಗೊಂಡು ಹೋಗ್ಬೇಕು ಅಂದ್ರೂ ಕೂಡ ಅವನೇ ಕಾರಣರಾಗಿರ್ತಾನೆ. ಯಾಕೆಂದ್ರೆ ಅವನು ಅಮೇಯ ಆತ್ಮ, ಗ್ರಹಿಸಲು ಆಗದಂತವನು, ಅಳಿಯಲು ಆಗದಂತವನು. ಒಬ್ಬ ರಾಜನನ್ನ ತಿರುಕನಾಗಿ ಆದ್ರೂ ಮಾಡ್ಬೋದು, ತಿರುಕನನ್ನ ರಾಜನನ್ನಾಗಿ ಕೂಡ ಮಾಡ್ಬೋದು. ಯಾಕೆಂದ್ರೆ ಡಿಸಿಷನ್ ಮೇಕರ್ ಅನ್ನೋದು ಅವರಲ್ಲಿ ಮಾತ್ರ ಇರುತ್ತೆ. ಅವನ್ನ ನಾವು ಅಳಿತೀವಿ ಅನ್ನೋದಾದ್ರೆ ಅದನ್ನ ದೊಡ್ಡತನ ಆಗುತ್ತೆ ಅನ್ನುವಂತಹ ಒಂದು ಕತೆ ಅಮೇಯಾತ್ಮ ಅನ್ನುವಂತ ಒಂದು ನಾಮವನ್ನ ತುಂಬಾ ಪೂರಕವಾಗಿ, ತುಂಬಾ ಹತ್ತಿರದಿಂದ ಈ ನಾಮವನ್ನ ನಾವು ಅರ್ಥ ಮಾಡ್ಕೋಬಹುದು. ಮುಂದಿನ ನಾಮಕ್ಕೆ ಹೋಗೋಣ. ಮಹಾಧೃತಕ್ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. 19ನೇ ಶ್ಲೋಕದಲ್ಲೇ ಬರುವಂತಹ 5ನೇ ನಾಮ ಮಹಾಧೃತಕ್ ಅಂತ. ಅಂದ್ರೆ ಮಹಾಪರ್ವತವನ್ನ ಹೊತ್ತವನು ಅನ್ನುವಂಥ ಅರ್ಥ. ನಾವು ಸುಮ್ಮನೆ ಪುರಾಣವನ್ನ ಒಂದಿಷ್ಟು ಅವಲೋಕವನ್ನು ಮಾಡಿದ್ರೆ ಎಲ್ಲೆಲ್ಲಿ ಮಹಾಪರ್ವತವನ್ನ ಎತ್ತದ ಪರಮಾತ್ಮ ಅದನ್ನು ನೋಡಕ್ ಹೋದ್ರೆ ಬಹಳಷ್ಟು ಉದಾಹರಣೆ ನಮ್ಗೆ ಸಿಗ್ತಾಗುತ್ತೆ. ಮೊದಲೇದಾಗಿ ಕ್ಷೀರಸಾಗರವನ್ನ ನೆನ್ಸ್ಕೊಂಡಾಗ, ಕ್ಷೀರಸಾಗರದ ಮಂಥನವನ್ನ ಮಾಡುವಂತ ಸಮಯದಲ್ಲಿ ಮಂದಾರ ಪರ್ವತವನ್ನ ಹೊತ್ತಿದ್ದು ಉದಾಹರಣೆ ನಮ್ಗೆ ಸಿಗ್ತಾ ಹೋಗುತ್ತೆ. ಈ ಮಂದಾರ ಪರ್ವತದ ಅಲುಗಾಡುವಂತಹ ಒಂದು ಪರಿಸ್ಥಿತಿ ಬಂದಾಗ ಭಗವಾನ್ ತನ್ನ ದೈತ್ಯ ಅಂದ್ರೆ ಆಮೆಯ ಒಂದು ರೂಪವನ್ನಾಗಿ ಕಾಣಿಸ್ಕೊಂಡು ಆ ಮಂದಾರ ಪರ್ವತವನ್ನ ಎತ್ತಿ ಹಿಡ್ದ. ಆ ಒಂದು ಕಾರಣದಿಂದ ಅಸುರರು ಮತ್ತೆ ದೈತ್ಯರು ಇಬ್ರು ಕೂಡ ಸಮುದ್ರದ ಮಂಥನವನ್ನ ಮಾಡೋದಕ್ಕೆ ಸಾಧ್ಯ ಆಯ್ತು ಅನ್ನೋದು ಒಂದು. ಇನ್ನು ಎರಡನೇ ಉದಾಹರಣೆ ನಮ್ಗೆ ಸಿಗ್ತಾ ಹೋಗುದು ಗೋವುಗಳನ್ನ ರಕ್ಷಿಸುವಂತಹ ಗೋಪಾಲ ಗೋವರ್ಧನಗಿರಿಯನ್ನ ಒಂದೇ ಒಂದು ಬೆರಳಿನಲ್ಲಿ ಎತ್ತಂತಹ ಉದಾಹರಣೆ. ಗೋವರ್ಧನಗಿರಿಯನ್ನ ಎತ್ತಿ ಪರ್ವತವನ್ನು ಎತ್ತಂತಹ ಉದಾಹರಣೆ ಕೂಡ ನಮ್ಗೆ ಅವನ ಅವತಾರದಲ್ಲಿ, ಕೃಷ್ಣ ಅವತಾರದಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಮಹಾಧೃತಕ್ ಅಂದ್ರೆ ಮಹಾಪರ್ವತವನ್ನ ಹೊತ್ತವನು. The one who lifted and held the great mountain Mandara. To protect cows. English translation, who lifted and the one who ಮಹೋದಯ churning of the ocean. ಬ್ರೇಕ್ ಆಗ್ತಿದೆ ವಾಯ್ಸ್. ಕೇಳಿಸ್ತಾ ಇಲ್ವಾ? ಸರಿಯಾಗಿ ಕೇಳಿಸ್ತಾ ಇಲ್ಲ ಮಹೋದಯ. ಪಾಸ್ ಆಗ್ತಾ ಇದೆ, ಜಸ್ಟ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಈಗ. ಸೊ ಮತ್ತೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಮಹಾಧೃತಕ್ ಅನ್ನುವಂಥದ್ದು ವಿಷ್ಣುವಿನ ಒಂದು ನಾಮ. ಮಹಾಧೃತಕ್ ಅಂದ್ರೆ ಮಹಾಪರ್ವತವನ್ನ ಹೊತ್ತವನು. ನಾವು ಪುರಾಣಗಳಲ್ಲಿ 2 ಬಾರಿ ಈ ಒಂದು ಪರ್ವತವನ್ನ ಎತ್ತಿರುವಂತಹ ಒಂದು ಸಂದರ್ಭವನ್ನ ಮೊದಲೇದಾಗಿ ಕ್ಷೀರಸಾಗರದ ಮಂಥನವನ್ನ ಮಾಡುವಂತಹ ಒಂದು ಸಮಯದಲ್ಲಿ ಮಂದಾರ ಪರ್ವತವನ್ನ ಹೊತ್ತಂತ ಒಂದು ಉದಾಹರಣೆಯನ್ನ ನಾವು ನೋಡ್ಬೋದು. ದೈತ್ಯ ಆಮೆಯ ಆಗಿ ಮಂದಾರ ಪರ್ವತವನ್ನ ಹೊತ್ತಿರ್ತಾನೆ ಭಗವಂತ, ತನ್ನ ಬೆನ್ನಿನ ಮೇಲೆ ಹೊತ್ತಿರ್ತಾನೆ. ಆಗ ಸುರರು ಮತ್ತೆ ಅಸುರರು ಕೂಡ ಸಮುದ್ರ ಮಂಥನವನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರ ಪರಮಾತ್ಮನ ನಾವು ಮಹಾಧೃತಕ್ ಅಂದ್ರೆ ಪರ್ವತವನ್ನ ಹೊತ್ತವನು ಅನ್ನೋ ಅರ್ಥ ಬರುತ್ತೆ. ಇನ್ನೊಂದು ಉದಾಹರಣೆ ನಮ್ಗೆ ಗೋವುಗಳನ್ನ ರಕ್ಷಿಸುವಂತಹ ಗೋಪಾಲನಾಗಿ ಕಾಣಿಸ್ಕೊಂಡಂತಹ ಶ್ರೀಕೃಷ್ಣ ಗೋಕುಲದಲ್ಲಿ ಗೋವರ್ಧನಗಿರಿ ಪರ್ವತವನ್ನ ಎತ್ತಂತ ಒಂದು ಉದಾಹರಣೆ ನಾವು ನೋಡಿದ್ದೀವಿ. ಸಾಮಾನ್ಯವಾಗಿ ನಮ್ಗೆ ಗೋವರ್ಧನ ಪರ್ವತವನ್ನ ಎತ್ತಿರುವಂತಹ ಕತೆ ಗೊತ್ತಿದೆ. ಆದ್ರೂ ಇವತ್ತು ಈ ಒಂದು ನಾವು ಮಹಾಧೃತಕ್ ಅನ್ನುವಂಥದ್ದು ವಿಷ್ಣುವಿನ ಒಂದು ನಾಮ. ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಹೌದು ಮಹಾದೇವ್. ಅದ್ರ ಅರ್ಥ ಆಯ್ತಾ ಎಲ್ಲರಿಗೂ, ಅಥವಾ ಮತ್ತೆ ಇನ್ನೊಂದ್ಸಲ ಹೇಳ್ಬೇಕಾ? ಅರ್ಥ ಆಗಿದೆಯಾ? ಆಗಿದೆ. ಒಂದ್ ನಿಮಿಷ. ಈ ಮಹಾಧೃತಕ್ ಅಂತಂದ್ರೆ ಮಹಾಪರ್ವತವನ್ನ ಹೊತ್ತವನು ಅನ್ನುವಂಥ ಅರ್ಥ ಬರುತ್ತೆ. ನಾವು ಗೋವರ್ಧನಗಿರಿಯ ಒಂದು ಕತೆ ನಮ್ಗೆಲ್ಲರೂ ಕೂಡ ಗೊತ್ತಿದೆ ಅಲ್ವಾ? ಇಡೀ ಗೋವರ್ಧನಗಿರಿಯನ್ನ ಪರ್ವತವನ್ನ ಒಂದೇ ಕೈಯಲ್ಲಿ ಎತ್ತಿದಂತಹ ಉದಾಹರಣೆಯನ್ನ ನಾವು ಕೃಷ್ಣಾವತಾರದಲ್ಲಿ ನೋಡಿದೀವಿ. ಇವತ್ತು ಈ ಒಂದು ನಾಮವನ್ನ ಹೇಳೋದಕ್ಕೆ ನಾನು ಮತ್ತೆ ಗೋವರ್ಧನಗಿರಿಯ ಕಥೆನೆ ತಗೊಂಡಿದೆ. ನಮ್ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಆ ಕತೆ ಗೊತ್ತಿದೆ. ಆದ್ರೂ ಕೂಡ ಅದ್ರೊಂದ್ ಸ್ವಲ್ಪ ಧರ್ಮ ಸೂಕ್ಷ್ಮ ಇದೆ. ಈಗಿನ ಕಾಲಕ್ಕೂ ಕೂಡ, ಈಗಿನ ಕಲಿಯುಗಕ್ಕೂ ಕೂಡ ನಾವು ಅದನ್ನ ಅಳವಡಿಸ್ಕೊಬೇಕಾದಂತಹ ಒಂದು ಧರ್ಮ ಸೂಕ್ಷ್ಮ ಇದೆ. ಅದಕ್ಕೋಸ್ಕರ ಮತ್ತೆ ನಾನು ಆ ಕಥೆಯನ್ನ ಇನ್ನೊಂದ್ಸತಿ ರೀಟ್ರೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಇಡೀ ಪ್ರಪಂಚದಲ್ಲಿ, ಇಡೀ ಸೃಷ್ಟಿಯಲ್ಲಿ ಬ್ಯಾಲೆನ್ಸಿಂಗ್ ಆಗಿರ್ಬೇಕು ಅಂತ ಅಂದ್ರೆ ಇಡೀ ಜಗತ್ತಿನಲ್ಲಿ ಮಳೆ, ಬೆಳೆ,
ಅಥವಾ ವಾತಾವರಣದ ಒಂದು ಏರುಪೇರು ಎಲ್ಲವೂ ಕೂಡ ಸಮರ್ಥವಾಗಿದ್ರೆ ಮಾತ್ರ ಈ ಸೃಷ್ಟಿ ನಡೀತಾ ಹೋಗುತ್ತೆ. ಅಸ್ಯೂಮ್ ಮಾಡ್ಕೊಳ್ಳಿ, 1 ವರ್ಷ ನಮ್ಗೆ ಮಳೆ ಇಲ್ಲ ಅಂದಾಗ ನಮ್ಗೆ ರೇಟ್ಸ್ ಎಲ್ಲ ಜಾಸ್ತಿ ಆಗತ್ತೆ. ಅಥವಾ 1 ವರ್ಷ ಜಾಸ್ತಿ ಮಳೆ ಬಂದ್ಬಿಟ್ರು ಕೂಡ ಟೊಮೊಟೊ ಆಗ್ಲಿ ಅಥವಾ ಕೊತ್ತಂಬರಿ ಸೊಪ್ಪಾಗ್ಲಿ ಅದು ಕೊಳೆಯೋದ್ರಿಂದ ಮತ್ತೆ ರೇಟ್ ಜಾಸ್ತಿ ಆಗತ್ತೆ. ಅಂದ್ರೆ ಒಂದು ಬ್ಯಾಲೆನ್ಸಿಂಗ್ ಎನ್ವಿರಾನ್ಮೆಂಟ್ ನಮ್ಗೆ ಬೇಕೇ ಬೇಕಾಗತ್ತೆ. ಸೊ ಇಂಥ ಬ್ಯಾಲೆನ್ಸಿಂಗ್ ಎನ್ವಿರಾನ್ಮೆಂಟ್ ನ ಬೇಕು ಅನ್ನೋದಕ್ಕೆ ಯಾರೋ ಒಬ್ಬರನ್ನ ಲೀಡರ್ನ ಪರಮಾತ್ಮ ಮಾಡಿಟ್ಟಿದ್ದಾನೆ. ಆ ಲೀಡರೇ ಬಂದು ಇಂದ್ರ ಅನ್ನೋಂತ. ಸೊ ಇಂದ್ರ ಯಾಕೆ ಈ ಒಂದು ವಾತಾವರಣವನ್ನ, ಈ ಒಂದು ಪ್ರಪಂಚ ಸೃಷ್ಟಿಯನ್ನ ಸಮತೋಲನವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಅಂತಂದ್ರೆ ಅದು ಅವನಿಂದಾನೆ ಅನ್ನೋದು ನಮ್ಗೆ ಗೊತ್ತಿರಬೇಕಾದಂತಹ ಸತ್ಯ. ಋಗ್ವೇದದಲ್ಲಿ ಇಂದ್ರನನ್ನ ಬಹಳಷ್ಟು ಹೆಸರುಗಳಿಂದ ಕರೀತಾರೆ. ಸುರೇಶ ಅಂತ ಕರೀತಾರೆ, ದೇವೇಂದ್ರ ಅಂತ ಕರೀತಾರೆ, ಸುಚಿಪತಿ ಅಂತ ಕರೀತಾರೆ, ಸುರೇಂದ್ರ ಅಂತ ಕರೀತಾರೆ, ದೇವೇಶ, ವಾಸವ, ಸುರಪತಿ, ಹೀಗೆ ಬಹಳಷ್ಟು ನಾಮಗಳು ನಾವು ಇಂದ್ರನಿಗೂ ಕೂಡ ನೋಡ್ಬೋದು. ಯಾಕೆ ಅಂತ ಅಂದ್ರೆ ಅವನ ರೋಲ್ ಏನಿದೆ, ನಾವು ಸಾಮಾನ್ಯವಾಗಿ ಇಂದ್ರನನ್ನ ಯಾವ ರೀತಿ ನೋಡ್ತೀವಿ ಅಂತ ಅಂದ್ರೆ, ಯಾರಾದ್ರೂ ಧ್ಯಾನ ಮಾಡ್ತಿರ್ಬೇಕಂದ್ರೆ ಹೋಗಿ ಆ ಧ್ಯಾನವನ್ನ ಭಂಗ ಮಾಡೋದು, ಎಲ್ಲಿ ಅವನ ಸ್ಥಾನವನ್ನ ನಾವು ಕಿತ್ಕೊಂಡ್ಬಿಡ್ತೀವಿ, ಬೇರೆಯವ್ರು ಕಿತ್ಕೊಂಡ್ಬಿಡ್ತಾರೋ ಅಂದ್ಬಿಟ್ಟು ಮಾಡೋದು, ಅಥವಾ ರಾಸಲೀಲೆಗಳಲ್ಲಿ ಅವನು ಮಗ್ನನಾಗಿರೋ ಅಂತದ್ದು, ಅಥವಾ ಕಷ್ಟ ಬಂದಾಗ ಬ್ರಹ್ಮನ ಹತ್ರನೋ ವಿಷ್ಣು ಹತ್ರನೋ ಹೋಗೋದನ್ನ ಸಾಮಾನ್ಯವಾಗಿ ನಾವು ಚಲನಚಿತ್ರಗಳಲ್ಲಿ ನೋಡಿರ್ತೀವಿ. ಆದ್ರೆ ನಿಜವಾಗ್ಲೂ ಇಂದ್ರನ ಒಂದು ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಅಂದ್ರೆ ಯೂನಿವರ್ಸ್ಗೆ ಸಮತೋಲನವನ್ನ ಕಾಪಾಡಿಕೊಳ್ಳಲು, ಮಳೆ ಬೆಳೆಗಳು ಅಥವಾ ಎಲ್ಲವನ್ನೂ ಕೂಡ ರಕ್ಷಿಸಲು ಜವಾಬ್ದಾರಿ ಆಗಿರುವುದು ಇಂದ್ರ. ಯಾಕಂದ್ರೆ ಇಂದ್ರನ ಕೆಳಗಡೆ ನಾವು ಅಗ್ನಿ, ವಾಯು, ಈ ರೀತಿ ಎಲ್ಲಾ ಇವ್ರನ್ನೆಲ್ಲ ನೋಡ್ಬೋದು. ಅಂದ್ರೆ ಅವರೆಲ್ಲರೂ ಕೂಡ ಅಲ್ಲಿ ನೇಮಿತ ಆಗಿ ಇಟ್ಟಿರೋದ್ರಿಂದ ಇಡೀ ಯೂನಿವರ್ಸ್ ಅಲ್ಲಿ ಒಂದು ಸಮತೋಲನ ಇದೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಿ. ಸೊ ಹಾಗೆ ಅದೇ ಒಂದು ನಂಬಿಕೆಯಲ್ಲಿ ಎಲ್ಲರೂ ಕೂಡ ಆಗಿನ ಕಾಲದಲ್ಲಿ ಕೂಡ, ಅಂದ್ರೆ ದ್ವಾಪರ ಯುಗದಲ್ಲೂ ಕೂಡ ಅದೇ ಒಂದು ನಂಬಿಕೆಯನ್ನ ಇಟ್ಕೊಂಡು ಜನರು ಜೀವನವನ್ನ ಸಾಗಿಸ್ತಾ ಇದ್ರು. ನಿಮ್ಗೆ ಗೊತ್ತಿರೋ ಹಾಗೆ ಕೃಷ್ಣನ ತಂದೆ ನಂದ ಕೂಡ ಒಂದು ಯಜ್ಞವನ್ನ ಮಾಡ್ಬೇಕು, ಇಂದ್ರನ ಕುರಿತು ಒಂದು ಯಜ್ಞವನ್ನ ಮಾಡಬೇಕು, ಇಂದ್ರನಿಗೆ ಪ್ರೀತಿ ಆಗೋ ತರ ಒಂದು ಯಜ್ಞವನ್ನ ಮಾಡಿ ನಮ್ಮೆಲ್ಲಾ ಹವಿಸ್ಸನ್ನ ಇಂದ್ರನಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಹಳ ವರ್ಷಗಳಿಂದನೂ ಕೂಡ ಇದೇ ಒಂದು ಪದ್ಧತಿಯನ್ನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಕೃಷ್ಣ ಬಹಳ ಚಿಕ್ಕವನಿರ್ತಾನೆ ಇನ್ನು. ಆ ಇಡೀ ನಗರದಲ್ಲಿ ಆ ಒಂದು ಯಜ್ಞವನ್ನ ಮಾಡ್ಬೇಕು ಅಂತ ಎಲ್ಲರೂ ಕೂಡ ಓಡಾಡ್ತಾ ಇರ್ತಾರೆ, ಎಲ್ಲರೂ ಕೂಡ ಹುಮ್ಮಸ್ಸಿನಲ್ಲಿ ಇರ್ತಾರೆ. ಅದನ್ನ ನೋಡಿ ಕೃಷ್ಣ ಪ್ರಶ್ನೆ ಮಾಡ್ತಾನೆ ತಂದೆ ನಂದನಿಗೆ, ಏನಂತ, ಯಾಕೆ ಇವೆಲ್ಲ ಏನ್ ಮಾಡ್ತಿದ್ದೀರಾ, ಏನ್ ನಡೀತಾ ಇದೆ ಇವತ್ತು ಗೋಕುಲದಲ್ಲಿ ಅಂತ. ಆಗ ನಂದ ಹೇಳ್ತಾನೆ, ಈ ರೀತಿ ನಾವು ಇಂದ್ರನಿಗೆ ಒಂದು ಯಜ್ಞವನ್ನ ಮಾಡ್ತೇವೆ, ಯಾಕೆಂದ್ರೆ ಇಂದ್ರ ಎಲ್ಲಾ ಮಳೆ ಬೆಳೆ ಎಲ್ಲವನ್ನೂ ಕೊಡೋದಕ್ಕೆ ಅವನ ಸಹಕಾರ ಇದೆ, ಅದಕ್ಕೋಸ್ಕರ ನಾವು ಇಂದ್ರನ ಕುರಿತು ಒಂದು ಯಜ್ಞವನ್ನ ಮಾಡ್ತಾ ಇದ್ದೀವಿ ಅಂತ ತಂದೆ ನಂದ ಹೇಳ್ತಾನೆ. ಅಂತಹ ಚಿಕ್ಕ ವಯಸ್ಸಿಗೆ ಕೃಷ್ಣನಿಗೆ ಎಷ್ಟು ಮೆಚುರಿಟಿ ಅಥವಾ ಎಷ್ಟು ಜ್ಞಾನ ಅಂತ ಅಂದ್ರೆ ಮರು ಪ್ರಶ್ನೆಯನ್ನ ಮಾಡ್ತಾನೆ ಮತ್ತೆ ತನ್ನ ತಂದೆಗೆ, ನೀವ್ ಮಾಡ್ತಾ ಇರೋದು ಸರಿಗಿದ್ಯಾ, ನೀವ್ ಯಾಕೆ ಇಂದ್ರನಿಗೆ ಎಲ್ಲಾ ಹವಿಸ್ಸನ್ನ ಕೊಡ್ಬೇಕು, ಹವಿಸ್ಸನ್ನ ಕೊಟ್ಟಿಲ್ಲ ಅಂದ್ರೆ ಅವನ ಕೆಲ್ಸ ಅವ್ನ್ ಮಾಡೋದಿಲ್ವಾ, ಅವನ ಕೆಲ್ಸ ಏನಾಗಿದೆ, ಇಡೀ ಸೃಷ್ಟಿಯನ್ನ ಸಮತೋಲನವಾಗಿ ಇಟ್ಕೊಳ್ಳೋದು ಅವನ ಕೆಲಸ ಆಗಿದೆ. ನೀವ್ ಯಜ್ಞ ಮಾಡಿದ್ರೆ ಹವಿಸ್ಸನ್ನ ಕೊಟ್ರೆ ಮಾತ್ರನೇ ಅವ್ನ ಕೆಲ್ಸ ಮಾಡ್ಬೇಕಾ, ಇದೊಂಥರ ಏನೋ ದಡ್ಡತನ ಅಂತ ಅನ್ಸಲ್ವಾ ಅಂತ ಮರುಪ್ರಶ್ನೆಯನ್ನು ಮಾಡ್ತಾನಂತೆ ಕೃಷ್ಣ. ಆಗ ತಂದೆ ನಂದ ಬಂದು ಸಾಮಾನ್ಯವಾಗಿ ಮಕ್ಕಳು ಸಾಮಾನ್ಯವಾಗಿ ಪ್ರಶ್ನೆ ಕೇಳ್ತಾರಲ್ವಾ, ಅದೇ ತರ ಕೃಷ್ಣನು ಪ್ರಶ್ನೆ ಕೇಳ್ತಾನಂತ ತುಂಬಾ ತಿರಸ್ಕಾರವಾಗಿ ಹೇಳ್ತಾನಂತೆ, ಇಲ್ಲಪ್ಪ ಇದು ಪೂರ್ವ ಜನರಿಂದಲೂ ಕೂಡ ಮಾಡ್ಕೊಂಡ್ ಬಂದಿರೋದು, ಇದ್ ಮಾಡ್ಲೇಬೇಕು, ನೀನ್ ಸುಮ್ನೆ ಏನೇನೋ ಮಾತಾಡಿ ಇದ್ ಮಾಡ್ಬೇಡ ಮತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಆ ಯಜ್ಞವನ್ನ ಮಾಡೋದಕ್ಕೆ ಹೋಗ್ತಾನಂತೆ. ಆ ಕೃಷ್ಣ ಮತ್ತೆ ಬಂದು ಹೇಳ್ತಾನಂತೆ, ಇಲ್ಲ ನಾನು ಈ ಯಜ್ಞವನ್ನ ಮಾಡೋದಕ್ ಬಿಡೋದಿಲ್ಲ, ನೀವೆಲ್ಲರೂ ಕೂಡ ತಪ್ಪಾಗಿ ಗ್ರಹಿಸ್ಕೊಂಡಿದ್ದೀರಾ, ಯಾಕೆ ಇಂದ್ರನಿಗೆ ಈ ಒಂದು ಹವಿಸ್ಸನ್ನ ಕೊಡ್ಬೇಕು, ಯಾಕೆ ಇಂದ್ರನಿಗೆ ನಾವು ಪೂಜೆ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಈ ಎಲ್ಲಾ ಸಂವಾದವನ್ನ ಇಂದ್ರ ಕೇಳಿಸ್ಕೊಂತಾನಂತೆ. ಕಾರಣ ಇಷ್ಟೇ, ಕೃಷ್ಣ ಯಾಕೆ ಬಂದು ನಂದನಿಗೆ ಆ ಮಾತು ಹೇಳ್ಬೇಕು ಅಂತಂದ್ರೆ, ಆ ಇಂದ್ರನಿಗೆ ಒಂದು ಅಹಂಕಾರ ಅನ್ನೋದಿತ್ತು, ನನ್ನಿಂದಾನೇ ಎಲ್ಲವೂ ಕೂಡ ನಡೀತಾ ಇರೋದು, ನಾನು ಮಳೆ ಸುರಿಸಿದ್ರೆ ಮಾತ್ರನೇ ಪ್ರಪಂಚಕ್ಕೆ ಬೆಳೆ ಅಥವಾ ಸಮೃದ್ಧಿ ಎಲ್ಲವೂ ಆಗುತ್ತೆ ಅನ್ನುವಂತ ಅಹಂಕಾರ ಇಂದ್ರನಿಗಿತ್ತು. ಅದು ಕೃಷ್ಣನಿಗೂ ಕೂಡ ಗೊತ್ತಿತ್ತು. ಸೊ ಆ ಇಂದ್ರನ ಒಂದು ಅಹಂಕಾರವನ್ನ ನಾಶ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕೃಷ್ಣ ತನ್ನ ತಂದೆಗೆ ಹೇಳ್ತಾನೆ, ಇಲ್ಲ ಈ ಯಜ್ಞವನ್ನು ಮಾಡ್ಬೇಡ, ಇದರ ಬದಲಾಗಿ ನೀವು ಬೇರೆ ಇನ್ನೊಂದು ಯಜ್ಞವನ್ನ ಮಾಡಿ. ಏನ್ ಬೇರೆ ಯಜ್ಞ ಅಂತಂದ್ರೆ, ನಮ್ಮನ್ನೆಲ್ಲರನ್ನೂ ಕೂಡ ಸಾಕ್ತಾ ಇರೋದು ಇಡೀ ಈ ಹಸುಗಳು, ನಮ್ಮ ಏನಿದೆ ಈ ನಗರದಲ್ಲಿ ಏನು ಹಸುಗಳಿದೆ ಅದೆಲ್ಲವೂ ಕೂಡ ಸಾಕ್ತಾ ಇರೋದು ಗೋವರ್ಧನಗಿರಿ.
ಯಾಕಂದ್ರೆ ಗೋವರ್ಧನಗಿರಿ ಅಂತಹ ಒಂದು ದೊಡ್ಡ ಬೆಟ್ಟ ನಮಗಿರುವಂತ ಎಲ್ಲಾ ಹಸುಗಳಿಗೂ ಕೂಡ ಮೇವನ್ನ ಕೊಡ್ತಾ ಇದೆ. ಅದರಿಂದ ಹಸುಗಳು ಸಂತೃಪ್ತಿಯಿಂದ ಇದಾವೆ. ಹಸುಗಳು ಮತ್ತೆ ಹಾಲು ಬೆಣ್ಣೆ ಎಲ್ಲ ಮತ್ತೆ ನಮ್ಗೆ ಅದಕ್ಕೆಲ್ಲ ಕೊಡ್ತಾ ಇದೆ. ಎಲ್ಲವೂ ಕೂಡ ಸರಿಯಾಗಿದೆ, ಎಲ್ಲವೂ ಇದೆ ಅಂದ್ರೆ ಆ ಗೋವರ್ಧನಗಿರಿಗೆ ನಾವು ಪೂಜೆ ಮಾಡಬೇಕು, ಇಂದ್ರನಿಗಲ್ಲ ಅಂತ ಕೃಷ್ಣ ಹೇಳ್ತಾರೆ. ಆಗ ನಂದನೂ ಕೂಡ ಎಲ್ಲೋ ಒಂದ್ ಕಡೆ ಅನ್ಸುತ್ತಂತೆ, ಅದೊಂದು ಬೆಟ್ಟ ಏನಿದೆ ಗೋವರ್ಧನಗಿರಿ ಬೆಟ್ಟ, ಆ ಬೆಟ್ಟ ಇಲ್ಲ ಅಂದ್ರೆ ನಮ್ಮ ಹಸುಗಳು ಹೋಗಿ ಅಲ್ಲಿ ಮೇವನ್ನ ತಿನ್ನೋಕ್ ಆಗ್ತಿರ್ಲಿಲ್ಲ, ನಾವು ಹಾಲನ್ನ ಕೊಡಕ್ ಆಗ್ತಿರ್ಲಿಲ್ಲ, ನಾವು ಸಮೃದ್ಧಿ ಆಗಿರೋಕ್ ಆಗ್ತಿಲ್ಲ, ನಾವು ಆ ಬೆಟ್ಟವನ್ನೇ ಮರ್ತು ಬಿಟ್ಟಿದೀವಲ್ಲ. ಸರಿ, ನಾವು ಇಂದ್ರನಿಗೆ ಬೇಕಾದ್ರೆ ಆಮೇಲೆ ಮತ್ತೆ ಪೂಜೆ ಮಾಡಿದ್ರಾಯ್ತು, ಕೃಷ್ಣನ್ ಮಾತನ್ನೇ ಕೇಳೋಣ ಅಂತ ಅಂದ್ಬಿಟ್ಟು ಆ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಎಲ್ಲರೂ ಕೂಡ ಅಣಿ ಆಗ್ತಾರಂತೆ. ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದ ಆ ಒಂದು ಗೋವರ್ಧನ ಗಿರಿಯ ಪೂಜೆಯನ್ನ ಮಾಡೋದಕ್ಕೆ ಹೋಗ್ತಾರೆ. ನಿಮ್ಗೆಲ್ಲರೂ ಕೂಡ ಕತೆ ಗೊತ್ತಿದೆ. ಅಲ್ಲಿ ಇಂದ್ರನ ಒಂದು ಪ್ರಭಾವವನ್ನ ಅಥವಾ ಇಂದ್ರನ ಒಂದು ಶಕ್ತಿಯನ್ನ ಅವನು ಮಾಡಕ್ ಟ್ರೈ ಮಾಡ್ತಾನೆ. ಸಿಡಿಲು ಮತ್ತೆ ಮಳೆ, ಜೋರು ಮಳೆಗಳನ್ನ ಇಂದ್ರ ಸುರಿಸ್ತಾನೆ ಕೋಪಗೊಂಡು. ಆಗೆಲ್ಲರೂ ಕೂಡ ಕಕ್ಕಾಬಿಕ್ಕಿ ಏನಾಗ್ತಿದೆ, ಪ್ರಪಂಚವೇ ಈ ತರ ಆಗ್ತಿದೆಯಲ್ಲ, ಎಲ್ಲ ಕುಚ್ಕೊಂಡು ಹೋಗ್ತಾ ಇದೆಯಲ್ಲ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದಾಗ್ತಾರೆ. ಆದ್ರೆ ಕಡೆಗೆ ಇಂದ್ರನಿಗೆ ಪಾಠ ಕಲಿಸ್ಬೇಕು ಅಂತಾನೆ ಪರಮಾತ್ಮ ಏನ್ ಮಾಡ್ತಾನೆ, ಆ ಇಡೀ ಗೋವರ್ಧನಗಿರಿಯನ್ನ, ಅಷ್ಟು ಬಾಲಕನಾಗಿದ್ರು ಕೂಡ ಆ ಶಾಸ್ತ್ರಗಳು ಹೇಳೋ ಪ್ರಕಾರ ಅವನಿಗೆ 10 ವರ್ಷ ಅಷ್ಟೇ. ಕೃಷ್ಣನಿಗೆ 10 ವರ್ಷದ ಬಾಲಕ ಇಡೀ ಗೋವರ್ಧನಗಿರಿಯನ್ನ ತನ್ನ ಬೆರಳಿನಿಂದ ಎತ್ತಿರುವಂತಹ ಕಥೆ ಇವತ್ತು ಕೂಡ ನಾವು ಉತ್ತರ ಭಾರತದಲ್ಲಿ ಅದನ್ನ ನೋಡ್ಬೋದು. ಗೋವರ್ಧನಗಿರಿ ಅಂತಾನೆ ಒಂದು ಜಾಗ ನಮ್ಗೆ ಕಣ್ಣಿಗೆ ಕಾಣಿಸುತ್ತೆ. ಸೊ ಇಲ್ಲಿ ಮಹಾದೃದಕ್ ಅಂತ ಅಂದ್ರೆ ಮಹಾಪರ್ವತವನ್ನ ಹೊತ್ತಂತವನು. ಕ್ಷೀರಸಾಗರದ ಒಂದು ಸಮಯದಲ್ಲೂ ಕೂಡ ಆ ಮಂದಾರ ಪರ್ವತ ನಿಲ್ಲೋದಕ್ಕೆ ಆಗ್ತಿರ್ಲಿಲ್ಲ. ಆಗ ವಿಷ್ಣುವೇ ಆಮೆಯ ರೂಪದಲ್ಲಿ ಬಂದು ಆ ಮಂದಾರ ಪರ್ವತಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂಡು ಆಮೆಯ ರೂಪದಲ್ಲಿ ತನ್ನ ಬೆನ್ನನ್ನ ಹೊತ್ಕೊಂಡು ಇರುವಂತಹ ಒಂದು ಉದಾಹರಣೆಯನ್ನು ಕೂಡ, ಕಥೆಯನ್ನು ಕೂಡ ನಾವು ನೋಡಿದೀವಿ. ಮಹಾದೃದಕ್ ಅಂತಂದ್ರೆ ಮಹಾಪರ್ವತವನ್ನ ಹೊತ್ತವನು, ಗೋವರ್ಧನಗಿರಿಯನ್ನು ಹೊತ್ತವನು ಅನ್ನುವಂಥದ್ದು ಅರ್ಥ ಬರುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇನ್ನೊಂದು 10 ನಿಮಿಷ ತಗೊಂಬೋದಾ ಕ್ಲಾಸು? ಎಲ್ಲರಿಗೂ ಪರ್ಮಿಷನ್ ಇದ್ರೆ ತಗೋಬಹುದು. ತಗೊಳ್ಳಿ ಮಹೋದಯ. ತಗೊಳ್ರಿ ಮತ್ತೆ. ಮುಚುಕುಂದ ಮಹರ್ಷಿಯ ಒಂದು ಕತೆ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ಯಾರಿಗೆ ಗೊತ್ತಿಲ್ಲೋ ಗೊತ್ತಿಲ್ಲ, ಗಾರ್ಗ ಮುನಿ ಮತ್ತೆ ಮುಚುಕುಂದ ಅನ್ನುವಂತಹ ಒಂದು ಕತೆ ದ್ವಾಪರ ಯುಗದಲ್ಲಿ ಬರುವಂತಹ ಒಂದು ಕತೆ, ತುಂಬಾ ಮನೋಜ್ಞವಾದಂತಹ ಒಂದು ಕತೆ. ಮುಂದಿನ ಶ್ಲೋಕ ಬಂದು 20ನೇ ಶ್ಲೋಕ. ಮುಂದಿನ ಕ್ಲಾಸ್ ಅಲ್ಲಿ ನಾನು ಬೇಕಾದ್ರೆ ಆ ಶ್ಲೋಕವನ್ನ ಹೇಳ್ಕೊಡ್ತೀನಿ. ಮೊದಲನೇ ಶ್ಲೋಕ ಬಂದು ಮಹೇಶ್ವಾಸಃ ಅನ್ನುವಂಥದ್ದು ಆ ಶ್ಲೋಕದ ಮೊದಲನೇ ನಾಮ. ಮಹೇಶ್ವಾಸೋ ಮಹೀಭರ್ತ ಶ್ರೀನಿವಾಸ ಸತಾಂ ಗತಿ ಅನಿರುದ್ಧ ಸುರಾನಂದೋ ಗೋವಿಂದೋ ಗೋವಿದಾಂ ಪತಿ. ಈ ಒಂದು ಶ್ಲೋಕದಲ್ಲಿ ನಾವು ವಿಷ್ಣುವಿನ 8 ನಾಮಗಳನ್ನ ನೋಡ್ಬೋದು. ಮಹೇಶ್ವಾಸಃ ಮಹೀಭರ್ತ ಶ್ರೀನಿವಾಸಃ ಸತಾಂ ಗತಿ ಅನಿರುದ್ಧಃ ಸುರಾನಂದಃ ಗೋವಿಂದಃ ಗೋವಿದಾಂ ಪತಿ ಅನ್ನುವಂತಹ ವಿಷ್ಣುವಿನ 8 ನಾಮಗಳನ್ನ ಈ ಒಂದು ಶ್ಲೋಕದಲ್ಲಿ ನೋಡ್ಬೋದು. ಈ ಶ್ಲೋಕದ ಮೊದಲನೇ ನಾಮ ಬಂದು ಮಹೇಶ್ವಾಸಃ ಅನ್ನುವಂಥದ್ದು ವಿಷ್ಣುವಿನ ನಾಮ. ಅಂದ್ರೆ ಅರ್ಥ, ಯಾವಾಗ್ಲೂ ಒಂದು ಬಲಿಷ್ಠವಾದಂತಹ ಬಿಲ್ಲನ್ನ ಅವನು ಹಿಡಿದಿದ್ದಾನೆ. ಮಹೇಶ್ವಾಸ ಅಂದ್ರೆ ಬಲಿಷ್ಠವಾದಂತಹ ಬಿಲ್ಲನ್ನ ಹಿಡಿದಿರೋನು ಅಂತ. ನಾವು ಶ್ರೀರಾಮನ ಒಂದು ಚಿತ್ರವನ್ನ ನಾವು ಸಾಮಾನ್ಯವಾಗಿ ನೋಡಿದಾಗ ಸದಾ ಬಿಲ್ಧಾರಿಯಾಗಿ ಅಂದ್ರೆ ಬಿಲ್ಲನ್ನ ಹಿಡ್ಕೊಂಡು ಬಲವನ್ನ ತೋರಿಸುವಂತಹ ಒಂದು ರೂಪದಲ್ಲಿ ನಮ್ಗೆ ಶ್ರೀರಾಮ ಕಾಣಿಸ್ಕೊಂತಾರೆ. ಅಂದ್ರೆ ಬಲಿಷ್ಠವಾದಂತಹ ಬಿಲ್ಲನ್ನ ಹಿಡಿದವನು, ದೊಡ್ಡ ಬಾಣಗಳನ್ನ ಬಿಡುವವನು. ಮಹೇಶ್ವಾಸಃ ಅಂದ್ರೆ ಮಹಾ, ಮತ್ತೆ ಇಲ್ಲಿ 2 ಪದಗಳನ್ನ ನಾವು ನೋಡ್ಬೋದು. ಮಹಾ ಅನ್ನುವಂಥದ್ದು ತುಂಬಾ ದೊಡ್ಡದು, ತುಂಬಾ ಶ್ರೇಷ್ಠವಾದದ್ದು ಅಂತ. ಇನ್ನು ವಿಶ್ವಾಸಃ ಅಂತ ಅಂದ್ರೆ ಬಿಲ್ಲು ಅನ್ನುವಂತ ಅರ್ಥ ಬರುತ್ತೆ. ಸೊ ಅವನು ಬಲಿಷ್ಠವಾದಂತಹ ಬಿಲ್ಲನ್ನ ಹಿಡಿದವನು ಅಂತ ಉಲ್ಲೇಖ ಮಾಡೋದೇ ಮಹೇಶ್ವಾಸ. ರಾಮನ ಒಂದು ಅವತಾರವನ್ನ, ಕೋದಂಡ ರಾಮನ ಒಂದು ಅವತಾರವನ್ನ ಇಲ್ಲಿ ಹೇಳ್ತಾರೆ. ಕೋದಂಡ ಅನ್ನುವಂಥದ್ದು ರಾಮನ ಒಂದು ಬಿಲ್ಲಿನ ನಾಮಕ್ಕೆ ಕೋದಂಡ ಅಂತ. ಅದಕ್ಕೆ ರಾಮನಿಗೆ ಇನ್ನೊಂದು ಹೆಸರು ಕೂಡ ಇದೆ, ಕೋದಂಡ ರಾಮ ಅನ್ನುವಂಥದ್ದು. ಆ ಬಿಲ್ಲಿಗೂ ಕೂಡ ಒಂದು ಕತೆ ಇದೆ. ನಂತರ ಮುಂದಿನ ಯಾವ್ದಾದ್ರು ಒಂದು ನಾಮಕ್ಕೆ ನಾನು ಆ ಕಥೆಯನ್ನ ಹೇಳ್ತೀನಿ. ಸೊ ಈ ನಾಮಕ್ಕೆ ಹೇಳ್ಬೇಕಂದ್ರೆ ಈ ನಾಮ ಮತ್ತೆ ಇದರ ಮುಂದಿನ ನಾಮವು
ಕೂಡ. ಮಹೀಭರ್ತ ಅನ್ನುವಂಥದ್ದು ಮುಂದಿನ ನಾಮ. ಅಂದ್ರೆ ಭೂಮಿಯನ್ನ ಹೊತ್ತವನು ಅಂತ ಅರ್ಥ. ಮಹಿ ಅಂತ ಅಂದ್ರೆ ಸಂಸ್ಕೃತದಲ್ಲಿ ಭೂಮಿ ಅಂತ ಅರ್ಥ ಬರುತ್ತೆ. ಭರ್ತ ಅಂತ ಅಂದ್ರೆ ಹೊತ್ತವನು ಅನ್ನುವಂತ ಅರ್ಥ ಬರುತ್ತೆ. ಅಂದ್ರೆ ಭೂಮಿಯನ್ನ ಹೊತ್ತವನು, ಭೂಮಿಗೆ ಆಧಾರವಾದವನು, ಭೂಮಿಯನ್ನ ರಕ್ಷಿಸುವವನು ಅನ್ನುವಂತ ಅರ್ಥ ಬರೋದಕ್ಕೆ ಅವನಿಗೆ ಮಹೀಭರ್ತ ಅಂದ್ರೆ ಭೂಮಿಯ ಅಧಿಪತಿ ಅವನಿಗಿದೆ ಅನ್ನುವಂತ ಅರ್ಥ ಬರುತ್ತೆ ಮಹೀಭರ್ತ ಅನ್ನುವಂಥ. The one who supported, lifted the earth, who has submerged in the great primordial ocean ಅಂತ ಒಂದು ವ್ಯಾಖ್ಯಾನ ಬರುತ್ತೆ. ಭರ್ತ ಅಂತಂದ್ರೆ ಪತಿ ಅನ್ನುವಂಥ ಬರುತ್ತೆ, ಪೋಷಕ ಅನ್ನುವಂಥ ಅರ್ಥ ಬರುತ್ತೆ. ಭೂಮಿಯನ್ನ ಪಾತಾಳದಿಂದ ಮೇಲೆ ತಂದಂತಹ ಒಂದು ಅವತಾರವನ್ನ ಕೂಡ ನಾವು ನೋಡಿದ್ವಿ, ವರಾಹ ಒಂದು ಅವತಾರವನ್ನ. ಸೊ ಇಲ್ಲಿ ಎರಡು ನಾಮಗಳು, ಮಹೇಶ್ವಾಸ ಅಂತ ಅಂದ್ರೆ ಆಹಾ ಬಿಲ್ಲನ್ನ ಹೊಂದವನು, ಹೊಂದಿದವನು ಅನ್ನೋ ಅರ್ಥ ಬರುತ್ತೆ. ಇನ್ನ ಮಹೀಭರ್ತ ಅಂತ ಅಂದ್ರೆ ಭೂಮಿಯನ್ನ ಹೊತ್ತವನು ಅನ್ನುವಂಥ ಅರ್ಥವು ಕೂಡ ಈ ಒಂದು ನಾಮಕ್ಕೆ ಬರುತ್ತೆ. ಸೊ ಈ ಎರಡು ನಾಮಗಳನ್ನ ಒಂದು ಕಥೆಯ ಮುಖಾಂತರ ನಾವು ಅರ್ಥೈಸ್ಕೊಂತೀವಿ ಅಂತ ಅಂದ್ರೆ, ಮತ್ತೆ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರದಲ್ಲಿ ಬಂದಂತಹ ಒಂದು ಕಥೆ. ನೀವೆಲ್ಲರೂ ಕೂಡ ಮುಚುಕುಂದ ಮಹರ್ಷಿ ಬಗ್ಗೆ ನೀವು ಕೇಳಿರ್ತೀರಾ ಅಂತ ಭಾವಿಸ್ತೀನಿ. ಮುಚುಕುಂದ ಅನ್ನೋನು ಒಬ್ಬ ದೊಡ್ಡ ಜ್ಞಾನಿ, ಸಹಸ್ರಾರು ವರ್ಷಗಳ ಕಾಲ, ಆಗಿನ ಕಾಲದಲ್ಲಿ, ಈಗ ನಮ್ಗೆ ಕಲಿಯುಗದಲ್ಲಿ 100 ವರ್ಷ ಅಂತಂದ್ರೆ, ಆಗ ಸತ್ಯಯುಗದಲ್ಲಿ ಅಥವಾ ದ್ವಾಪರ ಯುಗದಲ್ಲಿ, ಬೇರೆ ಯುಗದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಜೀವಿಸ್ತಾ ಇದ್ರು ಮನುಷ್ಯರು. ಸತ್ಯಯುಗದಲ್ಲಂತೂ ಈಗ ನಮ್ಗೆಲ್ಲ ಏನು ಮರಣ ಅಂತ ಬರುತ್ತಲ್ಲ, ಅಂದ್ರೆ ಅಕಾಲಿಕ ಮರಣ ಅಂತ ನಾವೇನ್ ಕರಿತೀವಲ್ಲ, ಆ ರೀತಿಯ ಒಂದು ಕಾನ್ಸೆಪ್ಟೇ ಸತ್ಯಯುಗದಲ್ಲಿ ಇರ್ಲಿಲ್ಲ ಅಂತ. ಅವರಿಗೆ ಯಾವಾಗ ಸಾಯ್ಬೇಕು ಅಂತ ಅನ್ಸುತ್ತಾ ಆಗ ಮರಣವನ್ನ ಬಹಳಷ್ಟು ವರ್ಷಗಳ ಕಾಲ ಅವರು ಇರ್ತಾ ಇದ್ರು. ಹಾಗೆ ಇನ್ನು ತ್ರೇತಾಯುಗ ಬಂದಾಗ ಸ್ವಲ್ಪ ಇದು ಕಡಿಮೆ ಆಯ್ತಂತೆ, ದ್ವಾಪರ ಯುಗ ಬಂದಾಗ ಇನ್ನೂ ಸ್ವಲ್ಪ ಕಡಿಮೆ ಆಯ್ತಂತೆ. ಈ ಕಲಿಯುಗದಲ್ಲಿ ನಾವು ಇನ್ನು 100 ವರ್ಷ ಅಥವಾ 60 ವರ್ಷ ದಾಟೇ ಇರೋಲ್ಲ, ಆಗ್ಲೇ ನಾವು ಅಕಾಲ ಮರಣವನ್ನ ಬಿಡ್ತೀವಿ. ಅದು ನಾವು ಮಾಡಿದಂತಹ ಕರ್ಮದ ಫಲವಾಗಿ ಅದು ಆ ರೀತಿ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಮುಚುಕುಂದ ಮಹರ್ಷಿ ಸಹಸ್ರಾರು ವರ್ಷಗಳ ಕಾಲ ಸಾಂಸಾರಿಕವಾದಂತಹ ಒಂದು ಜೀವನ, ದೊಡ್ಡ ರಾಜನಾಗಿರ್ತಾನೆ ಮುಚುಕುಂದ ಅನ್ನೋನು. ರಾಜಭೋಗಾದಿಗಳನ್ನ ಬಹಳಷ್ಟು ಅನುಭವಿಸಿ ಎಲ್ಲವೂ ಆದ್ಮೇಲೆ ಅವನಿಗೆ ಒಂದು ಅರ್ಥ ಆಗತ್ತೆ, ಏನಂದ್ರೆ ಇಡೀ ಪ್ರಪಂಚದಲ್ಲಿ ನಶ್ವರ ಏನೂ ಕೂಡ ಇಲ್ಲ. ನಾವು ಹೆಂಡತಿ, ಮಕ್ಕಳು, ಸಂಸಾರ, ರಾಜ್ಯ ಇವೆಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ರು ಕೂಡ ಇವೆಲ್ಲವೂ ಕೂಡ ಮಿಥ್ಯ, ಪರಮಾತ್ಮ ಒಬ್ಬನೇ ಸತ್ಯನಾಗಿರೋನು ಅನ್ನುವಂತಹ ಒಂದು ಇದರಲ್ಲಿ ಅನ್ನುವಂತಹ ಒಂದು ಪ್ರಜ್ಞಾವಂತಹ ಭಾವದಲ್ಲಿ ಒಂದು ಬೆಟ್ಟಕ್ಕೆ ಹೋಗ್ತಾನೆ, ಒಂದು ಗವಿಗೆ ಹೋಗಿ ಸೇರ್ಕೊಂತಾನೆ. ಆ ಗವಿಯಲ್ಲಿ ಸುಮಾರು ವರ್ಷಗಳ ಕಾಲ ಅವನು ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡಿ ಆಹಾರ ನೀರು ಏನೂ ಇಲ್ಲದಲ್ಲೇ ಕೂಡ ಪರಮಾತ್ಮನ ಒಂದು ದರ್ಶನ ನನಗೆ ಆಗ್ಬೇಕು, ಪರಮಾತ್ಮನ ಸಾನ್ನಿಧ್ಯಕ್ಕೆ ನಾನು ಹೋಗ್ಬೇಕು ಅಂತ ಬಹಳಷ್ಟು ತಪಸ್ಸನ್ನ ಮಾಡ್ತಾ ಇರ್ತಾನೆ. ಅವನಿಗೊಬ್ಬ ಮಗ ಇರ್ತಾನೆ, ಮಾಂದಾತ ಅನ್ನುವಂಥ ಮಗನು ಕೂಡ ಇರ್ತಾನೆ. ಕೃಷ್ಣ ಆ ಒಂದು ಸಂದರ್ಭದಲ್ಲಿ ಯಾರ್ಯಾರು ಅಧರ್ಮಿಗಳಾಗಿರ್ತಾರೆ, ಜರಾಸಂಧ ಅನ್ನುವಂತಹ ದೊಡ್ಡ ರಾಕ್ಷಸನ್ನೆಲ್ಲನ್ನು ಕೂಡ ಸಂಹಾರ ಮಾಡಿರ್ತಾನೆ. ಈ ಗಾರ್ಗ ಮುನಿಗೆ ಜನಿಸಿದಂತಹ ಅಂದ್ರೆ ಯಾದವ ಕುಲವನ್ನ ಕೃಷ್ಣ ಬಂದ್ರೆ ಸದಾ ಯಾದವ ಕುಲದಲ್ಲಿ ಇರುವಂತಹ ಒಬ್ಬ ಸರ್ವಶ್ರೇಷ್ಠ ನಾಯಕನಾಗಿರ್ತಾನೆ. ಈ ಗಾರ್ಗ ಮುನಿಗೆ ಸದಾ ಈ ಯಾದವ ಮೇಲೆ ಸ್ವಲ್ಪ ಕೋಪ ಇರುತ್ತೆ. ಅಂದ್ರೆ ಕೃಷ್ಣ ಬಹಳ ಕುತಂತ್ರಿ ಅಥವಾ ಮೋಸದಿಂದ ಎಲ್ಲವನ್ನೂ ಕೂಡ ಮಾಡ್ತಾನೆ ಅನ್ನುವಂತಹ ಒಂದು ಇದು ಅವನಿಗೆ ಸದಾ ಇರುತ್ತೆ. ಸೊ ಯಾದವರ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ, ಅಂದ್ರೆ ಯಾದವ ಕುಲವನ್ನ ನಾಶ ಮಾಡ್ಬೇಕು, ಕೃಷ್ಣನ ನಾಶ ಮಾಡ್ಬೇಕು ಅನ್ನುವಂಥದ್ದು ಈ ಗಾರ್ಗ ಮುನಿಗೆ ಒಂದಿಷ್ಟು ಕೋಪ ಇರುತ್ತೆ ಯಾದವ ಕುಲದ ಮೇಲೆ. ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾನೆ ಗಾರ್ಗ ಮುನಿ. ತಪಸ್ಸನ್ನ ಮಾಡಿದಾಗ ಅವನಿಗೆ ಒಂದು ಮಗನು ಕೂಡ ಹುಟ್ಟುತ್ತಾನೆ. ಅಂದ್ರೆ ಅಪ್ಸರೆಯ ಒಂದು ಸಹಾಯವನ್ನು ತೆಗೆದುಕೊಳ್ತಾನೆ ಗಾರ್ಗ ಮುನಿ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗುತ್ತೆ. ಒಂದೇ ಒಂದು ನಿಮಿಷ ಬರ್ತೀನಿ, ಯಾವುದೋ ಒಂದು ಕಾಲ್ ಬರ್ತಾ ಇದೆ. ಸೊ ಗಾರ್ಗಮುನಿ ಅಪ್ಸರೆಯ ಒಂದು ಸಹಾಯದಿಂದ ಒಂದು ಮಗನನ್ನ ಪ್ರಾಪ್ತಿ ಮಾಡ್ಕೊಂತಾನೆ. ಕಾಲಯವ ಅನ್ನುವಂಥ ಒಂದು ಮಗನನ್ನ ಅವನು ಸೃಷ್ಟಿ ಮಾಡ್ತಾನೆ ಅಂತ ಮಗನಾಗಿ ಜನಿಸ್ತಾನೆ ಕಾಲಯವ ಅನ್ನೋ. ಮತ್ತೆ ಈ ಗಾರ್ಗಮುನಿ ಹೇಳ್ತಾನೆ, ಯಾದವರು ನನಗೆ ಬಹಳ ಶತ್ರುಗಳಿದ್ದ ಹಾಗೆ, ಅದರ ನಾಯಕನಾದಂತಹ ಕೃಷ್ಣ ಅಂತೂ ಇನ್ನೂ ನನಗೆ ಶತ್ರುಗಳಿದ್ದ ಹಾಗೆ.
ಹೇಗಾದ್ರೂ ಮಾಡಿ ನೀನು ಆ ಕೃಷ್ಣನನ್ನ ಸಾಯಿಸ್ಬೇಕು ಅಂತ ಗಾರ್ಗಮುನಿ ನನ್ನ ಮಗನಾದಂತಹ ಕಾಲಯವನಿಗೆ ಹೇಳ್ತಾನೆ. ಕೃಷ್ಣನಿಗೆ ಕಾಲಯವನನ್ನ ಸಾಯಿಸೋದು ಅಷ್ಟೊಂದು ಕಷ್ಟದ ಕೆಲಸ ಏನಿರಲಿಲ್ಲ. ಯಾಕಂದ್ರೆ ಅಂತಹ ಪರಾಕ್ರಮಿಯಾದಂತಹ ಜರಾಸಂಧನನ್ನ ಸಾಯಿಸಿದ ಕೃಷ್ಣನಿಗೆ ಅಥವಾ ಬೇರೆ ಬೇರೆ ರಾಕ್ಷಸರನ್ನ ಸಾಯಿಸಿದಂತಹ ಕೃಷ್ಣನಿಗೆ ಕಾಲಯವನನ್ನ ಸಾಯಿಸೋದು ಅಂತಹ ದೊಡ್ಡ ಕೆಲಸ ಏನಾಗಿರ್ಲಿಲ್ಲ. ಆದ್ರೆ ಇಲ್ಲಿ ಗಾರ್ಗಮುನಿಗಳು ಶಿವನ ತಪಸ್ಸನ್ನ ಮಾಡಿ ಶಿವನ ಒಂದು ಅನುಗ್ರಹದಿಂದ ಕಾಲಯವ ಜನಿಸಿರ್ತಾನೆ. ಸೊ ಅದರಿಂದ ಕಾಲಯವನ್ನ ಸೋಲ್ಸೋದು ಸ್ವಲ್ಪ ಕೃಷ್ಣನಿಗೆ ಕಷ್ಟಕರವಾದಂತಹ ಕೆಲಸ ಆಗಿರುತ್ತೆ. ಒಂದಿಷ್ಟು ಕಥೆಗಳು ಬರುತ್ತೆ, ಅದನ್ನೆಲ್ಲ ಡೀಟೇಲ್ ಆಗಿ ಹೇಳೋಕ್ ಇಷ್ಟಪಡಲ್ಲ. ಕಾಲಾನಂತರದಲ್ಲಿ ಕಾಲಯವ ಎಲ್ಲೆಲ್ಲಿ ಕೃಷ್ಣನ ಕಂಡ್ರು ಕೂಡ ಅಲ್ಲಿ ಅವನನ್ನ ಹಿಡ್ಕೊಳ್ಳೋದು ಅಥವಾ ಅವನ್ನ ಹಿಂಸೆ ಮಾಡೋದು ಅಥವಾ ಸಾಯಿಸೋದಕ್ಕೆ ಪ್ರಯತ್ನ ಮಾಡೋದು ಈ ರೀತಿ ನಡೀತಾನೆ ಇರುತ್ತೆ. ಕೃಷ್ಣ ಒಂದು ಉಪಾಯನವನ್ನು ಮಾಡ್ತಾನೆ. ಕಾಲಯವನ ಅಂತ್ಯವನ್ನ ನಾನ್ ಮಾಡ್ಬೇಕು ಅಂತ ಅಂದ್ರೆ ಅದಕ್ಕೆ ಏನಾದ್ರು ಒಂದು ಪರಿಹಾರವಾಗಿ ನಾನು ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಏನ್ ಡಿಸೈಡ್ ಮಾಡ್ತಾನೆ, ಒಂದು ಗುಹೆಗೆ ಅವನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಒಂದು ದಿನ ಕಾಲಯವ ಕೃಷ್ಣನ ನೋಡ್ತಾನೆ. ಕೃಷ್ಣ ಆ ಗುಹೆ ಕಡೆಗೆ ಮುಖವನ್ನು ಮಾಡಿ ಹೋಗ್ತಾನೆ. ಯಾಕಂದ್ರೆ ಕೃಷ್ಣನಿಗೆ ಗೊತ್ತು, ಯಾರಾದ್ರೂ ಒಬ್ರು ಅಂತ್ಯವನ್ನ ಮಾಡ್ಬೇಕು ಅಂತ ಅಂದ್ರೆ ಆ ಟೈಮು ಅಥವಾ ಎಲ್ಲಿ ಆ ಅಂತ್ಯ ಆಗ್ಬೇಕು ಎಲ್ಲವನ್ನೂ ಕೂಡ ಕೃಷ್ಣ ತುಂಬಾ ಚೆನ್ನಾಗಿ ಅರ್ತಿರ್ತಾನೆ. ಅದಕ್ಕೋಸ್ಕರ ಅವನಿಗೆ ಮಾಯಾವಿ ಅಂತಲೂ ಕೂಡ ಕರೆಯುವಂಥದ್ದು. ಯಾರನ್ನ ಎಲ್ಲಿ ಹೇಗೆ ಮಟ್ಟ ಹಾಕ್ಬೇಕು ಅನ್ನೋದು ಕೃಷ್ಣಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಒಂದು ಗುಹೆ ಒಳಗಡೆ ಆ ಕಾಲಯವನ್ನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಆ ಅಲ್ಲಿ ಆ ಗುಹೆಯ ಒಂದು ಎತ್ತರ ಜಾಗಕ್ಕೆ ಕೃಷ್ಣ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಮುಚುಕುಂದ ಮಹರ್ಷಿ ತಪಸ್ಸು ಮಾಡ್ತಾ ಇರ್ತಾರೆ, ಬಹಳ ವರ್ಷಗಳಿಂದ ತಪಸ್ಸು ಮಾಡ್ತಾ ಇರ್ತಾನೆ. ಈ ಕೃಷ್ಣ ಹಾಕೊಂಡಿದ್ದ ಹೊದಿಕೆ ಏನಿರುತ್ತೆ, ಶಲ್ಯ ಏನಿರುತ್ತೆ, ಆ ಶಲ್ಯವನ್ನ ಮುಚುಕುಂದ ಮಹರ್ಷಿಯ ಮೇಲೆ ಅವನು ಬೇಕು ಅಂತ ಹಾಕ್ತಾನೆ. ನಂತರದಲ್ಲಿ ಕಾಲಯವ ಹುಡಿಕೊಂಡ್ ಬರ್ತಾನೆ ಕೃಷ್ಣನ ಸಾಯಿಸ್ಬೇಕು ಅಂತ. ಅವನ ಹತ್ರ ಬರ್ಬೇಕಂದ್ರೆ ಒಂದು ಕತ್ತಿ ಇರುತ್ತೆ. ಅಂದ್ರೆ ಕತ್ತಿ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಂದು ಕತ್ತಿಯನ್ನ ಎಲ್ಲರೂ ಕೂಡ ಧರಿಸಿರ್ತಾರೆ. ಆ ಕತ್ತಿಯನ್ನ ಉಪಯೋಗಿಸಿ ಆ ಮುಚುಕುಂದ ಮಹರ್ಷಿಯ ಮೇಲೆ ಪ್ರಹಾರವನ್ನ ಮಾಡ್ತಾನೆ. ಬಹಳಷ್ಟು ವರ್ಷಗಳ ಕಾಲ ತಪಸ್ಸಿನಲ್ಲಿ ನಿರತನಾಗಿದ್ದಂತಹ ಮುಚುಕುಂದ ಮಹರ್ಷಿಗೆ ಆ ಕತ್ತಿಯ ಒಂದು ರಭಸಕ್ಕೆ ಅವನ ತೋಳಿನಲ್ಲಿ ರಕ್ತ ಸುರಿಲ ಆರಂಭಿಸುತ್ತೆ. ಯಾರು ಇದು ಈ ರೀತಿ ಮಾಡಿದ್ರು ಅಂತ ನೋಡಿದಾಗ ಕಣ್ಣಿಗೆ ಕಾಣಿಸಿದ್ದು ಕಾಲಯವ ಅನ್ನುವಂತಹ ಮನುಷ್ಯ. ನನ್ನ ಈ ತಪಸ್ಸನ್ನ ಭಂಗ ಮಾಡಿದ್ನಲ್ಲ ಅನ್ನುವಂತಹ ಕೋಪಕ್ಕೆ ಅವನು ರಾಜನಾಗಿದ್ದ ಮುಂಚೆ ಬಹಳ ಬಲಿಷ್ಠನಾಗಿದ್ದ. ಆದ್ರೆ ಬಹಳ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ದೈಹಿಕವಾಗಿ ಅವನು ಒಂದ್ ಸ್ವಲ್ಪ ವೀಕ್ ಆಗಿದ್ರು ಕೂಡ ಅವನ ತಪಶಕ್ತಿ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಅವನ ಕಣ್ಣುಗಳನ್ನ ಬಿಟ್ರೆ ಸಾಕು ಆ ಕಾಲಯವ ಅನ್ನುವಂತಹ ರಾಕ್ಷಸನ ಒಂದು ಅಂತ್ಯ ಆಯ್ತಂತೆ. ಅದನ್ನ ವಿವರಿಸ್ತಾ ಹೋಗ್ತಾರೆ ಮುಚುಕುಂದ ಮಹರ್ಷಿ ಹೇಗಿದ್ರು ಅಂತ. ಅವನು ಒಂದು ವಸ್ತ್ರವನ್ನು ಕೂಡ ಧರಿಸಿರ್ಲಿಲ್ಲ ಅಂತ. ಬಹಳಷ್ಟು ವರ್ಷಗಳ ಕಾಲ ಮಲಗಿದ್ದಲ್ಲೇ ಮಲಗಿ ದೇವರ ಒಂದು ಧ್ಯಾನದಲ್ಲಿ ನಿರತನಾಗಿದ್ದ ಅಂತ ಶಾಸ್ತ್ರಗಳೆಲ್ಲವೂ ಕೂಡ ಹೇಳುತ್ತೆ. ನಂತರ ಕಾಲಯವನ ಒಂದು ಸಮಾಪ್ತಿ ಆಗುತ್ತೆ, ಅಂದ್ರೆ ಕಾಲಯವನ ಒಂದು ಅಂತ್ಯ ಆಗುತ್ತೆ. ಆಗ ಮತ್ತೆ ಮುಚುಕುಂದ ಮಹರ್ಷಿಗಳು ಕೇಳ್ತಾರೆ, ಮತ್ತೆ ಕೃಷ್ಣನ ನೋಡಿ ಯಾರು ನೀನು ಅಂತ. ಆಗ ಅವನು ಹೇಳ್ತಾನೆ, ನಾನು ವಸುದೇವನ ಮಗ ಕೃಷ್ಣ ಅಂತ ಹೇಳ್ತಾನೆ. ಆಗ ಮತ್ತೆ ಮುಚುಕುಂದ ಮಹರ್ಷಿಗಳಿಗೂ ಕೂಡ ಗೊತ್ತಾಗುತ್ತೆ ಕೃಷ್ಣ ಯಾರು ಅಂತ. ಅಂದ್ರೆ ಜರಾಸನಂತ ದೊಡ್ಡ ರಾಕ್ಷಸನನ್ನ ಸಾಯಿಸಿದಂತಹ ಪ್ರಭು ಕೃಷ್ಣ ಆಗಿದ್ದಾನೆ. ಬಹಳಷ್ಟು ವರ್ಷಗಳ ಹಿಂದೆ ನಡೆದಂತಹ ಒಂದಿದು. ಅವನ ದರ್ಶನ ನನಗೆ ಆಗ್ಬೇಕಾಗಿತ್ತು ಅಂತ ಮುಚುಕುಂದ ಮಹರ್ಷಿಗಳು ಕೂಡ ಅವನ ದರ್ಶನಕ್ಕೆ ಕಾಯ್ತಾ ಇದ್ರು. ನಂತರದಲ್ಲಿ ಕಾಲಯವನ ಅಂತ್ಯನೂ ಕೂಡ ಆಗ್ಬೇಕಾಗಿತ್ತು. ಎರಡೂ ಕೂಡ ಒಂದೇ ನಿಟ್ಟಿನಲ್ಲಿ ಅಥವಾ ಒಂದೇ ಸಮಯದಲ್ಲಿ ಆಗ್ಬೇಕು ಅನ್ನೋದು ಕೃಷ್ಣನ ಸಂಕಲ್ಪವೂ ಕೂಡ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಅವನು ಇಡೀ ಕಥೆಯನ್ನ ಹೇಳ್ತಾ ಹೋಗ್ತಾನೆ. ಯಾರು ಮುಚುಕುಂದ ಮಹರ್ಷಿ ಅವನ ರಾಜನಾಗಿದ್ದು, ಅವನ ಸಾಂಸಾರಿಕ ಜೀವನದಲ್ಲಿ ಏರುಪೇರುಗಳನ್ನ ಕಂಡಿದ್ದು, ಪರಮಾತ್ಮನನ್ನ ಸಂಧಿಸ್ಬೇಕು, ಪರಮಾತ್ಮನ ಕಾಣಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯ ಒಂದು ದೊಡ್ಡ ಧ್ಯಾನಸಕ್ತನಾಗಿ ಕೂತಿದ್ದು ಎಲ್ಲವನ್ನೂ ಕೂಡ ನಿವೇದನೆ ಮಾಡ್ಕೊಂತಾನೆ. ಕೃಷ್ಣನು ಕೂಡ ಅವನ ದರ್ಶನವನ್ನು ಕೊಟ್ಟು ಒಂದಿಷ್ಟು ಕಾಲಗಳು ಅವನ ಜೊತೆನೆ ಇರ್ತಾನೆ. ಮುಕ್ತ ಮಹರ್ಷಿ ಜೊತೆನೆ ಇದ್ದು ಅವನಿಗೆ ತೃಪ್ತಿ ಆಗೋ ತನಕನೂ ಅವನ ದರ್ಶನವನ್ನು ಕೊಟ್ಟು ಮತ್ತೆ ರಾಜ್ಯಕ್ಕೆ ಹಿಂತಿರುಗ್ತಾನೆ. ಯಾಕೆ ಈ ಕತೆ ಮುಚುಕುಂದ ಮಹರ್ಷಿ ಆ ಕಥೆಯನ್ನು ಹೇಳ್ತೀನಿ ಅಂದ್ರೆ, ಮಹೇಶ್ವಾಸಃ ಅಂದ್ರೆ ಅವನ ಒಂದು ರೂಪ, ಅವನ ಒಂದು ಇದು ಎಷ್ಟರ ಮಟ್ಟಿಗೆ ಅವನ ಒಂದು ಚೈತನ್ಯ ಶಕ್ತಿ ಇರುತ್ತೆ, ಅವನ ಒಂದು ಸ್ವಭಾವ ಇರುತ್ತೆ. ಅವನು ಇಡೀ ಭೂಮಿಯನ್ನೇ ಹೊತ್ತು ಮಹಿ ಬರ್ತಾ ಇಡೀ ಭೂಮಿಗೆ ರಾಜನಾಗಿದ್ದಾನೆ. ಅವನು ಯಾರಿಗೆ ಯಾವಾಗ ಏನನ್ನ ಕೊಡಬೇಕು, ಯಾರಿಗೆ ಏನನ್ನ ಕೊಟ್ರೆ ಯಾವ ಸಮಯದಲ್ಲಿ ಯಾರಿಗೆ ಹೇಗೆ ಅಂತ್ಯವನ್ನ ಮಾಡ್ಬೇಕು. ನಾನು ಹೇಳಿದ್ನಲ್ಲ ಹಾಗೆ ಜರಾಸಂಧನನ್ನ ಸಾಯಿದಂತಹ ಕೃಷ್ಣನಿಗೆ
ಈ ಕಾಲಯವ ಏನಂತಹ ದೊಡ್ಡ ಇದಾಗಿರ್ಲಿಲ್ಲ. ಆದ್ರೆ ಕೃಷ್ಣನಿಗೆ ಗೊತ್ತಿದ್ದು ಶಿವನ ಅನುಗ್ರಹದಿಂದ ಬಂದಂತಹ ಈ ಕಾಲಯವ ನಾನು ಸಾಯಿಸಿದ್ರೆ ಶಿವನಿಗೆ ಅವಮಾನ ಮಾಡ್ಬೇಕಾಗತ್ತೆ ಅಂತ. ಸೊ ಪ್ರತಿಯೊಂದನ್ನು ಅರಿತಂತಹ ಕೃಷ್ಣ ಯಾರ್ಯಾರಿಗೆ ಸಮಯೋಚಿತವಾಗಿ ಯಾರ್ಯಾರಿಗೆ ಏನನ್ನ ಕೊಡಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಂತಹ ಪುರುಷೋತ್ತಮ ಶ್ರೀಕೃಷ್ಣ ಆಗಿದ್ದಾನೆ. ಆ ಕೃಷ್ಣನ ಸಹಸ್ರ ನಾಮಗಳನ್ನು ನಾವು ಒಂದು ಕಡೆ ಕೂತು ಪಾರಾಯಣ ಮಾಡ್ತಾ ಇದೀವಿ, ಕಲಿತಾ ಇದೀವಿ, ನನ್ನ ಬಗ್ಗೆ ಅರ್ಥ ಮಾಡ್ಕೊಂತಾ ಇದೀವಿ. ನಾವೇ ಧನ್ಯರು. ಇನ್ನಿಷ್ಟು ನಾಮಗಳು ಇದೆ. ಮುಂದಿನ ಸತ್ಸಂಗದಲ್ಲಿ ನಾವು ಆ ಎಲ್ಲಾ ನಾಮಗಳನ್ನ, ಅವನ ಮಹಿಮೆಗಳನ್ನ, ಅವನ ವಿಭೂತಿಯನ್ನ ನಾವು ಕೇಳ್ತಾ ಹೋಗೋಣ. ಇವತ್ತು ಇಲ್ಲಿಗೆ ಕ್ಲಾಸನ್ನ ಎಂಡ್ ಮಾಡೋಣ. ಎಲ್ಲರೂ ಸಂಸ್ಕೃತಿಯನ್ನು ಕೂತ್ಕೊಳ್ಳಿ, ಕೈಗಳನ್ನ ಜೋಡಿಸಿ ಒಂದು 30 ಸೆಕೆಂಡ್ಗಳ ಕಾಲ ನಾವು ಕಲಿತಂತ ಎಲ್ಲಾ ನಾಮವನ್ನು ಕೂಡ ಸ್ಮರಿಸಿಕೊಂಡು ಭಗವಂತನಿಗೆ ನಾವು ನಮ್ಮ ಕೃತಜ್ಞತಾ ಮನೋಭಾವವನ್ನು ಕೊಟ್ಟು ನಮ್ಮ ಹರಿಸಿ ನಮ್ಮನ್ನ ಉದ್ಧಾರ ಮಾಡಿ ಎಲ್ಲಾ ಕ್ಲೇಶಗಳನ್ನ ನಾಶ ಮಾಡುವಂತ ನಾವು ಪರಮಾತ್ಮನಿಗೆ ಕೇಳಿಕೊಳ್ಳೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.